ಸುಮಾರು ಸಿನಿಮಾದೆಲ್ಲ ಆಫರ್ ಬಂತು ನಾಟಕದಲ್ಲಿ ನೋಡಿ ನಾನು ಹೋಗಲಿಲ್ಲ ಇಲ್ಲಿನೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಾನೇ ಕೆಲವೊಂದು ಪುಸ್ತಕಗಳು ಹೋಗಿ ಸಪ್ನ ಬುಕ್ ಡಿಪ್ಪಿಗೆ ಹೋಗಿ ಸುಮಾರು ಪುಸ್ತಕಗಳು ತಂದೆ. ಎಲ್ಲನೂ ಪರ್ಫೆಕ್ಟಾಗಿ ಸ್ಟೋರಿ ನಾನೇ ಮಾಡಿದೆ, ಪ್ರೊಡ್ಯೂಸರು ನಾನೇ ಇದೆ, ರೈಟ್ರ್ ಇದೆ, ಬಾಬಾ ಸಾಹೇಬ್ ಕ್ಯಾರೆಕ್ಟ್ರು ನಾನೇ ಮಾಡಿದೆ. ಸಪೋಸ್ ಎಡಿಟ್ರ್ ಇದ್ದ ಈ ಅವರಿಗೆ ನಾವು ಪೂರ್ತಿ ಕತೆ ಹೇಳಿಬಿಟ್ಟು ಈ ಥರದಲ್ಲಿದೆ ನಮ್ಮ ಶಾರ್ಟ್ಸ್ ಹೀಗಿದೆ ಅಂತ ನಾವು ಅವ್ರಿಗೆ ಹೇಳ್ಕೊಟ್ಬಿಟ್ರೆ ಇವಲ್ಲೂ ಅಷ್ಟೇ ಸರ್, ಅವಲ್ಲೂ ಅಷ್ಟೇ. ಅವ ನೆಗೆಟಿವ್ ಕಟ್ಟಿಂಗ್ ಇತ್ತು, ಇವಾಗ ಡಿಜಿಟಲ್ ಇದೆ, ಯಾವುದೇ ಇರ್ಬೋದು. ಒಬ್ಬ ಎಡಿಟ್ರಿಗೆ ನಮ್ಮ ಕತೆ ಪೂರ್ತಿ ಹೇಳಿ ನಮ್ಮ ಮೈಂಡ್ ಅವರಿಗೆ ಕೂತ್ಕೊಂಡ್ಬಿಟ್ರೆ ನಾವು ಹೇಳದೇ ಇರೋದು ಕೆಲವ್ದು ಮಾಡ್ತಾರೆ. ಅವ್ರು ಬಸವಣ್ಣವ್ರು ತುಂಬ ಹೋರಾಟ ಮಾಡಿದ್ದಾರೆ, ಅದರ ಎಂಡಿಂಗ್ ಅವರಿಗೆ ಸಾಕಷ್ಟು ಆಪತ್ತುಗಳು ಬಂದುಬಿಟ್ಟು ಡಿಸ್ಟರ್ಬ್ ಆಗಿ ಅವರ ಫಲ ನೋಡೋಕ್ಕಾಗಲಿಲ್ಲ. ಈ ನಮ್ಮ ಭಾಗದಲ್ಲಿ ಸಿನಿಮಾ ಮಾಡೋರಂತೂ ಮುಂದೂ ಇರಲ್ಲ, ಹಿಂದೆನೂ ಯಾರೂ ಮಾಡಿಲ್ಲ, ಯಾರೂ ಮಾಡೋದು ಇಲ್ಲ, ಅದರಲ್ಲಿ ದುಡ್ಡು ಬರಲ್ಲ, ಏನೂ ಆಗಲ್ಲ ಅಂದ್ಬಿಟ್ಟು ಕತೆ ನಾನು ಬರೆದು ರೆಡಿ ಮಾಡ್ಕೊಂಡಿದ್ದೆ ಸರ್. ಅದೇ ಬಾಲ್ಕಿನಲ್ಲಿ ನಾನು ಭಾಳ ಎದುರಿಸಿದ್ರು, ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ನನಗೆ. ನಮ್ಗೆ ತುಂಬ ತೊಂದರೆ ಕೊಟ್ಟರು, ಸಿನಿಮಾ ಆಗಲ್ಲ ಅಂತ ಎಲ್ಲ ಕಡೆ ಹೇಳ್ತಿದ್ರು, ಪಾತ್ರ ಮಾಡೋರಿಗೆ ಟೆಕ್ನಿಷಿಯನ್ಗೆಲ್ಲ ಹೇಳ್ತಿದ್ರು, ಕರ್ಸ್ಕೊಂಡ್ಬಿಟ್ಟು ಹೇಳ್ತಿದ್ರು ಅವ್ರು ಸಿನಿಮಾನೇ ರಿಲೀಸ್ ಆಗಲ್ಲ, ಯಾಕೆ ವರ್ಕ್ ಮಾಡ್ತೀರಿ ಅಂತಿದ್ರು. ಆ ಪೊಲೀಸ್ ಡಿಪಾರ್ಟ್ಮೆಂಟು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ನಿಮಗೆ ಜೀವಕ್ಕೆ ಸ್ವಲ್ಪ ಅಪಾಯ ಇದೆ, ಹೆದರ್ಕೊಳ್ಬೇಡಿ, ಇಲ್ಲಾಂದ್ರೆ ನೀವು ಅಲ್ಲಿ ಇರಬೇಡಿ, ರಿಲೀಸ್ ಮಾಡ್ತಾಯಿದ್ರು. ಹಿಂಗೆಲ್ಲ ಮಾತಾಡಿದ್ರು. ಫಸ್ಟ್ ಕ್ಲಾಸಾಗಿ ಒಳ್ಳೆ ಲೈವ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಾನೇನು ವರ್ಕ್ ಮಾಡಿದ್ದೀನೋ, ನಾನೇನು ಬರೆದಿದ್ದೀನೋ ಇದ್ರದ್ದು ಪೂರ್ತಿ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು. ಅಂದರೆ ಈ ಸಿನಿಮಾ ಚೆನ್ನಾಗಿ ಕಾಣಿಸೋದಂದ್ರೆ ಮುಖ್ಯ ರೀಸನ್ ನನಗೆ ಗೊತ್ತಾದಂಗೆ ನನ್ನ ತಲೆಗೆ ಬಂದಾಗ ನನ್ನ ಸೆನ್ಸಿಗೆ ಮ್ಯೂಸಿಕ್ಕೇ ಸರ್. ಇಲ್ಲಿ ನೀವು ಎರಡು ಪಾತ್ರಗಳನ್ನ ಮಾಡಬಾರ್ದಿತ್ತು ಅಂತ ಅಭಿಪ್ರಾಯ ಐತಲ್ಲ, ಅದಕ್ಕೆ ಏನಂತೀರಿ? ಎರಡಲ್ಲ ಸರ್, ಒಂದೂ ಮಾಡಬಾರ್ದಂತಿತ್ತು. ಪಕ್ಕ ನಾನು ಡೈರೆಕ್ಟರ್ ಆಗಿರೋಣ ಅಂತ. ಕೆಲವೊಬ್ಬರು ನಮ್ಮಲ್ಲಿ ಬಸವಾದಿ ಶರಣರು ಬಸವಣ್ಣವ್ರಿಗೆ ನೀವು ಅವಮಾನ ಮಾಡಿದಿರಿ, ನಿಮ್ಮ ಸಿನಿಮಾದಲ್ಲಿ ಬಸವಣ್ಣನ ಪಾತ್ರನೇ ಇಲ್ಲ, ಬರೀ ಜೂನಿಯರ್ಸ್ ಥರ ಕುಂತಿದ್ರು. ನಮ್ಮ ಪಾತ್ರ ಅಲ್ಲದು. ಇಲ್ಲಿ ಏನು ಮಾಡ್ತಿದ್ದಾರೆ ಕೆಲವೊಬ್ಬರು, ನಾನು ಬಳಸಿದ್ದು ನಿಮ್ಗೆ ಹೇಳ್ತೀನಿ ಓಪನ್ ಆಗಿ, ವೀರಶೈವನ ಪದನ ನೀವು ತೆಗೀರಿ ಅಂತ ಮಠಾಧೀಶರು ಕೆಲವೊಬ್ರು. ವೀರಶೈವ ಯಾಕೆ ಬಳಸಿದ್ರಿ? ಅಕ್ಕ ಮಾದೇವಿ ವೀರಶೈವ ಅಲ್ಲ, ಶರಣರು ಯಾರು ಎಲ್ಲರೂ ಲಿಂಗಾಯತ ಅಂದ್ರೆ ಯಾಕೆ ಬಳಸಿಲ್ಲ ಅಂತ ಹೇಳಿದ್ರು. ಇವ್ರು ಇಷ್ಟಲಿಂಗ ಅದು ಇದು ಮತ್ತೊಂದು ಇನ್ನೊಂದು ಮಾದೇವಿಗೆ ಅಂತ ಹೇಳ್ತಾರೆ, ಬಟ್ ಅದು ಪೂರ್ತಿ ಶುದ್ಧ ತಪ್ಪು ಸರ್. ಮಾದೇವಿಗೆ ಲಿಂಗ ದೀಕ್ಷೆ ಆಗಿದ್ದು, ಇಷ್ಟಲಿಂಗ ದೀಕ್ಷೆ ಆಗಿರೋದು ಗುರುಲಿಂಗರಿಂದ ಅನುಭವ ಮಟ್ಟ ಬಂದ ಮೇಲೆ ಇಲ್ಲ. ಅಕ್ಕಮಹಾದೇವಿ ಎಲ್ಲರಿಗೂ ಸಂಬಂಧಪಟ್ಟಂತ ಸರ್. ಅಕ್ಕಮಹಾದೇವಿ ಶರಣರಿಗೆ ಸೇರ್ಕೊಂಡೇ ಇಲ್ಲ ಸರ್ ಹೇಳ್ಬೇಕಂದ್ರೆ. ಆಧ್ಯಾತ್ಮದ ಸಾಧಕ್ಕೆ. ಹಾಂ ಸರ್, ಅಧ್ಯಾತ್ಮದ ಸಾಲಿಗೆ, ಆ ಆಧ್ಯಾತ್ಮಿಕ ಸಾಲಿಗೆ ಸೇರಿರೋದನ್ನ ನೀವು ಕಾಯಕ ಜೀವಿಗಳ ಜೊತೆಗೆ ಹೋಲಿಸೋದು ಸರಿನೂ ಇರಲ್ಲ. ಅದು ನಮ್ಮ ಸಿನಿಮಾ 2-3 ಸಂಡೇ ಹೌಸ್ಫುಲ್ ವಾಪಸ್ ಬಂದವ್ರು, 100 ಜನ ವಾಪಸ್ ಬಂದಾರೆ ಸರ್, ಟಿಕೆಟ್ ಸಿಗದೆ ಬಂದಾರೆ. ದೊಡ್ಡ ಯಶಸ್ವಿ ಇಲ್ಲ ಸರ್ ಇಲ್ಲಿ. ಹೌದು. ಆತ್ಮೇರೆ ಶರಣಾರ್ಥಿ. ಕನ್ನಡ ಸಿನಿಮಾ ರಂಗಕ್ಕೆ ಅದರದೇ ಆದ ಇತಿಹಾಸ ಇದೆ. ಸಿನಿಮಾ ಅನ್ನೋದೊಂದು ವಿಚಿತ್ರ ಪ್ಯಾಷನ್, ಹುಚ್ಚು ಅಂತಲೇ ಕರಿಬೋದು. ಬೇರೆ ಬೇರೆ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದರೂ ಕೂಡ ಆಸಕ್ತಿಯನ್ನು ಹೆಚ್ಚಿಸಿಕೊಂಡು ಹಲವಾರು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ. ಹಾಗೆ ಆಗಿನ ಕಾಲದಲ್ಲಿ ಬ್ಯಾಂಗ್ಳೂರಿನ RV ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದರೂ ಕೂಡ ಅನೇಕ ಅವಕಾಶಗಳಿದ್ದರೂ ಸಿನಿಮಾ ರಂಗದ ಹುಚ್ಚಿನಿಂದ ಆ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಅನೇಕ ಹೊಸ ಪ್ರಯೋಗಗಳನ್ನ ಮಾಡಿದ ಬೀದರ್ ಮೂಲದ ವಿಷ್ಣುಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಿರ್ಮಾಣ ಮಾಡಿದ ಅಂಬೇಡ್ಕರ್, ಭಾಲ್ಕಿ ಚನ್ನಬಸವ ಪಟ್ಟದ್ದೇವರು, ಹಾಗೆ ಇತ್ತೀಚೆಗೆ ತೆರೆಕಂಡು 50 ದಿನಗಳ ಪ್ರದರ್ಶನ ಪೂರೈಸಿದ ಅಕ್ಕಮಹಾದೇವಿ ಸಿನಿಮಾಗಳೇ ಅವರ ಪ್ರಯತ್ನಕ್ಕೆ ಸಾಕ್ಷಿ. ನಾನು ಅವರನ್ನು ವಚನ TVಗಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ ಶರಣಾರ್ಥಿ ಸರ್. ಶರಣಾರ್ಥಿ. ನೀವು ಹೇಳಿ ಕೇಳಿ ಈ ಶರಣರ ನಾಡಿನವರು, ಹಾಗೆ ನಿಮ್ಮ ಬದುಕು ಕೂಡ ಅನೇಕ ಏರಿಳಿತಗಳನ್ನು ಕಂಡಿದೆ ಆಗಿದೆ ಸರ್, ಸಾಕಷ್ಟು. ನೀವು ಯಾವ ಕಾರಣದಿಂದ ಅಷ್ಟೆಲ್ಲ ಉನ್ನತ ಪದವಿಯನ್ನು ಪಡೆದ್ರೆ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದ್ರಿ, ಯಾಕೆ ಸಿನಿಮಾಕ್ಕೆ ಬರಬೇಕಂತ ನಿಮಗೆ ಅನ್ನಿಸ್ತು? ಸರ್, ಮೂಲತಃ ನಾನು ಬೀದರ್ನಾಗಿರೋದ್ರಿಂದ ಸಿನಿಮಾ ರಂಗ, ಸಿನಿಮಾ ಕ್ಷೇತ್ರ ಅಂದರೆ ನಮ್ಮ ಬೀದರ್ನವ್ರಿಗೆ ತುಂಬಾ ದೂರು. ಅದು ನಾವು ಕನಸಿನಲ್ಲೂ ನೆನೆಸ್ಕೊಳ್ಳೋಂಗೂ ಇಲ್ಲ, ಅದು ಸಿಗುತ್ತೆ ಅಂತ ನಾವು ಆಸೆ ಪಡೋಂಗೂ ಇಲ್ಲ. ನಾನು ಇಲ್ಲಿ PUC ಮುಗಿಸ್ಕೊಂಡ್ಬಿಟ್ಟು RV ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನನ್ನ ಇಂಜಿನಿಯರಿಂಗ್ ಪದವಿ ನಾನು ಪಡ್ಕೊಂಡೆ. ಅದಾದ ಮೇಲೆ ನನಗೆ ಸ್ವಲ್ಪ ಮೊದಲಿಂದು ನಾಟಕಗಳು ಬರೆಯೋದು, ನಾಟಕಗಳನ್ನ ಆಡೋದು, ನಾಟಕಗಳನ್ನ ಆಡಿಸೋದು. ಈವನ್ RV ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ನಾನು ಸುಮಾರು ಅಲ್ಲಿ ಕನ್ನಡ ಇದ್ದಿಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಟೀಮ್ ಕ್ಯಾಟ್ ಪ್ರೋಗ್ರಾಮ್ ಇತ್ತು, ನನ್ನಿಂದ ಸ್ಟಾರ್ಟ್ ಮಾಡಿದೆ ಅಲ್ಲಿ ಕಲಿ ಕನ್ನಡ ಅಂತ. ಕನ್ನಡ ರಾಜ್ಯೋತ್ಸವ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನಾನೇನಂತ ಹೇಳ್ಬೋದು, ಅವಾಗಿನ ಹೊಳ್ಳ ಅಂತಿದ್ದರು.
ಅವರಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದ ಮೇಲೆ ಅವ್ರು ಏನು ಮಾಡಿದ್ರು, ನಮ್ಮಲ್ಲಿ ಕನ್ನಡ ಅಂದರೆ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಇಲ್ಲಿ ಅಂದರು. ಪ್ರೋಗ್ರಾಮ್ಗಳು ಹೇಳಿದೆ, ಮಾಸ್ಟರ್ ಹಿರಣ್ಯ ಅವ್ರದ್ದು ಮತ್ತು ಬೇರೆ ಬೇರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಹೇಳಿದೆ. ಅದು ಆರಾಮಿತ್ರ ಅವ್ರದ್ದು ಈಗೆಲ್ಲ ಹೇಳಿದ್ದಾದಮೇಲೆ ಓಕೆ ಅಂತ ಹೇಳಿದ್ರು. ಅದಾದಮೇಲೆ ಕಲಿ ಕನ್ನಡ ಇದಾಯಿತು. ಅದಾದಮೇಲೆ ಅಲ್ಲಿ ಸ್ವಲ್ಪ ಕನ್ನಡದ ಆ್ಯಟಿಟ್ಯೂಡು ಆ್ಯಕ್ಟಿವಿಟೀಸ್ ಅದೆಲ್ಲ ಸ್ಟಾರ್ಟ್ ಆಯಿತು. ಕನ್ನಡದ ಏನು ಹುಚ್ಚಿತ್ತು, ಆಮೇಲೆ ನಾಟಕ, ಡ್ರಾಮಾ, ಸಿನಿಮಾ ಇದೆಲ್ಲ ಇತ್ತು. ಅದನ್ನೊಂದು ಎಲ್ಲ ಇಂಜಿನಿಯರಿಂಗ್ ಮುಗಿದ ಮೇಲೆ ಸರ್ ಏನು ಮಾಡಿದ್ದೆ, ಒಂದು ಸಲ ಪೊಲೀಸರ ಮಗಳು ಅಂತ ನಾಟಕ ನಡೀತಾ ಇತ್ತು ಗುಬ್ಬಿ ರಣರಂಗ ಮಂದಿರದಲ್ಲಿ. ಹಾಂ, ಅಲ್ಲಿ ಫಸ್ಟ್ ನಾಟಕ ಆಡಿದ್ದೆ ಚಿಂದೋಡಿ ಲೀಲಮ್ಮವ್ರದ್ದು ಪೊಲೀಸನ ಮಗಳು. ಆ ಹಿಮಪಾತ ಅಂತ ವಿಷ್ಣುವರ್ಧನ್ ಸಿನಿಮಾ ನೋಡೋಕೆ ಹೋಗಿದೆ. ಅಷ್ಟೊಂದು ಯಾಕೋ ಬೋರ್ ಆಯಿತು, ಅಷ್ಟು ಖುಷಿಯಾಗಲಿಲ್ಲ. ಸುಮ್ಮನೆ ಆಗಿ ಹೋಗೋದು ಬೇಡ, ಏನೋ ಫ್ರೆಶ್ ಆಗಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಪೊಲೀಸರ ಮಗಳು ನಾಟಕ ನೋಡೋಕ್ಕೆ ಹೋದೆ. ಆ ನಾಟಕ ನೋಡಿದ್ದಾದ ಮೇಲೆ ಕೆಲವೊಂದು ನಾನು ಕಾಮೆಂಟ್ಸ್ ಮಾಡಿದೆ, ಸುಮ್ಮನೆ ಬರೆದೆ. ಅವರಿಗೆ ಲೀಲಮ್ಮವ್ರಿಗೆ ಕಾಮೆಂಟ್ಸ್ ಮಾಡಿದೆ. ಅಲ್ಲಿ ಒಬ್ಬರು SP ಕ್ಯಾರೆಕ್ಟರ್ ಬರುತ್ತೆ, 58 ನಿನ್ನ ಪಾಲಿಟಿಷಿಯನ್ ಹೇಳ್ತಾನೆ, ನಿನ್ನ ಅವಧಿ ಕೇವಲ 5 ವರ್ಷ, ಆದರೆ ನನ್ನ ಅವಧಿ 58 ವರ್ಷ ಅಂತ SP ಕ್ಯಾರೆಕ್ಟರ್ ಹೇಳ್ತಾರೆ. ಮೇಡಮ್ ನಾನು ಹುಟ್ಟಿದಾಗೆ ಅವನು 58 ವರ್ಷ ಇದನ್ನು ವೃತ್ತಿ ಮಾಡಿದ್ದಾನಂದರೆ ಅದೇಂಗೆ ಸಾಧ್ಯ ಇದೆ? ಹಿಂಗೆ ಕೆಲವೊಂದೆಲ್ಲ ಏನೋ ಮಾತಾಡಿದೆ. ನಿಮಗೆ ಏನೇನು ಬರುತ್ತೆ ಹೇಳಿದ್ರು. ಇಲ್ಲ, ನಾಟಕ ಅದು ಇದೆಲ್ಲ ನನಗೂ ಅದ್ರ ಬಗ್ಗೆ ಪರಿಚಯ ಇದೆ, ಇದು ಏನೇನೋ ಹೇಳ್ಕೊಂಡೆ. ಅವಾಗ ನಾನು ಭರತನಾಟ್ಯಂ ಎಲ್ಲ ಕಲಿತಿದ್ದೆ, ಡ್ಯಾನ್ಸ್ ಬಗ್ಗೆ ಹೇಳಿದೆ. ಆಮೇಲೆ ಮಾಡ್ತೀರಾ ಅಂತ ಕೇಳಿದ್ರು. ಹ್ಞೂ ಅಂದೆ. ಯಾವಾಗ ಮಾಡ್ತೀರಾ? ಯಾವಾಗ ಹೇಳಿದ್ರು ಸರಿ. ಅದು ಬಂಗಾರಡಿಯಲ್ಲೂ ಹೋಗ್ತಾ ಇದ್ದೆ, ಬಂಗಾರೇಶ್ ಅವ್ರ ಪಾತ್ರ ಮಾಡ್ತೀರಾ, ಇವಾಗ ನೋಡಿದ್ರಲ್ಲ ಅದು ಮಾಡ್ತೀರಾ ಅಂದರು. ಮಾಡ್ತೀನಿ ಇಲ್ಲಿ ಒಂದು 2-3 ಸೀನಲ್ಲಿ ಇತ್ತು, ಮಾಡಿದೆ. ಮಾಡಿದ್ದಾದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಫಸ್ಟ್ ಅವರು ನನಗೆ ವೃತ್ತಿ ರಂಗಭೂಮಿದು ಬಣ್ಣ ಹಚ್ಚಿ ಚಿಂದೋಡಿ ಲೀಲಮ್ಮವ್ರು ಪೊಲೀಸರ ಮಗಳು. ಅಲ್ಲಿನಿಂದ ಕೆಲವೊಂದೆಲ್ಲ ನಾಟಕ ಆಡಿದೆ. ಅದಾದಮೇಲೆ ಮದುವೆ ಆಯಿತು. ಮದುವೆ ಗೊತ್ತಾಗ್ತಾ ಇದ್ದಾಗ ಬಿಟ್ಬಿಟ್ಟೆ, ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋ ವೃತ್ತಿ ಜೀವನ. ಅದು ನಡೆದಿದ್ದು 95ರಲ್ಲಿ. 10 ವರ್ಷದ ನಂತರ ಸುಮಾರು ಸಿನಿಮಾದೆಲ್ಲ ಆಫರ್ ಬಂತು ನಾಟಕದಲ್ಲಿ ನೋಡಿ. ನಾನು ಹೋಗಲಿಲ್ಲ, ಇಲ್ಲಿನೂ ಕಾಂಟ್ರಾಕ್ಟರ್ ಆಗಿದೆ, ಕೆಲಸ ಮಾಡ್ತಿದ್ದೆ. 2005ರಲ್ಲಿ ಬೇರೆ ಯಾರೋ ಸಿನಿಮಾ ಮಾಡ್ತಾಯಿದ್ರು, ಅವ್ರು ನನ್ನ ಹೆಸರು ಹಾಕ್ಕೊಂಡು ಪ್ರೊಡ್ಯೂಸರ್ ಅಂತ ಹಾಕ್ಕೊಂಡಿದ್ರು. ನಾನು ಪ್ರೊಡ್ಯೂಸರ್ ಅಲ್ಲ, ಆದರೂ ನಿಮ್ಮ ಹೆಸರು ಹಾಕ್ಕೊಂಡು ಮಾಡ್ತೀವಿ ಅಂದರು. ಯಾಕೋ ಅವ್ರು ಇಷ್ಟ ಒಂದು ಹೇಳ್ತಾರೆ, ಏನೋ ಬೇಡ ಇವ್ರು ಏನೋ ಆಟ ಆಡ್ತಾರೋ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರು ಯಾವಾಗ ಹೇಳಿದ್ರು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಾನೇ ಕೆಲವೊಂದು ಪುಸ್ತಕಗಳು ಹೋಗಿ ಸಪ್ನಾ ಬುಕ್ ಡಿಪ್ಪಿಗೆ ಹೋಗಿ ಸುಮಾರು ಪುಸ್ತಕಗಳು ತಂದೆ. ಎಲ್ಲನೂ ಪರ್ಫೆಕ್ಟಾಗಿ ಸ್ಟೋರಿ ನಾನೇ ಮಾಡಿದೆ, ಪ್ರೊಡ್ಯೂಸರು ನಾನೇ ಇದೆ, ರೈಟ್ರ್ ಇದೆ, ಬಾಬಾ ಸಾಹೇಬ್ ಕ್ಯಾರೆಕ್ಟ್ರು ನಾನೇ ಮಾಡಿದೆ. ಸುಮಾರು ಜನರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಯಾಕೋ ಅದೊಂದು ಸೆಟ್ ಆಗಲಿಲ್ಲ, ಕೆಲವೊಬ್ಬರು ಇಷ್ಟಪಡಲಿಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಭಾಳ ಸೂಕ್ಷ್ಮವಾದ ಪಾತ್ರ ಇದು, ಯಾಕೆ ಬೇಕು ಅನ್ನೋ ಥರದಲ್ಲಿ ಸುಮ್ಮನೆ ಆದರು. ಅದಾದಮೇಲೆ ಪಾತ್ರ ಅಲ್ಲಿಂದ ಬಣ್ಣ ಹಚ್ಚಕ್ಕೆ ಸಿನಿಮಾದಲ್ಲಿ ಒಂದು ಸ್ಟಾರ್ಟ್ ಆಯಿತು. ಜೊತೆಗೆ ಭವ್ಯ ಇದ್ದರು, ತಾರಾ ಇದ್ದರು ಪಾತ್ರದಲ್ಲಿ, ದತ್ತಣ್ಣ ಇದ್ದರು, ಪದ್ಮವಾಸ್ ಅಂತಿದ್ರು. ಎಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ. ಸಿನಿಮಾ ಕಂಪ್ಲೀಟ್ ಮಾಡಿದೆ, ಪ್ರೊಡ್ಯೂಸರು ನಾನೇ. ಕಂಪ್ಲೀಟ್ ಆದಮೇಲೆ ಸರ್ ನಾನು ಎಲ್ಲರೂ ಎದುರಿಸ್ತಿದ್ರು, ನೀವು ಲಿಂಗಾಯತರು, RSS ಮೈಂಡು, ನಿಮಗೆಲ್ಲ ಇಂಥ ಶೋಷಣೆ ಅದು ಇದೆಲ್ಲ ಗೊತ್ತಾಗಬೇಕಲ್ಲ ಅಂತ. ಪಾಪ ಅವರು ನಮ್ಮ ಕಳಕಳಿದಿಂದ ಅವರು ಎದುರಿಸ್ತಿದ್ರು. ಒಬ್ಬರು ಒಂದು ಗುಲ್ಲೆ ಸುಟ್ಟರು, ಒಂದು ಕಲ್ಲು ಹೊಡೆದ್ರು ಅಂದ್ರೆ ನಿಮ್ಮ ಮನೆಕ್ಕಿಂತ ಮೇಲೆ ಬಿಡ್ತಾ ನೋಡ್ರಿ ಕಲ್ಲು ಅಂತ. ಸ್ಕ್ರಿಪ್ಟ್ ಕೇಳೋರು, ನಾನು ಯಾರಿಗೂ ಸ್ಕ್ರಿಪ್ಟ್ ಹೇಳಿಲ್ಲ. ಹಂಗೇ ಟೈಟಾಗಿ ಸಿನಿಮಾ ಮುಗಿಸಿದೆ ಸರ್. ಮುಗಿಸಿದ್ದಾದ ಮೇಲೆ ಸುಮಾರು 43 ಜನ MLAಗಳು ಸಿನಿಮಾ ನೋಡೋಕೆ ಬಂದಿದ್ರು ಅವತ್ತು. ಅಂಬೇಡ್ಕರ್ ಸಿನಿಮಾಕ್ಕೆ ನಮ್ಮ ಖರ್ಗೆ ಸಾಹೇಬರು ಕರೆಸಿದ್ರು. ಅವಾಗಿನ ಸ್ಪೀಕರ್ ಕೂಡ ಬಂದಿದ್ದರು. ಫುಲ್ ಗಾಂಧಿನಗರ ತುಂಬ ಎಲ್ಲ ಪೊಲೀಸ್ ವ್ಯಾನ್ಗಳೇ. ಏನಾಗುತ್ತೋ ಅಂತ ದಲಿತ ಮುಖಂಡರು ಎಲ್ಲ ಅಧ್ಯಕ್ಷರು ಬಂದಿದ್ದರು ಕರ್ನಾಟಕದ್ದು. ಈ ಸಿನಿಮಾ ಮಾಡಿದ್ದಾನಂದ್ರೆ ಏನಿದೆ ಅಂತ ಫಸ್ಟ್ ಕನ್ನಡನಲ್ಲಿ. ಅದು ಮೊದಲು ಬಾಲಕ ಅಂಬೇಡ್ಕರ್ ಮಾಡಿದರು. ಬಾಲಕ ಅಂಬೇಡ್ಕರ್ ಅಂಥದ್ದೇನಿಲ್ಲ, ಇದು ರೆಗ್ಯುಲರ್ ಅಂಬೇಡ್ಕರ್ ಸಾಹೇಬ್ರು ಮಾಡಿದ್ದಾರೆ ಅಂದರೆ ಏನಾದರೂ ತಪ್ಪಾದರೆ ಹೇಗೆ ಅಂತ ಆ ಒಂದು ಕಳ್ಕಳಿಂದ ಬಂದಿದ್ದರು. ಕೆಲವೊಬ್ರು ಗುಲ್ಲೆಬ್ಸಕ್ಕೆ ಬಂದಿದ್ದರು ಅಂತಿದ್ರು. ಸಿನಿಮಾ ನೋಡಿದ್ರು, ಖರ್ಗೆ ಅವ್ರು ಮಾತಾಡಿದ್ರು, ಶರಣರ ನಾಡಿನಲ್ಲಿ ಶರಣರ ಕುಟುಂಬದಲ್ಲಿ ನೀವು ಹುಟ್ಟಿ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿನಿಮಾ ಮಾಡಿದ್ವಿ ಕಮ್ಮಿ ಬಜೆಟ್ನಲ್ಲಿ, ನಾನು ನಿಮಗೆ ನಮ್ಮ ಎಲ್ಲ ಜನಾಂಗದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ಬಿಟ್ಟು ಮೈಕ್ ಉದಯ್ TV ತೊಗೊಂಡ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಭರಣಿ ಸಾಹೇಬರು, ಆಮೇಲೆ K. ಶಿವರಾಮು, ಎಲ್ಲ ನಾಯಕರು ಹೇಳಿದ್ರು. ಉಳ್ಕೊಂಡೆ ಬದುಕೊಂಡೆ ಅಂತ ಅನ್ನಿಸ್ತು. ಅಲ್ಲಿ ತನಕ ನನಗೂ ಸ್ವಲ್ಪ ಇತ್ತು, ಬಟ್ ಧೈರ್ಯ ಇತ್ತು ನನಗೆ. ನಾನು ಅಫ್ಷಲಾಗಿ ಮಾಡಿದ್ದೀನಿ, ಅಪ್ಪರ್ ಕಮ್ಯುನಿಟಿಯಲ್ಲಿ ಲೋವರ್ ಕಮ್ಯುನಿಟಿಗೆ ಯಾರಿಗೂ ಹೊರಟಾಗಂಗೆ ಮಾಡಿಲ್ಲ. ಅಫ್ಷಲಾಗಿ ಮಾಡಿದ್ದೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ಗೆ ಸಿನಿಮಾನೂ ಕನ್ನಡ ತುಂಬ ಎಲ್ಲ ಕಡೆಯೂ ಅಲ್ಲಲ್ಲಿ ತುಂಬ ದುಡ್ಡು ಮಾಡಿಲ್ಲ, ಬಟ್ ಅದೊಂಥರ ಹೆಸರು ಮಾಡ್ತು. ಅದಾದ ನಂತರ ಇವಾಗಿಂದು ಕರ್ನಾಟಕ ಘನ ಸರ್ಕಾರ ಕೂಡ ನನಗೆ ಅವಾರ್ಡ್ ಬರೋ ಥರದಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಗೌರ್ಮೆಂಟ್ ಅವಾರ್ಡು ಬಂತು ಸರ್. ಅದಕ್ಕೆ ಅಂದರೆ ಸ್ಕ್ರೀನ್ ಪ್ಲೇ ಎಲ್ಲ ನೀವೇ ಮಾಡಿ? ನಂದೇ ಸರ್. ಸ್ಕ್ರೀನ್ ಪ್ಲೇ ನೀವೇ ಮಾಡಿದ್ರಿ. ಅದಾದ ನಂತರ ಮತ್ತೆ 2 ಕಮರ್ಷಿಯಲ್ ಮೂವಿ ಮಾಡಿದೆ. ಒಂದು ಗಂಗಾ ಕಾವೇರಿ ಅಂತ, ಪ್ರೊಡ್ಯೂಸರ್ ಬೇರೆ, ರೈಟ್ರು ಡೈರೆಕ್ಟ್ರು ನಾನೇ. ಅದು ಪೂರ್ತಿ ಹಿಮಾಲಯದಲ್ಲೇ. ಇನ್ನೊಂದು ಮನಸ್ಸುಗಳ ಮಾತು ಮೊದಲ ಅಂತ 2 ಕಮರ್ಷಿಯಲ್ಲು, 3 ಈ ಥರ ಐಟೆಕ್ ಸಿನಿಮಾ ಮಾಡಿದ್ವಿ.
ಅದು ಅವೆರಡು ಯಾವ ರೀತಿ ಯಶಸ್ಸನ್ನು ಕಂಡು ಕಮರ್ಷಿಯಲ್ ಸಿನಿಮಾಗಳು? ಹಾಂ, ಮನಸ್ಸುಗಳ ಮಾತು ಮೊದಲ ಬೇರೆಯೊಬ್ಬರು ಪ್ರೊಡ್ಯೂಸರ್ ಪರ್ಚೇಸ್ ಮಾಡಿದ್ರು. ಹ್ಞೂ ಎಷ್ಟು ಖರ್ಚಾಗಿದೆನೋ ಅಷ್ಟು ನಾನು ಕೊಡ್ತೀನಿ ಅಂದ್ಬಿಟ್ಟು ಅದರಲ್ಲಿ ನನಗೆ ಒಂದು 3 ಲಕ್ಷ ಲಾಭ ಬಂತು, ಜಾಸ್ತಿ ಬಂದಿಲ್ಲ. 45 ಲ್ಯಾಕ್ ಆಗಿನ ಕಾಲದಲ್ಲಿ ನಾನು ಖರ್ಚು ಮಾಡಿದೆ. ಯಾರು ಹೀರೋ ಯಾರಾಗಿದ್ರು? ಆ ಹೀರೋ ಯೂಟ್ಯೂಬ್ ಉದಯ್ ಟಿ ವಿನಲ್ಲಿ ಆನಂದ್ ಅಂತ ಬರ್ತಿದ್ದು ಸರ್. ಆನಂದ್ ಅಂತ ಎಲ್ರಿಗೂ ಚಿರಪರಿಚಿತ, ಒಳ್ಳೆ ಕಾಮಿಡಿ ಮಾಡ್ತಿದ್ರು. ದೀಪಾಂಜಲಿ ನಗರಲ್ಲಿ ಇದರಲ್ಲೇ ಬರುತ್ತೆ, ವಿಜಯನಗರಲ್ಲಿ ಬರುತ್ತೆ. ಅಲ್ಲಿದ್ದರು ಅವರು. ಉದಯ್ ಟಿ ವಿ ಫೇಮಸ್ ಅಂದ್ಬಿಟ್ಟು ಅಷ್ಟರಲ್ಲಿ ಗಣೇಶ್ ಫೇಮಸ್ ಆಗಿದ್ರಲ್ಲ ಸರ್, ಈ ಮುಂಗಾರು ಮಳೆ ಹೌದು ಫೇಮಸ್ ಆಗಿರೋದ್ರಿಂದ ಆ್ಯಂಕರ್ಗಳು ಸ್ವಲ್ಪ ವರ್ಕೌಟ್ ಆಗ್ತಾರೆ, ನೋನು ಫೇಸ್ ಇರುತ್ತೆ, ಕಮ್ಮಿ ಬಡ್ಜೆಟ್ನಲ್ಲಿ ಅಂದ್ಬಿಟ್ಟು ಅವ್ರನ್ನ ತೊಗೊಂಡಿದ್ದೆ ನಾನು. ಅದಕ್ಕೆ ನಾನು ಪ್ರೊಡ್ಯೂಸರ್, ಡೈರೆಕ್ಟರ್ ಅಲ್ಲ, ಬರೀ ಪ್ರೊಡ್ಯೂಸರ್ ಮಾತ್ರ. ಇನ್ನೊಬ್ರು ಹೊಸ ಹುಡುಗಿರು ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವರು ಅದ್ಭುತವಾದ ಕನ್ನಡ ಇಂಡಸ್ಟ್ರಿ ಹೆಸರು ಮಾಡಿದ್ದಾರೆ, ಹರಿಪ್ರಿಯ ಅಂತ. ಅವರು ಶ್ರುತಿ ಅವ್ರ ಹೆಸರು ಮೊದಲಿಂದ, ಹರಿಪ್ರಿಯ ಅಂತ ನಾನೇ ಒಂದು ಹೆಸರು ಚೇಂಜ್ ಮಾಡಿಟ್ಟೆ. ಶ್ರುತಿ ಆಲ್ರೆಡಿ ಇದ್ದಾರೆ ಇದ್ರು. ಹಾಗಾಗಿ ಹೆಸರು ನಮ್ಮ ಹೇಗೆ ನೀವೆಲ್ಲ ಇದನ್ನು ಜಾತಕ ನಂಬ್ತೀರಾ, ಏನು ನಂಬ್ತೀರಾ ಅಂತ ಕೇಳಿಕೊಂಡು ಅವ್ರದ್ದೇ ಆದ ಒಂದು ಪರಂಪರೆಯಲ್ಲಿ ಅವ್ರದ್ದೇ ಒಂದು ಸಂಸ್ಕೃತಿ ಸಂಸ್ಕಾರ ತಿಳ್ಕೊಂಡ್ಬಿಟ್ಟು ಹರಿಪ್ರಿಯ ಅಂತ ಹೆಸರಿಟ್ಟೆ. ಆ ಹೆಸರು ತುಂಬ ಚೆನ್ನಾಗಿ ಫೇಮಸ್ ಆಗಿದೆ, ಒಳ್ಳೊಳ್ಳೆ ಸಿನಿಮಾನೂ ಮಾಡಿದ್ದಾರೆ. ಈಗ ನಿಮ್ಮದು ಮೂಲ ವೃತ್ತಿ ಏನು ಕಾಂಟ್ರಾಕ್ಟ್ ಇತ್ತಲ್ಲ? ನಾನು ಇಂಜಿನಿಯರಿಂಗು ಮೆಕ್ಯಾನಿಕಲ್ ಆದ್ರೂ ಮುಗಿತಾ ಇದ್ದಂಗೆ 96ನಿಂದ ಗೌರ್ಮೆಂಟ್ ಲೈಸೆನ್ಸ್ ಕಾಂಟ್ರಾಕ್ಟರ್ ನಾನು ಸಿವಿಲ್ ವರ್ಕೇ ಮಾಡಿದ್ದೀನಿ ಸರ್ ಟಿಲ್ ಡೇಟ್. ಇವಾಗ ಡೆವಲಪರ್ ಬೆಂಗಳೂರಲ್ಲಿ. ಮೊದಲು BWSSBನಲ್ಲಿ ಮಾಡಿದೆ. ಅದಾದ ಮೇಲೆ ಸಿವಿಲ್ ವರ್ಕು, ಜಡ್ಪಿ, ಆಮೇಲೆ ಮುನ್ಸಿಪಾಲ್ಟಿ, ಕೆಂಗೇರಿ ಮುನ್ಸಿಪಾಲ್ಟಿಯಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದೇವೆ. ಬೇಸಿಕಲಿ ನಿಮ್ಮ ಪ್ಯಾಷನ್ ಸಿನಿಮಾ ಇರಲಿಲ್ಲ, ವೃತ್ತಿದಲ್ಲಿ ಇಂಜಿನಿಯರೇ. ಅದಾದ 10 ವರ್ಷದ ನಂತರ ಮತ್ತೆ ನಮ್ಮಲ್ಲಿ ಒಳಗಡೆ ಇರುತ್ತಲ್ಲ ತುಡಿತ ಇತ್ತಲ್ಲ, ಆ ತುಡಿತಕ್ಕೆ ಸಿನಿಮಾದೇನೋ ಆಕಸ್ಮಿಕವಾಗಿ ಬಂದೆ. ಅದೊಂದು ಹಾಬಿ ಅಂತ ಹೇಳ್ಬೋದು ಅಷ್ಟೇ, ಪ್ರವೃತ್ತಿ. ನಾವು ವೃತ್ತಿನ ಅನ್ಕೊಳ್ಳಿಕ್ಕಾಗಲ್ಲ. ಆಮೇಲೆ ಸರ್ ನೀವು ಈ ಅಂಥ ಟಫ್ ಸಬ್ಜೆಕ್ಟ್ ತೊಗೊಂಡ್ರಲ್ಲ, ನಿರ್ದೇಶಕನಾಗ್ಲಿಕ್ಕೆ ನಿರ್ಮಾಪಕರು ದುಡ್ಡು ಹಾಕಿದಾರಲ್ಲ ನಿರ್ಮಾಪಕರಾಗ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ನೀವು ನಿರ್ದೇಶಕರಾಗಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯ ತರಬೇತಿ ಇರಲಿಲ್ಲ. ಸೊ ನಿಮಗೆ ಅಂಬೇಡ್ಕರ್ ಮಾಡೋ ಮುಂದೆ ಬಂದಿರುವಂಥ ಕಾನ್ಫಿಡೆನ್ಸ್ ಏನು? ಅಲ್ಲಿ ನಿರ್ದೇಶಕ ಅಂತಂದರೆ ಒಬ್ಬರು ನನಗೆ ಶರಣ್ ಕುಮಾರ್ ಕಬ್ಬೂರ್ ಅಂತ ಅವ್ರನ್ನ ತೊಗೊಂಡಿದ್ದೆ ನಾನು. ಅವರು ಸ್ವಲ್ಪ ಅರ್ಧದಿಂದ ಅವರಿಗೆ ಈ ಅಷ್ಟರಲ್ಲಿ ಅವರು ಕ್ಲೋಸ್ ಫ್ರೆಂಡು ಪ್ರೇಮ್ ಅಂತ, ಅವರು ಶಿವರಾಜ್ ಕುಮಾರ್ ಜೋಗಿ ಸಿನಿಮಾ, ಅವರು ಎಲ್ಲ ಮನಸ್ಸೆಲ್ಲ ಆ ಕಡೆ ನಿತ್ತು ಜಾಸ್ತಿ. ಮಾಸ್ ಮಾಡೋಣ ಸರ್, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂದರೆ ಇಲ್ಲ, ಒಂದು ಐತಿಹಾಸಿಕ ಸಿನಿಮಾ ಮಾಡೋಣ, ನಮ್ಗೆ ಶರಣ ತತ್ವ, ಬಸವ ತತ್ವ, ಕಾಯಕ, ಈಕ್ವಾಲಿಟಿ ಇದೆಲ್ಲ ಇರುತ್ತಲ್ಲ ಸರ್. ಇದರಿಂದ ಬಾಬಾ ಸಾಹೇಬ್ರದ್ದು ಸಿನಿಮಾ ಮಾಡ್ಬೇಕಂತ ಅಂದ್ಕೊಂಡು ಮಾಡಿದೆ. ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ. ಇವನ್ ಅಫ್ಷಿಯಲಾಗಿ ಅವರೇನೆ ಇದನ್ನೇ ಡೈರೆಕ್ಟರ್ ಅವರೇನೆ. ಆಮೇಲೆ ನೀವು ಸ್ವತಂತ್ರವಾಗಿ ನಿರ್ದೇಶಕರು ಯಾವಾಗಾದ್ರಿ? ಗಂಗಾ ಕಾವೇರಿ ಡೈರೆಕ್ಷನ್. ಆವಾಗ ನಿಮ್ಗೆ ಏನೇನು ಅನುಭವಗಳನ್ನು ಬಳಸ್ಕೊಂಡ್ರಿ? ಯಾವ ರೀತಿ ಅದು ಟೀಮ್ ವರ್ಕ್ ಆಗಿ ಬಂತು? ಯಾಕಂದ್ರೆ ಬೇರೆ ಯಾರ ಕೈಯಲ್ಲಿ ನೀವು ಅಸೋಸಿಯೇಟ್ ಆಗಿ ಇಲ್ಲ ಮಾಡಿರಲಿಲ್ಲ. ಮತ್ತು ಸಿನಿಮಾ ಮಾಡಬೇಕಾದಾಗ ಬೇಕಿರುವಂಥ ಅರ್ಹತೆ ಏನು ನಿರ್ದೇಶಕನಾಗ್ಲಿಕ್ಕೆ? ನೀವು ಹೇಳಿದಂಗೆ ಅದು ವರ್ಕ್ ಮಾಡಬೇಕು. ಬಟ್ ನಾನು ಮೊದಲಿಂದು ಕನ್ನಡ ಸಿನಿಮಾಗಲಿ ಬೇರೆ ಸಿನಿಮಾ ಜಾಸ್ತಿ ನೋಡ್ತಿದ್ದೆ, ಅತಿ ಹೆಚ್ಚು ಕನ್ನಡ ಸಿನಿಮಾ ಎಲ್ಲ ನೋಡ್ತಿದ್ದೆ. ನಾನು ಆ ಫ್ರೇಮ್ನಲ್ಲಿ ಕ್ಯಾಮ್ರಾ ವರ್ಕ್ ನೋಡ್ತಿದ್ದೆ. ನಾನು ಫ್ರೇಮ್ ಶಾರ್ಟ್ಸ್ ಹೇಗೆ ತೊಗೊಳ್ತಾರೆ ಅಂತ, ಕ್ಯಾರೆಕ್ಟರ್ಗಳು ಹೇಗೆ ಹೇಳ್ತವೆ, ಆ ಸಾಂಗ್ಗಳೆಲ್ಲ ಹೇಗೆ ತೊಗೊಳ್ತಾರೆ. ನಾನು ಫೀಲ್ಡಲ್ಲಿ ನೀವು ಹೇಳಿದಂಗೆ ನಾನು ಸೆಟ್ಟಲ್ಲಿ ಯಾವತ್ತೂ ಹೋಗಿಲ್ಲ, ಇವಾಗೂ ಹೋಗಿ ನಿಂತ್ಕೊಂಡಿಲ್ಲ ಯಾರು ಸೆಟ್ಟಲ್ಲೂ. ಒಬ್ಬರು ಸೆಟ್ಟಲ್ಲಿ ನಾನು ಹೋಗಿ ನಿಂತ್ಕೊಂಡೇ ಇಲ್ಲ. ಬಟ್ ಆ ರೀತಿ ಮಾಡಿದ್ದೀನಿ ಸರ್. ಮಾಡಿದ್ರು ಮಾಡ್ಬೋದಲ್ಲ ಸಿನಿಮಾನ? ನಾನು ಮಾಡಿದ್ದೀನಿ. ನೀವು ಮಾಡಿದ್ರೆ ಅದೇ ನಾನೇ ಸಾಕ್ಷಿ. ಅಂದ್ರೆ ಅದು ಟೀಮ್ ವರ್ಕ್. ನಿರ್ದೇಶಕ ಅಲ್ಲಿ ಎಲ್ಲರನ್ನೂ ಬಳಸ್ಕೋಬೇಕು. ಕೋರಿಯೋಗ್ರಾಫರು, ಫೋಟೋಗ್ರಾಫರು, ವಿಡಿಯೋಗ್ರಾಫರ್ಸು, ಎಲ್ಲ ಕ್ಯಾರೆಕ್ಟರ್ಗಳು. ಅದು ಓನ್ಲಿ ಫ್ರೇಮ್ ವರ್ಕಿಗೆ ನಿಮ್ಗೆ ಪ್ರಧಾನ ಪಾತ್ರ ಯಾರ್ದು ಅನ್ನಿಸ್ತೈತೆ ನಿಮ್ಗೆ ಸಿನಿಮಾ ಮಾಡೋದು? ಪ್ರಧಾನ ಪಾತ್ರ ದುಡ್ಡು ಹಾಕೊಂಡು ಪ್ರೊಡ್ಯೂಸರ್ ಅದನ್ನು ಡೈರೆಕ್ಟರ್ ಸರ್. ಡೈರೆಕ್ಟರ್ ಅಲ್ಲ, ಆ ಡೈರೆಕ್ಷನ್ ಟೀಮ್ನಲ್ಲಿ ಮುಖ್ಯ ಬೇರೆ ಬೇರೆ ಯೂನಿಟ್ಗಳು ಇರ್ತಾವಲ್ಲ, ಎಡಿಟಿಂಗು, ವಿಡಿಯೋಗ್ರಫಿ, ಅದರಲ್ಲಿ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡ್ಕೊಂಡು ನೀವು ನಿರ್ದೇಶಕರಾದವ್ರು ಮಾಡಿ ನನಗೆ ಈಗ ಬೇಕಂದ್ರೆ ಅವ್ರು ಕೊಡ್ತಾರೆ ಸರ್. ನೀವೇನು ಕಾನ್ಸೆಪ್ಟನ್ನು ಈಗ ನಾವು ಸಪೋಸ್ ಎಡಿಟರ್ ಇದ್ದ ಈ ಅವರಿಗೆ ನಾವು ಪೂರ್ತಿ ಕತೆ ಹೇಳಿಬಿಟ್ಟು ಈ ಥರದಲ್ಲಿದೆ ನಮ್ಮ ಶಾರ್ಟ್ಸ್ ಹೀಗಿದೆ ಅಂತ ನಾವು ಅವ್ರಿಗೆ ಹೇಳ್ಕೊಟ್ಬಿಟ್ರೆ, ಇವಲ್ಲೂ ಅಷ್ಟೇ ಸರ್, ಅವಲ್ಲೂ ಅಷ್ಟೇ. ಅವ ನೆಗೆಟಿವ್ ಕಟಿಂಗ್ ಇತ್ತು, ಇವಾಗ ಡಿಜಿಟಲ್ ಇದೆ, ಯಾವುದೇ ಇರ್ಬೋದು. ಒಬ್ಬ ಎಡಿಟ್ರಿಗೆ ನಮ್ಮ ಕತೆ ಪೂರ್ತಿ ಹೇಳಿ ನಮ್ಮ ಮೈಂಡ್ ಅವರಿಗೆ ಕೂತ್ಕೊಂಡ್ಬಿಟ್ರೆ ನಾವು ಹೇಳದೇ ಇರೋದು ಕೆಲವೊಂದು ಮಾಡ್ತಾರೆ. ಅವ್ರು ಕೇಳ್ತಾರೆ, ಮಾಡಿದ್ರು ಕೂಡ ಕೇಳ್ತಾರೆ ನಮಗೆ, ಸರ್ ಇದು ಮಾಡ್ಬೋದಾ, ಇದು ಇರ್ಬೋದಾ ಅಂತ ಡೈರೆಕ್ಟ್ ಕೇಳ್ತಾರೆ. ಬಟ್ ನಾವು ಒಳ್ಳೆ ಎಡಿಟ್ರ್ ಇಟ್ಕೊಂಡ್ಬಿಟ್ರೆ, ನ್ಯಾಷನಲ್ ಅವಾರ್ಡ್ ಇದ್ರು ನನಗೆ ಎಡಿಟ್ರು ಸ್ವಾಮಿ ಅಂತ, ಮೊದಲನೇದು ಸಿನಿಮಾಗೇನೆ ಅಂಬೇಡ್ಕರ್ ಸಿನಿಮಾಗೆ ಒಬ್ರು ಸ್ವಾಮಿ ಅಂತ ಇದ್ರು, ಆ ಕಡೆ ಇದ್ರ ಕಡೆಯವರು, ಮೈಸೂರಿನ ಆ ಕಡೆಯವರು.
ಅಲ್ಲಿಂದ ನನಗೆ ಎಡಿಟಿಂಗ್ ಸೆನ್ಸು ತುಂಬ ಚೆನ್ನಾಗಿ ಬಂತು, ಗೊತ್ತಾಗ್ಬಿಡ್ತು. ಅದಾದಮೇಲೆ ಮನಸ್ಸುಗಳು ಮಾತು ಮಧುರಕ್ಕೆ ಡೈರೆಕ್ಟ್ರೇ ಬೇರೆ, ನಾನು ಡೈರೆಕ್ಟರ್, ಓನ್ಲಿ ಪ್ರೊಡ್ಯೂಸರ್ ಅದಕ್ಕೆ. ಆಮೇಲೆ ಗಂಗಾ ಕಾವೇರಿ ಆಕಸ್ಮಿಕವಾಗಿ ನಾನೊಂದು ಸಿನಿಮಾದ ಹಾಡು ಮಾಡೋಕ್ಕಂತ ಹೋಗಿದ್ದೆ ಹಿಮಾಲಯಗೆ. ಆ ಹಿಮಾಲಯನ ಒಂದು ಫ್ಲೈಟ್ ತೊಗೊಂಡ್ಬಿಟ್ಟು ಬಾಡಿಗೆ ತೊಗೊಂಡ್ಬಿಟ್ಟು 3-4 ಅವರ್ಸ್ ಸುತ್ತಾಡಿಬಿಟ್ಟೆ. ಹಿಮಾಲಯ ನೋಡ್ಬೇಕಂತ ಸುತ್ತಾಡಿದೆ ಸರ್ ಫಸ್ಟಿಗೆ. ಆ ಸುತ್ತಾಡಿದ ಮೇಲೆ ಇಂಥ ಅದ್ಭುತವಾದ ಜಾಗ ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಬೆಟ್ಟ ಗುಡ್ಡ ನದಿ ಕಣಿವೆ, ಒಂದು ಫ್ಲವರ್ ವ್ಯಾಲಿ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ. ನಾನು ಕೂಡ ಇನ್ನೂ ಶೂಟಿಂಗ್ ಮಾಡಿಲ್ಲ, ಮಾಡಬೇಕಂತ ಆಸೆ ಪಟ್ಟಿದ್ದೆ. 3 ಸಿನಿಮಾ ಇತ್ತು, ಆಗಿಲ್ಲ, ಯಾರೂ ಮಾಡಿಲ್ಲ ಇನ್ನು. ಅಂಥದ್ದೊಂದು ನ್ಯಾಚುರಲ್ ಫ್ಲವರ್ ವ್ಯಾಲಿ ಇದೆ ನಿಯರ್, ಅದು ಬದ್ರಿ ಕೇದಾರನಾಥ್ ರೂಟಲ್ಲಿ ಬರುತ್ತೆ ಸರ್ ಅದು. ಹಂಗಾಗಿ ಅದೆಲ್ಲ ನೋಡಿದ್ದಾದಮೇಲೆ ಒಂದು ಕರ್ನಾಟಕದ ಒಬ್ಬ ಹುಡುಗ ಸಪೋಸ್ ಅಲ್ಲಿಂದ ಬಂದರೆ ಅವ್ನಿಗೆ ಏನೇನು ಫೀಲ್ ಆಗುತ್ತೆ. ಒಬ್ಬ ಫೋಟೋಗ್ರಫಿ, ಅವನು ನೇಚರ್ ಹಿಡಿಯೋಕೆ ಹೋಗ್ತಾರೆ, ಮತ್ತೇನೇನೋ ಮಾಡ್ತಾರೆ, ಮಾಡಿದರೆ ಆಕಸ್ಮಿಕವಾಗಿ ಎಲ್ಲನೇ ಪ್ರಪಾತದಿಂದ ಬಿದ್ದರೆ ಏನು ಒಂದು ಗತೆ, ಯಾರೋ ಒಬ್ರು ಸಿಕ್ಬಿಟ್ಟು ಏನೋ ಮಾಡಿದ್ರೆ ಹೇಗೆ, ಇಲ್ಲೊಂದು ಲವ್ ಡೆವಲಪ್ಮೆಂಟ್ ಆದರೆ ಹೇಗೆ ಅನ್ನೋದು ಅದೇ ಒಂದು ಕಾನ್ಸೆಪ್ಟ್. ಅದು ಏನೇನು ಲೊಕೇಶನ್ ನೋಡಿದ್ನೋ ಆ ಲೊಕೇಶನ್ ಎಲ್ಲದಕ್ಕೂ ಬಳಸ್ಕೊಳ್ಳಿಕ್ಕೆ ಲೊಕೇಶನ್ ನೋಡಿಬಿಟ್ಟು ಕತೆ ಮಾಡಿದೆ ನಾನು. ಅದು ಒಳ್ಳೆ ಮೂವಿ ಅಂತ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ರು, ಕನ್ಸಿಡರ್ ಮಾಡಿದ್ರು, ನೋಡಿದ್ರು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ದಾದಮೇಲೆ ಕೆ ಕಲ್ಯಾಣ್ಗೆ ಕತೆ ಹೇಳ್ಬಿಟ್ಟು ಸಾಂಗೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಸ್ನೇಹಿತರೊಬ್ಬರು ನನ್ನ ಮಗನ ತೊಗೊಳ್ಳಿ ಅಂದರು. ಅಷ್ಟಾಗಿ ನಾನು ಧ್ಯಾನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೇ ಹೀರೋ ಅಂತ ಇದು ಮಾಡ್ಕೊಂಡಿದ್ದೆ. ಅವರು ರೆಡಿಯಾಗಿತ್ತು, ಅಮೌಂಟ್ದು ಎಲ್ಲ ರೆಡಿಯಾಗಿತ್ತು, ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ. ನಮ್ಮ ಫ್ರೆಂಡ್ ಒಬ್ಬರು ವೆಂಕಟಪ್ಪ ಅಂತ, ಅವ್ರ ಮಗನ ನಮ್ಮ ಮಗನ ಕನ್ಸಿಡರ್ ಮಾಡಿಬಿಟ್ಟು ಒಂದು ಪಾತ್ರ ಕೊಡಿದ್ರು. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಫೋಟೋಶೂಟ್ ಮಾಡಿಬಿಟ್ಟು ಸ್ಕ್ರೀನ್ ಟೆಸ್ಟ್ ಮಾಡಿದ್ಮೇಲೆ ಹೇಳಿದೆ. ಅವ್ರು ಏನು ಮಾಡಿದ್ರು, ಇವನೇ ಹೀರೋ ಮಾಡಿದ್ರು ಹೆಂಗೆ ಅಂದರು. ಹೀರೋ ಮಾಡಿದ್ರೆ ನೀವು ದುಡ್ಡು ಹಾಕ್ರಿ, ನಾನು ದುಡ್ಡು ಹಾಕಲ್ಲ ಅಂದೆ. ಯಾಕಂದ್ರೆ ಹೊಸಬ ಮತ್ತು ಮಗದಲ್ಲಿ ಟಫ್ನೆಸ್ ಇದೆ, ಕ್ಯಾರೆಕ್ಟರು ಸ್ಮೂತ್ ಇದೆ, ವರ್ಕೌಟ್ ಆಗಲ್ಲ ನಾನು. ಏನೇನಾಗಲಿ ಸರ್ ನನಗೆ ಬಿಟ್ಬಿಡಿ ಅನ್ನಂಗೆ ಆ ಥರದಲ್ಲಿ ಅವರು ಕ್ಲೋಸಾಗಿ ಹಠ ಮಾಡೋಕ್ಕೆ ಶುರು ಮಾಡಿದ್ರು. ಆಯಿತು ಸರಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಶೂಟಿಂಗ್ ಆಯಿತು, ಒಳ್ಳೆಯ ಹೆಸರು ಬಂತು, ದುಡ್ಡು ಹೆಚ್ಚು ಕಮ್ಮಿ ಹತ್ತತ್ರ ಬಂತದು, ತುಂಬ ಲಾಸ್ ಇಲ್ಲ. ಗಂಗಾ ಕಾವೇರಿ ಅವತ್ತು ಸ್ವಲ್ಪ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಸರ್ ಬಾಂಬೆನಲ್ಲಿ 2008ನಲ್ಲಿ, ನಡೀತಾ ಇರುವಾಗ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಹಾಗಾಗಿ ಬಟ್ ಇದು ಎಲ್ಲ ಅವರಿಗೆ ಸಬ್ಸಿಡಿ ಆಗಲಿ ಮತ್ತು ಇದಕ್ಕೇನು ಹೇಳ್ತಾರೆ TV ರೈಟ್ಸ್ ಆಗಲಿ ಇಂಥವೆಲ್ಲ ಸ್ಯಾಟಲೈಟ್ ರೈಟ್ಸು ಎಲ್ಲ ಬಂತು, ಕವರ್ ಆಯ್ತು ಅವ್ರಿಗೆ. ಓಕೆ, ಅದಾದಮೇಲೆ ಮತ್ತೆ ನೀವು ಸ್ವತಂತ್ರ ನಿರ್ಮಾಣಕ್ಕೆ ಬಂದಿದ್ದು ಪಾಲ್ಕಿ ಚನ್ನಬಸವಪ್ಪ. ಈ ಭಾಗದಲ್ಲಿ ಭಾಳ ನಡೆದಾಡೋ ದೇವರು ಅನಿಸ್ಕೊಂಡಿದ್ರು. ಖಂಡಿತ ಸರ್. ಸೊ ಅದ್ರ ಮೇಲೆ ಅವರ ಯಾವ ಘಟನೆಗಳನ್ನು ಇಟ್ಕೊಂಡು ನಿಮಗೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಂತ ಅನ್ನಿಸ್ತು ಸರ್? ಮುಖ್ಯವಾಗಿ ಈಗ ನಮ್ಮ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು ಮಹಾತ್ಮರು ಹುಟ್ಟುತ್ತಾರೆ ಅನ್ನೋ ಥರದಲ್ಲಿ ಅವರು ಚನ್ನಬಸವ ಪಾಟೀಲವರು ಹುಟ್ಟಿದ್ದು. ಬಸವಣ್ಣವರು ಮತ್ತು ಅಂಬೇಡ್ಕರ್ ಅವ್ರದ್ದು ಮತ್ತು ಬಸವಣ್ಣವ್ರ ಥಾಟ್ಸು ಕೆಲವೊಂದು ಈಕ್ವಾಲಿಟಿ, ಮತ್ತೊಂದು ಇನ್ನೊಂದು ಎಜುಕೇಷನ್ ಒಂದೇ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅವ್ರು ಇಬ್ಬರೂ ಇಂಥವ್ರು ಯಾರನ್ನೂ ಫಲ ನೋಡಿಲ್ಲ ಸರ್. ಅವರು ಹೋರಾಟ ಮಾಡಿದ್ದಾರೆ, ಬಸವಣ್ಣವ್ರು ತುಂಬ ಹೋರಾಟ ಮಾಡಿದ್ದಾರೆ. ಅದರ ಎಂಡಿಂಗ್ ಅವರಿಗೆ ಸಾಕಷ್ಟು ಆಪತ್ತುಗಳು ಬಂದುಬಿಟ್ಟು ಡಿಸ್ಟರ್ಬ್ ಆಗಿ ಅವರ ಫಲ ನೋಡೋಕ್ಕಾಗಲಿಲ್ಲ. ಅಂಬೇಡ್ಕರ್ ತುಂಬ ಹೋರಾಟ ಮಾಡಿದ್ರು, ಮಾಡಿ ಕೊನೆಯ ದಿನಗಳಲ್ಲಿ ಅವರು ರಾಜಕೀಯದಲ್ಲಿ ಕೂಡ ರಾಜೀನಾಮೆ ಕೊಟ್ಬಿಟ್ಟು ಆಚೆಗೆ ಬಂದುಬಿಟ್ರು. ಪರಿಸ್ಥಿತಿ ಆ ಥರ ಬಂತು. ಅದು ಬಾಲ್ಕಿಯಪ್ಪ ಅವ್ರದ್ದು ಹಂಗಾಗಿಲ್ಲ ಸರ್. ಬಡತನದಲ್ಲೇ ಹುಟ್ಟಿ ಒಬ್ಬ ಅನಾಥ ಹುಡುಗಾಗಿ ಅವ್ರಿಗೆಲ್ಲ ಕಡೆ ಶಿಕ್ಷಣ ತೊಗೊಳ್ಬೇಕಾದ್ರೂ ಅಷ್ಟೇ ಕಷ್ಟಪಟ್ಟು ಶಿಕ್ಷಣ ಸಿಕ್ತು, ಮತ್ತು ಒಳ್ಳೆಯ ಪ್ರಚೋದನೆಯೂ ಸಿಕ್ತು ಎಲ್ಲ ಕಡೆಗೆ. ಅದು ಆದಮೇಲೆ ತಕ್ಕಂತೆ ಕರೆಕ್ಟಾಗಿ ಬಾಲ್ಕಿನಲ್ಲಿ ಅಕಾಲಿಕವಾಗಿ ಅವರೇನು ಸಿದ್ಧಬಸವ ಅಂತ ಅವರೇನು ತೀರ್ಕೊಳ್ತಾರಾಗಿದ್ದು ಗುರುಗಳು, ಅಲ್ಲಿ ಯಾರೇನೋ ಟ್ರೈ ಮಾಡ್ತಾರೆ, ಯಾರೂ ಸೂಕ್ತ ಅನಿಸಲ್ಲ. ಆವಾಗ ರಾಯಕಾಶ್ರೀ ದೇಶಮುಖರಿಗೆ ಬಾಲ್ಕಿಯವರು ಒಬ್ಬರು ಹಿರಿಯರು ಹೇಳ್ತಾರೆ, ಇದಕ್ಕೆ ತುಂಬ ಸೂಕ್ತ ವ್ಯಕ್ತಿ ಇಂಥವ್ರು ಇದ್ದಾರೆ, ಮುಧೋಳದಲ್ಲಿದ್ದಾರೆ, ಮುಧೋಳದಿಂದ ಇದು ಅವರಾದ ಹೋಗಿದ್ದಾರೆ, ಕೇದಾರ್ ಗಳಂಗಳಪ್ಪ ಅವ್ರ ಮನೇಲಿದ್ದಾರೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವರು ಹೇಳೋದೇನೋ ಅಂತ ನಿಮ್ಗೆ ಸೂಕ್ತ ಅನಿಸಿದ್ರೆ ಕಳಿಸೇ ಬಿಡೋಣ ಅಂತಾರೆ. ಅವಾಗಿಂದ ರಾಯಕಾಶ್ರೀ ದೇಶಮುಖರಿಗೆ ನಿಜಾಮದ ಕಾಲದಲ್ಲಿ ಅವರು ಇಲ್ಲಿಂದು ಈ ಭಾಗದ ನಾಯಕರು ಮತ್ತು ವೀರಶೈವ ಮಹಾಸಭಾದು ಇದನ್ನು ಇದ್ರು, ಸದಸ್ಯರಿದ್ರು ಈ ಭಾಗದ್ದು. ಅವರು ಹಾನಗಲ್ ಕುಮಾರಸ್ವಾಮಿ ಹತ್ರ ಕಳ್ಸೋದು ಪ್ಲ್ಯಾನ್ ಮಾಡ್ತಾರೆ. ಇವರು ತುಂಬ ಖುಷಿಯಾಗಿ ತುಂಬ ಒಪ್ಕೊಳ್ತಾರೆ. ಇದೆಲ್ಲ ಕಥೆ ನಾನೆಲ್ಲ ಮೊದಲೆಲ್ಲ ತಿಳ್ಕೊಂಡಿದ್ದೆ, ಓದಿದೆ. ಆಮೇಲೆ ಸುಮಾರು ಜನರಿಗೆಲ್ಲನೂ ಕೇಳೂ ತಿಳ್ಕೊಂಡಿದೆ. ಅಂಥ ಒಂದು ಯುಗದಲ್ಲಿ ಎಷ್ಟೋ 700-800 ವರ್ಷದಾದಮೇಲೆ ನಾವು ಕಂಡಿರೋ ಚನ್ನಬಸವ ಪಾಟೀಲರು ಬಿಟ್ಟರೆ ದೊಡ್ಡ ದೊಡ್ಡ ಜ್ಞಾನಿಗಳಿರ್ಬೋದು. ಇವರು ಅಕ್ಷರದಲ್ಲಿ, ಸಾಹಿತ್ಯದಲ್ಲಿ, ಪುಸ್ತಕ ಓದಿರೋಲ್ಲಿ, ಪ್ರವಚನದಲ್ಲಿ ಇವರೆಲ್ಲೂ ತೋರಿಕೆ ಥರದಲ್ಲಿ ಏನೂ ಇಲ್ಲ. ಅದರ ಜೀವನ ಮಾಡಿದ್ದೇನಿದೆ ಅಂಥ ಜೀವನ ಮಾಡೋದು ಭಾರಿ 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 ಕಷ್ಟ ಇದೆ ಅಂತ ಕೇಳಿಸ್ಕೊಂಡಿದ್ದೆ ಸರ್ ನಾನು. ಯಾಕಂದರೆ ಕೆಲವೊಬ್ರು ವಯಸ್ಸಾದವ್ರು ಹೇಳ್ತಿದ್ರು 80, 90, 100 ಆದವರೆಲ್ಲ ಅವ್ರ ಮನೆಯಲ್ಲಿ ತೊಂದರೆ ಯಾರ ಮನೇಲಿ ಇರ್ತೋ, ಯಾರು ಬಡತನ ಅಂತ ಕಾಣಿಸುತ್ತೋ ಅವ್ರ ಮನೆಗೆ ಹೋಗ್ತಿದ್ರು ಅಂತ ಕೇಳಿದೆ. ಇವ್ರ ಮನೆಯಲ್ಲಿ ತುಂಬ ಬಡತನ ಇದ್ಬಿಟ್ಟು ಅವ್ರ ಮನೇಲಿ ಹೆಣ್ಗಳಿದ್ರೆ
ಹೋಗ್ಬಿಟ್ಟು ಏನು ಮಾಡ್ತೀರಿ ಅಂತ ಪದೇ ಪದೇ ಕೇಳೋದು. 12-13 ವರ್ಷ ಆಗ್ತಾಯಿದ್ದಾಗೇ ಅವ್ರ ಮಠದಲ್ಲಿ ಯಾರು ಓದಕ್ಕೆ ಬಂದಿರೋ ಸುಮಾರು ಜನರಿಗೆ ಹಂಗಂಗೆ ಮದುವೆ ಮಾಡಿಬಿಟ್ಟವ್ರು. ಈಗ ನಮ್ಗೆ ಗೊತ್ತಿರೋರು ಈ ಕಡಿಕೆಯವರು ಅಂತೆಲ್ಲ ಸುಮಾರು ಜನ ಇದ್ದಾರೆ ಸರ್. ಅವ್ರು ಹೇಳ್ತಿದ್ರು ಅಪ್ಪವ್ರು ಶ್ರೀಮಂತ ಮನೆಯದು ಹುಡುಗಿನ ಯಾರಿಗೂ ಕೊಟ್ಟಿಲ್ಲ, ಬರೀ ಬಡತನದಲ್ಲಿ ಇರೋದೇ ಕೊಟ್ಬಿಟ್ಟಿದ್ದಾರೆ, ನಮ್ಮನ್ನು ಬಡವರಾಗಿ ಶ್ರೀಮಂತರಾಗಕ್ಕೆ ಬಿಡಲೇ ಇಲ್ಲ, ನಮ್ಗೆ ಯಾರ್ದಾರು ಒಬ್ಬದು ಇದು ಸಿಗ್ಬೋದು ಅದಾಗಿತ್ತು, ಒಳ್ಳೊಳ್ಳೆ ಚೆನ್ನಾಗಿ ಓದಿದ್ವಿ ಅಂದ್ಬಿಟ್ಟು. ಆದರೆ ಅವರು ಬಡತನದ ಹುಡುಗಿಯರು ನೋಡಿಬಿಟ್ಟು ಅವರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ನಮಗೆ ಶ್ರೀಮಂತರು ಸಿಕ್ಕಲಿಲ್ಲ ಅಂದ್ಬಿಟ್ಟು ಒಂಥರ ಕಾಮಿಡಿ ಥರ ಹೇಳ್ತಿದ್ರು ವಿನ ಬೇರೆ ಥರದಲ್ಲಿ ಅರ್ಥದಲ್ಲಿ ಹೇಳ್ತಿರ್ಲಿಲ್ಲ ಸರ್. ಅಂಥ ಜೀವ ಸರ್. ಸುಮಾರು ಎಕ್ಸಾಂಪಲ್ ಅಪ್ಪವ್ರದ್ದು. ಎಲ್ಲೋ ಈ ಕಾಲ್ದಾರಿನಲ್ಲಿ ಹೋಗ್ತಾ ಇದ್ದಿದ್ರೆ ಸಗಣಿ ಬಿದ್ದಿದ್ರೆ, ಹೆಂಡಿ ಬಿದ್ದಿದ್ರೆ, ಈ ಕಡೆ ಭಾಷೆಯಲ್ಲಿ ಹೆಂಡಿ ಅಂತೀವಲ್ಲ, ಆ ಸಗಣಿ ಬಿದ್ದರೆ ಯಾರೋ ಹೊಲದಲ್ಲಿ ಹಾಕ್ತಿದ್ರು ಅಂತ. ಕಾಲಲ್ಲಿ ಬಿದ್ದಿದ್ದು ಹೊಲದಲ್ಲಿ ಹಾಕ್ಬಿಟ್ರು ಹೊಲ ಬೆಳೀತದೆ ಅಂತ. ಪ್ರತಿ ವಿಷಯನೂ ಅವ್ರದ್ದು ಹಂಗೇನೆ. ಆ ಥರದಲ್ಲಿ ಸುಮಾರು ಎಕ್ಸಾಂಪಲ್ಗಳು ನಾನು ಕೇಳಿಸ್ಕೊಂಡೆ. ಈ ನಮ್ಮ ಭಾಗದಲ್ಲಿ ಸಿನಿಮಾ ಮಾಡೋರಂತೂ ಮುಂದೂ ಇರೋಲ್ಲ, ಹಿಂದೆನೂ ಯಾರೂ ಮಾಡಿಲ್ಲ, ಯಾರೂ ಮಾಡೋದು ಇಲ್ಲ, ಅದರಲ್ಲಿ ದುಡ್ಡು ಬರೋಲ್ಲ, ಏನೂ ಆಗಲ್ಲ ಅಂದ್ಬಿಟ್ಟು ಕತೆ ನಾನು ಬರೆದು ರೆಡಿ ಮಾಡ್ಕೊಂಡಿದ್ದೆ ಸರ್. ಅದರಲ್ಲಿ ಯಾರೋ ಒಬ್ಬರು ದೊಡ್ಡ ಶ್ರೀಮಂತರು ಬೀದರ್ನವ್ರು ನಾನೇ ಮಾಡ್ತೀನಿ ಅನ್ನಂಗೆ ಕರ್ಸ್ಕೊಂಡಿದ್ರು ನನಗೆ. ನಿಮ್ಮಲ್ಲಿ ಕತೆಗಳಿದ್ರೆ ಹೇಳಿ ಅಂದರು. ನಾನು ಅಪ್ಪರ್ದು ಹೇಳಿದೆ, ನಾನು ಮಾಡ್ತೀನಿ ಅಂದರು. ಅದ್ರಲ್ಲಿ ಕೆಲವೊಂದು ಎಲ್ಲ ಪ್ಲಸ್ಸು ಮೈನಸ್ಸು ಕೇಳಿಸ್ಕೊಂಡ್ಬಿಟ್ಟು ಅವ್ರಿಗೆ ಸಿನಿಮಾ ಮುಹೂರ್ತ ಮಾಡಿರಿ ಅಂದರು, ದುಡ್ಡು ಕೊಡ್ತೀನಿ ಅಂದರು. ಆಮೇಲೆ ಏನು ಒತ್ತಡ ಬಂತ ಗೊತ್ತಿಲ್ಲ, ಅವ್ರು ಮ್ಯೂಟ್ ಆದರು, ನಾನು ಕಂಪ್ಲೀಟ್ ಮಾಡಿದೆ. ನೀವೇ ಸ್ವತಂತ್ರವಾಗಿ ನಾನೇ ಸ್ವತಂತ್ರವಾಗಿ ಸರ್. ಆ ಸಿನಿಮಾಗೆ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ, ನಿರ್ಮಾಣ ಮತ್ತು ಅಪ್ಪರ ಪಾತ್ರನೂ ನಾನೇ. ನೀವು ಮಾಡಿಬಿಟ್ಟು ಓಡಿಸ್ಬಿಟ್ರು ಸುಮಾರು ಇಲ್ಲಿನ ಜನ. ಕೆಲವರು ಪ್ರಭಾವಿಗಳು ಸ್ಕ್ರಿಪ್ಟ್ ಕೊಡ್ರಿ ಅನ್ನೋರು. ಯಾರಿಗೂ ಸರ್ ಸ್ಕ್ರಿಪ್ಟ್ ಕೊಡ್ತೀವಿ ನಾವು ರೈಟ್ರುಗಳು, ಸ್ಕ್ರಿಪ್ಟ್ ಕೊಟ್ಟರೆ ಮುದೈತದು. ಸ್ಕ್ರಿಪ್ಟ್ ಕೊಡಲ್ಲ ಅಂದಿದ್ರೆ ಇವ್ರಿಗೆ ಕೇಳೋರು ಯಾರೋ ಪಾರ್ಟ್ನರ್ ಅವರು ಸ್ಕ್ರಿಪ್ಟ್ ತೋರಿಸಿ ಅಂತ. ನಾನು ಕತೆ ಹೇಳ್ತೀನಿ ಮುಂದೆ ಕೂತ್ಕೊಂಡ್ರೆ, ಸ್ಕ್ರಿಪ್ಟ್ ಯಾರಿಗೆ ಕೊಡಲ್ಲ ಅಂದೆ. ಕೆಲವೊಂದು ಇತ್ತು ಪಾಯಿಂಟ್ ಅದರಲ್ಲಿ, ಕೊಡೋ ಥರದಲ್ಲಿ ಇರಲಿಲ್ಲ, ಸಿನಿಮಾನೇ ನೋಡಿಸ್ಬೇಕು ಆ ಥರ ಇತ್ತು. ಯಾರಿಗೂ ಸ್ಕ್ರಿಪ್ಟ್ ಕೊಟ್ಟಿಲ್ಲ, ಬಂದಿರೋರು ಕೆಲವರು ಫೈನಾನ್ಸ್ ಮಾಡ್ತೀನಿ ಅಂದರು. ಅವ್ರ ನನ್ನ ಹತ್ರ ದುಡ್ಡಿಗೆ ಸ್ವಲ್ಪ ಶಾರ್ಟೇಜ್ ಇತ್ತು, ಬೆಂಗಳೂರಲ್ಲಿ ಮನೆ ಕಟ್ಸಿದೆ, ದುಡ್ಡೆಲ್ಲ ಖಾಲಿಯಾಗಿತ್ತು. ಒಂದು 50 ಲಕ್ಷ ಹಾಕಿದೆ, ಇನ್ನೊಂದು 50 ಲಕ್ಷ ಬೇರೆಯವ್ರು ಹಾಕ್ತೀನಿ ಅಂದಿದ್ರು, ಅವ್ರು ಹಾಕಲಿಲ್ಲ. ನಾನೇ ಕಂಪ್ಲೀಟ್ ಮಾಡಿದೆ. ಟೈಮ್ ತೊಗೊಳತ್ತು 3-4 ವರ್ಷ ಆ ಸಿನಿಮಾ ಮಾಡಿ. ಟೈಮ್ ತೊಗೊಳು. 1 ಇಯರಲ್ಲಿ ಕಂಪ್ಲೀಟ್ ಆಗೋದು 3-4 ವರ್ಷ ಆಯಿತು. ಅದು ರಿಲೀಸ್ ಆದಮೇಲೆ ಪ್ರತಿಕ್ರಿಯೆ ಹೆಂಗಿತ್ತು? ತುಂಬ ಚೆನ್ನಾಗಿ ಬಂತು ಸರ್. ಅದೇ ಬಾಲ್ಕಿನಲ್ಲಿ ನಾನು ಭಾಳ ಎದುರಿಸಿದ್ರು, ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ನನಗೆ. ಎಲ್ಲ ಕಡೆದು ಈವನ್ ಶೂಟಿಂಗ್ ಮಾಡೋಕ್ಕೆ ಹೋದ್ರೆ ನಮ್ಮ ಮಠದಲ್ಲಿ ಭಾಳ ತೊಂದರೆ ಕೊಟ್ಟಿದ್ರು, ತುಂಬ ತೊಂದರೆ ಕೊಟ್ಟಿದ್ರು. ಇವಾಗ ಹೇಳೋದು ಬೇಡ, ನಾವು ಚೆನ್ನಾಗಿದ್ದೀವಿ. ತುಂಬ ತೊಂದರೆ ಕೊಟ್ಟರು. ಇವರು ಏನೇನು ಮಾಡ್ತಾರೋ, ನಮಗೂ ಸ್ಕ್ರಿಪ್ಟ್ ಕೊಡಲ್ಲ, ನಮ್ಮ ಅಪೋಸಿಟ್ನವ್ರಿಗೆ ಕೊಡಲ್ಲ, ಇನ್ಯಾರಿಗೂ ಕೊಡಲ್ಲ. ಇವರೇನೋ ಇವ್ರದ್ದೇ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾರೆ ಅಂದ್ಬಿಟ್ಟು ನಮ್ಗೆ ತುಂಬ ತೊಂದರೆ ಕೊಟ್ಟರು. ಸಿನಿಮಾ ಆಗಲ್ಲ ಅಂತ ಎಲ್ಲ ಕಡೆ ಹೇಳ್ತಿದ್ರು, ಪಾತ್ರ ಮಾಡೋರಿಗೆ, ಟೆಕ್ನಿಷಿಯನ್ಗೆಲ್ಲ ಹೇಳ್ತಿದ್ರು, ಕರ್ಸ್ಕೊಂಡ್ಬಿಟ್ಟು ಹೇಳ್ತಿದ್ರು. ಅವ್ರ ಸಿನಿಮಾನೇ ರಿಲೀಸ್ ಆಗಲ್ಲ, ಯಾಕೆ ವರ್ಕ್ ಮಾಡ್ತೀರಿ ಅಂತಿದ್ರು. ನಾನು ಮಾಡೇ ಮಾಡ್ತೀನಿ, ತೋರಿಸ್ತೀನಿ ಸಿನಿಮಾ ಅಂದ್ಬಿಟ್ಟು ನನ್ನ ಚೆಲ್ದಂಗೆ, ನನ್ನ ಮೈಂಡ್ ಹೆಂಗಿದೇನೋ, ನಾನೇನು ದುಡ್ಡಿನವನಲ್ಲ ಅಥವಾ ನನ್ನ ಬ್ಯಾಕ್ಗ್ರೌಂಡು ಏನೂ ಇಲ್ಲ, ಬಟ್ ಸಿನಿಮಾ ಮಾಡಿದೆ ಸರ್. ಆಮೇಲೆ ಅವತ್ತು ಸಿನಿಮಾ ರಿಲೀಸ್ ದಿವಸ ಭಾರಿ ನನಗೆ ಪೊಲೀಸ್ ಕಡೆದು ಎಲ್ಲ ಕಡೆಯಿಂದ ಡಿಪಾರ್ಟ್ಮೆಂಟಿಂದ ಫೋನ್ ಬಂತು. ಅವತ್ತು ಪಾದಯಾತ್ರೆ, ಬೆಳಗ್ಗೆ ಪಾದಯಾತ್ರೆ ಮಾಡಿ ಹೀಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ 6:30 ಗಂಟೆಗೆ SP ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಳ್ತಾರೆ. ಫಸ್ಟ್ ನೀವು ಬಾಲ್ಕಿ ಪೊಲೀಸ್ ಸ್ಟೇಷನ್ ನಗರದ ಇದ್ದಲ್ಲ, ಪಟ್ಟಣದ ಇದ್ದಲ್ಲ, ಒಂದು ಇದು ಕೊಡಿ ಅಂದರು. ಯಾರು ನೀವು ಅಂತ ಕೇಳಿದ್ರೆ, ಆ ಪೊಲೀಸ್ ಡಿಪಾರ್ಟ್ಮೆಂಟು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ನಿಮಗೆ ಜೀವಕ್ಕೆ ಸ್ವಲ್ಪ ಅಪಾಯ ಇದೆ, ಹೆದರ್ಕೊಳ್ಬೇಡಿ, ಇಲ್ಲಾಂದ್ರೆ ನೀವು ಅಲ್ಲಿ ಇರಬೇಡಿ, ರಿಲೀಸ್ ಮಾಡ್ತಾಯಿದ್ರೆ ಹಿಂಗೆಲ್ಲ ಮಾತಾಡಿದ್ರು. ನಮ್ಮ ಹ್ಯಾಂಡ್ ಓವರಲ್ಲಿ ಇರಿನಾಗ ಮಾತಾಡ್ತಾರಲ್ಲ ಸರ್. ಆಯ್ತು ಹ್ಞೂ ಅಂದೆ. ನನ್ನ ಪಾಡೇನು ಸಿಂಪಲಾಗಿ ಒಂದು T-ಶರ್ಟ್ ಜೀನ್ಸ್ ಹಾಕ್ಕೊಂಡು ಬಂದು ಒಂದು 8 ಗಂಟೆಗೆ ಕೊಟ್ಬಿಟ್ಟೆ. ಪಾದಯಾತ್ರೆ ಅಂದರೆ ಸುಮಾರು 1000 ಜನ ಸೇರಿದ್ರು. ರಿಲೀಸ್ ಆಯಿತು. ಆಮೇಲೆ ಈ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಬಂತು, ಜನ ನೋಡಿದ್ರು. 75 ದಿವಸ ಇತ್ತು ಸರ್ ಬಾಲ್ಕಿನಲ್ಲಿ. 75 ದಿವಸ ಹಿಸ್ಟ್ರಿ ಅದು. 5 ದಿವಸ ಓಡಲ್ಲ ಅಂದಿದ್ರು ಎಲ್ಲರೂ. ಆ ಸಿನಿಮಾ ಥಿಯೇಟ್ರದಲ್ಲಿ ಇದನ್ನೇ ಸಿನಿಮಾನೇ ಪ್ರದರ್ಶನ ಆಗಲ್ಲ ಅಂತ ಮಾತಾಡಿದ್ರು. 75 ಡೇಸ್ ಇಟ್ಟಿದೆ. ಅದ್ರದ್ದು ಜನ ಇಲ್ಲೇ ಇದ್ರೂ ಇಟ್ಟಿದೆ. ಕೆಲವು ದಿವಸ ಕಮ್ಮಿ 20 ಜನ 50 ಜನ ಬಂದ್ರು ನೋಡೋಣ, 10 ಜನ ಬರಲಿ 50 ಜನ ಬರಲಿ, ಬಾಡಿಗೆ ಕೊಟ್ಟು ನಂದೇ ರೆಂಟ್ ಕೊಟ್ಬಿಟ್ಟು 75 ಡೇಸ್ ಓಡಿಸಿದ್ವಿ. ಅಂದರೆ ಅದು ನಿಮಗೇನು ನಿರೀಕ್ಷಿತ ಲಾಭ ಆಗಲಿಲ್ಲ? ಇಲ್ಲ ಸರ್, ಲಾಭ ಆಗಲಿಲ್ಲ. ಬೇರೆ ಥಿಯೇಟರ್ ಕಡೆ ಎಲ್ಲ ಹೋಯ್ತು ಅದು ಬೇರೆ? ಇಲ್ಲ ಸರ್, ನಾವು ಮಾಡಿದ್ದೆ ಬೀದರ್ ಮತ್ತು ಬಾಲ್ಕಿ ಅಷ್ಟೇ. ಇಲ್ಲಿಂದ ರಿಸಲ್ಟ್ ನೋಡಿಬಿಟ್ಟು ಬೇರೆ ಕಡೆ ಹಾಕ್ಕೊಂಡ್ರೆ ಇಲ್ಲಿ ಅಂಥ ಒಳ್ಳೆಯ ರಿಸಲ್ಟ್ ಏನು ಸಿಕ್ಕಾಪಟ್ಟೆ ಏನು ಬರಲಿಲ್ಲ. ನಮ್ಗೆ ತುಂಬ ಕಮ್ಮಿ ಕಲೆಕ್ಷನ್ ಬಂತು. 2 ವಾರ ಚೆನ್ನಾಗಿ ಓಡ್ತು, ಬೀದರ್ದಲ್ಲೂ ಓಡ್ತು, ಬಾಲ್ಕಿನಲ್ಲಿ ಓಡ್ತು. ಆಮೇಲೆ ಕಮ್ಮಿ ಜನ ಬರೋಕ್ಕೆ ಶುರು ಮಾಡಿದ್ರು. ಶಾಲಾ ಕಾಲೇಜಿನವ್ರಿಗೆ ಅವರಿಗೆ ಇದು ಕಮ್ಮಿ ಇದು ಡಿಸ್ಕೌಂಟ್ ಥರ ಕೊಟ್ಬಿಟ್ಟು ನೋಡಿಸಿದ್ವಿ. ಆಲ್ಮೋಸ್ಟು ಬಾಲ್ಕಿನಲ್ಲಿರೋ ಎಲ್ಲ ಶಾಲಾ ಕಾಲೇಜವ್ರು ನೋಡಿದ್ದಾರೆ. ಆಮೇಲೆ ಬಾಲ್ಕಿ ಅಪ್ಪವ್ರು ಭಾಳ ದೂರ ಇದ್ರು ಈ ಸಿನಿಮಾದಿಂದ. ಅವ್ರಿಗೆ ಸಿನಿಮಾ ಫಸ್ಟ್ ನೋಡ್ತಾ ಇದ್ದೇನೆ, ಕಣ್ಣೀರಿಟ್ರು,
ಖುಷಿ ಆದರು. ಅವ್ರಿಗೆ ಇಷ್ಟ ಆಯ್ತಾ? ಇಷ್ಟ ಆಯಿತು ಸರ್. ಲೆಟ್ರ್ ಬರ್ಕೊಡಿ ಅಪ್ಪ ಅಂದೆ, ನಿಮ್ಗೆ ಇಷ್ಟ ಆದ್ರೆ ಒಂದು ಬರ್ಕೊಡಿ ಅಂತ ಲೆಟ್ರ್ನೂ ಬರ್ಕೊಟ್ಬಿಟ್ರು. ಫಸ್ಟಿಗೆ ಅವ್ರಿಗೆ ತುಂಬಾ ಆತಂಕ ಆಯಿತು, ಸಿನಿಮಾ ಮಾಡೋಕೆ ಬಿಡಬಾರ್ದು ಅನ್ನೋ ಮಟ್ಟಕ್ಕೆ ಅವ್ರಿಗೆ ಆತಂಕ ಆಯಿತು. ಅಂದರೆ ಏನು ನೀವು ಸ್ಕ್ರಿಪ್ಟ್ನಲ್ಲಿ ಏನು ವ್ಯತ್ಯಾಸ ಮಾಡ್ಬೋದು ಅಂತ ಅನಿಸಿತ್ತು? ನಾನು ಫಿಕ್ಸ್ ಆಗಿದೆ ಸರ್. ಅವ್ರಿಗೆ ಏನಿತ್ತು ಅಂದರೆ, ನಾವು ಕಂಡ್ರೆಯವರು ಚೆನ್ನಾಗಿದ್ದೀವಿ, ಇವ್ರು ಏನಾರ ಕಂಡ್ರ ಮೇಲೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ, ಮೊದಲು ಚೆನ್ನಾಗಿರಲಿಲ್ಲ, ಕಿರಿಕಿರಿ ಆಗಿತ್ತು ಅವ್ರದ್ದು, ದೂರಿದ್ರು, ಒಂದಾಗಿದ್ರು. ಗುರುಬಸವ ಪಟ್ಟಾಭಿಷೇಕ ಟೈಮಿಗೆ ಮತ್ತೇನಾರ ಅದು ನಮಗೆ ಆಗಬೇಕು ಅನ್ನೋ ಥರದಲ್ಲಿ ಮಠದವ್ರಿಗಿತ್ತು. ಆಮೇಲೆ ನಮ್ಮ ಜೊತೆ ಓಡಾಡೋರು ಕೆಲವೊಬ್ಬರು ಡಬಲ್ ಗೇಮ್ದವ್ರು ಇದ್ದರು, ನಮ್ಗೆ ಗೊತ್ತಿರಲಿಲ್ಲ ಅದು. ಆ ಕಡೆ ಕಂಡ್ರವ್ರ ಜೊತೆ ಚೆನ್ನಾಗೂ ಇರ್ತಿದ್ರು, ಮತ್ತು ಬೇರೆ ಕಡೆ ಎಲ್ಲ ಏನು ಹೇಳ್ತಿದ್ರು, ಸಿನಿಮಾ ವಿಷ್ಣುಕಾಂತಿಂದ ಹೇಳಿಸ್ತಿದ್ದೀವಿ, ಹಂಗೆ ಮಾಡಿಸ್ತೀವಿ ಹಿಂಗೆ ಮಾಡಿಸ್ತೀವಿ ಅಂತ ಹೇಳ್ತಿದ್ರು. ಬಟ್ ಅವ್ರು ನಮ್ಗೆ ಏನೂ ಸಂಬಂಧ ಇದ್ದಿಲ್ಲ, ಮಾತಾಡ್ತಿದ್ರು. ಖಂಡ್ರೆ ಅವ್ರ ಸಿನಿಮಾ ನೋಡಿದ್ರಾ? ಫಸ್ಟ್ ಖಂಡ್ರೆ ಸಾಹೇಬ್ರಿಗೆ ತೋರಿಸಿದ್ದು, ನೋಡಿದ್ರು, ನೋಡಿ ಖುಷಿಪಟ್ಟರು. ಲಾಸ್ಟ್ ಒಂದೆರಡು ಸೀನಲ್ಲಿ ಈಶ್ವರ್ ಸಾಹೇಬ್ರಿಗೆ ಇಷ್ಟ ಆಗಲಿಲ್ಲ. ಇದೆಲ್ಲ ಯಾಕೆ ಮಾಡಿದ್ರಿ ಹಾಗೆ ಹೀಗೆ ಅಂತಂದರು. ಎಲ್ಲ ಇದ್ದಿದ್ದು ಏನಿದೆ ಸತ್ಯ ಮಾಡಿದ್ದೀನಿ. ಇಲ್ಲ ನೀವು ಸತ್ಯ ಮಾಡಿಲ್ಲ, ನೀವು ಹಾಕಿ ಅಂದರು. ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಅಂದರು. ಚೇಂಜ್ ಮಾಡಿ ಅಂದರು. ಚೇಂಜ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ಸ್ಟಾರ್ಟಿಂಗಿಂದ ಅರ್ಧ ಸಿನಿಮಾದಿಂದ ಇದೆ ಸರ್ ಅಂದೆ. ಇಲ್ಲ ನೀವು ಮಾಡಿ ಅದೇನೋ ನೋಡೋಣ ಹೆಚ್ಚು ಕಮ್ಮಿ ಅಂದರು. ಅವ್ರೇನೋ ಅವ್ರು ಹೇಳೋ ಥರದಲ್ಲಿ ನಾನು ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ನೋಡಿದಾದಮೇಲೆ ವಿಷ್ಣುಕಾಂತರು ಸಿನಿಮಾ ಮಾಡಿದ್ರಿ, ಆದರೆ ನೀವು ಮಾತು ಕೇಳಿಲ್ಲ ಹಾಗೆ. ಬಟ್ ಅವ್ರು ಯಾವತ್ತೂ ನಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ. 100 ಜನ 1000 ಜನ ಇದ್ರು ಮಾತಾಡ್ಬಿಟ್ಟು, ಈ ಅಕ್ಕ ಮದುವೆಗಂತೂ ತುಂಬಾ ಎಲ್ಲ ಕಡೆ ಒಳ್ಳೆ ಮಾತಾಡಿದ್ದಾರೆ. ನಮ್ಮ ಡಿವಿಷನ್ದಲ್ಲೇ ಒಂದು ಒಳ್ಳೆ ಡೈರೆಕ್ಟ್ರ್ ಇದ್ದಾರೆ ಇವರು. ಎಲ್ಲರೂ ಸಿನಿಮಾ ನೋಡ್ಬೇಕಂದ್ಬಿಟ್ಟು ತುಂಬ ಒಳ್ಳೆ ಪ್ರಚಾರದಲ್ಲೂ 3-4 ಕಡೆಗೆ ಕರ್ಸ್ಕೊಂಡಿದ್ದಕ್ಕೆ ಅವ್ರು ಒಳ್ಳೊಳ್ಳೆ ಮಾತಾಡಿದ್ದಾರೆ ಸರ್. ಈಗ ನೀವು ಅಕ್ಕಮದೇವಿ ಸ್ಟೋರಿಗೆ ಯಾಕೆ ಬಂದ್ರಿ? ಅಕ್ಕ ಮದುವೆ ಸರ್ ನಾನು 2006 ಮಾಡಬೇಕಂತ ಇದು ಅಲ್ಲಿಂದೇ ಸ್ಟಾರ್ಟ್ ಮಾಡಿದೆ ಕತೆ. 2006 ಬಾಬಾ ಸಾಹೇಬ್ರದ್ದು ಆದಮೇಲೆ ಕತೆ ಮಾಡಿದ್ದಾದಮೇಲೆ ರುದ್ರೇಶ್ ಅಂತಿದ್ದಾರೆ ಒಬ್ಬರು ನನ್ನ ಫ್ರೆಂಡು ಬೆಂಗಳೂರಿನಲ್ಲಿ. ಅವರು BJP ಗೌರ್ಮೆಂಟ್ನಲ್ಲಿ ಕಂಟಿನ್ಯೂಸ್ ಸ್ಟುಡಿಯೋದ ಅಧ್ಯಕ್ಷರಾಗಿದ್ದರು. ಅವ್ರ ಮುಖಾಂತರ ಕೇಣಿ ಪರಿಚಯ ಮಾಡಿಕೊಟ್ರು. ಕೇಣಿಯವರು ಇದಕ್ಕೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ರಾಧಿಕಾ ಕುಮಾರಸ್ವಾಮಿ ಅವರು ಹೀರೋಯಿನ್ ಆಗ್ತೀನಿ ಅಂತ ಅನ್ನೋ ಥರದಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ. ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ಒಳ್ಳೊಳ್ಳೆಯವ್ರು ಮಾಡೋ ಥರದಲ್ಲೇ ಅವಾಗ ಇದು ಮಾಡಿದ್ವಿ. ಅವಾಗ ನಾನು ಮಾದೇವಿಯವರು ಮಾತಾಜಿಯವ್ರು ಏನು ಮಾಡಿದ್ರು, ನನಗೆ ವಿಷ್ಣುಕಾಂತ್ ಅಂಬೇಡ್ಕರ್ ಸಿನಿಮಾ ನೋಡಿದ್ದೀವಿ, ನೀವು ಚೆನ್ನಾಗಿ ಮಾಡಿದಿರಿ, ನಿಮ್ಗೆ ದುಡ್ಡು ಬಂದಿದೆಯಾ ಕರೆಕ್ಟಾಗಿ ಹೇಳಿ ಅಂದರು. ಇಲ್ಲ ಮಾತಾಜಿ ಬಂದಿಲ್ಲ ಅಂದೆ. ಪ್ರಶಸ್ತಿ ಬಂತು, ಅದಕ್ಕೊಂದು 10 ಲಕ್ಷ ಕೊಟ್ಟರು, ಅವಾರ್ಡ್ ಇದು ಸಬ್ಸಿಡಿ ಅಮೌಂಟ್ ಬಂತು. ಉಳ್ಕಿದ್ದೆಲ್ಲ ಅಲ್ಲಿಂದಲ್ಲೇ ಸರಿ ಹೋಗಿದೆ. ಅದು ಬಿಟ್ಟರೆ ಒಂದು 4-5-6 ಲಕ್ಷ ಏನೋ ಬಂದಿದೆ ಅಷ್ಟೇ ಅಂದೆ. ನೀವು ಹಾಕಿದ್ದು ಎಷ್ಟು ಅಂತ ನಾನು ಹೇಳಿದೆ, 40 ಲ್ಯಾಕ್ಸ್ ಅಂತ. ನಾವು ಹಾಕಿದ್ದು 44 ಲಕ್ಷ. ಅವಾಗ ಕ್ರಾಂತಿಗಿ ಬಸವಣ್ಣಗೆ ನಿಮಗೆ ಬೀದರ್ ಒಂದೇ ಕಲೆಕ್ಷನ್ ಕೊಟ್ಟಿತ್ತು, ಇನ್ನೆಲ್ಲೂ ಕಲೆಕ್ಷನ್ ಕೊಟ್ಟಿಲ್ಲ ನಮಗೆ. ಬೆಂಗಳೂರಲ್ಲಿ 3 ದಿವಸ ಎತ್ತಾಕಿದ್ರು, ಮೈಸೂರಿನಲ್ಲೂ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ನೀವು ಧಾರ್ಮಿಕ ಸಿನಿಮಾಗಳು ಮಾಡಿದ್ರೆ ಕೈ ಸುಟ್ಕೊಂಡು ಯಾಕೆ ಹಾಳಾಗೋಯ್ತೀರಿ ಸುಮ್ಮನೆ. ಅಕ್ಕ ಮದುವೆ ನಿಮಗೂ ಇಷ್ಟ, ನಮಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಬಟ್ ನೀವು ಬೀದಿ ಪಾಲಾಗೋದು ನಮಗೂ ಇಷ್ಟ ಇಲ್ಲ, ಬೇಡ ನೀವು ಮಾಡಬೇಡ್ರಿ ಅಂತ. ಅದಕ್ಕೆ ಇದರಿಂದ ನಾನು ಅವಾಗ ಅದು ಬಿಟ್ಟು ಮನಸ್ಸುಗಳು ಮಾತ್ರ ಮಾಡಿದ್ದೆ. ಅದರಲ್ಲೂ ಸೇಫ್ ಆದೆ ನಾನು. ಇದು ಗಂಗಾ ಕಾವೇರಿನಲ್ಲಿ ನಾನು ಡೈರೆಕ್ಷನ್ ಮಾಡಿದೆ. 25 ಲಕ್ಷ ಕೇಳಿದೆ, 15 ಲಕ್ಷ ಕೊಟ್ಟಿದ್ದರು. ಅದು ನನಗೆ ಪ್ಲಸ್ಸೇನೆ. ಈ ಅಪ್ಪರದು ಪೂರ್ತಿ ಕಂಪ್ಲೀಟಾಗಿ ನಾನೇ ಮಾಡಿದೆ. ಅದ್ರದ್ದೇನಂತ ದುಡ್ಡೇನು ಬರಲಿ, 2 ಕಡೆ ರಿಲೀಸ್ ಮಾಡಿದೆ. ಬಟ್ ಸಬ್ಸಿಡಿ ಒಂದು ಬರುತ್ತೆ ಅಂತ ಹೋಗಿದ್ದೆ ಸರ್. ಯಾವುದು ಸಬ್ಸಿಡಿ? ಗೌರ್ಮೆಂಟ್ದಿಂದ ಚನ್ನಬಸವ ಪಟ್ಟಿದ್ದು. ಈಗ ನೀವು ಅಕ್ಕಮದೇವಿಗೆ ಅವಾಗ ಬ್ಯಾಡ್ ಅಂದಿದ್ರಲ್ಲ ಮಾತಾಜಿ, ಈಗ ಮತ್ತೆ ಕತೆ ಮಾಡಿದ್ರಿ. ಕತೆ ಆಶಯವನ್ನು ಯಾವ್ಯಾವ ರೀತಿ ಮಾಡ್ಕೊಂಡ್ರಿ? ಇಲ್ಲಿ ಅಕ್ಕಮದೇವಿ ಪಾತ್ರಕ್ಕೆ ಜನಪ್ರಿಯವಲ್ಲದ ಒಬ್ಬ ಹೊಸ ನಟಿನ ಆಯ್ಕೆ ಮಾಡ್ಕೊಂಡ್ರಿ. ಅದರ ಹಿಂದಿನ ಹಿಸ್ಟ್ರಿ ಏನು? ಸರ್, ಇದಕ್ಕೆ 2006 ಅವರು ಯಾವಾಗ ಖೇಣಿಯವರು ಆಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮ ಮೂವಿನಲ್ಲೇ ಮಾಡಿದ್ದು ಜನಪ್ರಿಯ ನಟಿ ಅವಾಗ ಭವ್ಯ ಇದ್ದರು. ಅಲ್ಲಿಂದ ಅವ್ರಿಗೆ ಹೇಳ್ಕೊಂಡು ಬಂದಿದೆ. ಇವರು ಪಾತ್ರ ಏನು ಇವರು ಸುಲಕ್ಷ ಅವ್ರದ್ದು ಹೇಳೋಕ್ಕಿಂತ ಮೊದಲು ಅಲ್ಲಿ ತನಕನೂ ಭವ್ಯರೇ ಅಂದ್ಕೊಂಡೇ ಬಂದಿರೋದು. ಆಮೇಲೆ ಅದ್ರ ಸಂಬಂಧ ತುಂಬ ಚರ್ಚೆನೂ ಮಾಡ್ತಿದ್ದೀವಿ. ಆವಾಗಲೂ ನಾನು ಏನೇನು ಚೇಂಜ್ ಮಾಡಿದ್ನು, ಏನೇನು ಹೆಂಗೆ ಮಾಡಬೇಕು ಎಲ್ಲವೂ ಅವ್ರು ಭವ್ಯರ ತಲೆ ತುಂಬ. ಇವನು ಅವರು ಸಿನಿಮಾ ರಿಲೀಸ್ಗೂ ಬಂದಿದ್ದರು. ನನ್ನ ತಲೆ ತುಂಬಿಬಿಟ್ಟು ಬೇರೆಯವ್ರಿಗೆ ಅದೃಷ್ಟ ಇತ್ತದು ಅಂತ ಇಲ್ಲಿ ಮಾತಾಡೋವಾಗ ಉದ್ಘಾಟನೆ ಮಾಡೋ ಕೂಡ ಅವ್ರು ಹೇಳಿದ್ರು ಹಾಗೇನೆ, ನಾನೇ ಮಾಡಬೇಕಾಯ್ತು ಇದು ಪಾತ್ರ. ಅದು ಸುಲಕ್ಷ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದು ನಾನು ತುಂಬ ತಲೆಗೆ ಹಚ್ಕೊಂಡಿದ್ದೆ. ಆದರೆ ಯಾರಿಗೆ ಸೇರಬೇಕು ಅದೃಷ್ಟ ಅವ್ರಿಗೆ ಸೇರಿದೆ ಅನ್ನೋ ಥರದಲ್ಲಿ ಮಾತಾಡಿದ್ರು. ಸರ್, ತಾವು ಕೇಳಿದ ಪ್ರಶ್ನೆಗೆ ಸ್ಟಾರ್ಟಿಂಗಿಂದ ನಾನು ಯಾರನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡಿದ್ನೋ ಅದು ಮಾಡೋಕ್ಕೆ ಆಗಲಿಲ್ಲ. ಒಂದು ಏಜ್ ಫ್ಯಾಕ್ಟರ್ ಮೇಡಮ್ ಭವ್ಯ ಅದನ್ನು ಕೆಲವೊಂದು ಸಲ ನಡುವಾಗ ನೋಡಿದೆ, ಇನ್ನೊಂದೆಲ್ಲ ಗಮನಿಸ್ತಾ ಇದ್ದಂಗೆ. ಆಮೇಲೆ ಸ್ಟಾರ್ ಕ್ಯಾಸ್ಟ್ದು ಅಂದರೆ ಎಸ್ಟಿಮೇಟ್ ಮೂವಿದು
ಅದು ಒಂದು ಇದು ಮಾಡಿದೆ. ಈಗ ಅವ್ರು ಮಾಡಿದರೆ ಅವ್ರ ಏಜ್ಗಿಂತ ಜಾಸ್ತಿ ಇದ್ದವ್ರು ಕೌಶಿಕ್ ಮಹಾರಾಜ ಇರಬೇಕು. ಕೌಶಿಕ್ ಮಹಾರಾಜ ಅವ್ರಿಗಿಂತ ಜಾಸ್ತಿ ಏಜ್ನವ್ನು ಮಾಡಿದರೆ ಅವನಲ್ಲಿ ರಸಿಕ್ತನ ಅನ್ನೋದು ಕಾಣಿಸಲ್ಲ, ಕತೆ ಧಕ್ಕೆ ಬರುತ್ತೆ. ಆಗೋದೇ ಇಲ್ಲಲ್ಲ ಸರ್. ಈಗ ಅವ್ರಿಗೆ ನಿಯರ್ ಮೋರ್ ದೆನ್ 55 ಇದೆ ಮೇಡಮ್ಗೆ. ಈಗ 55 ಮೇಲ್ ಆದಮೇಲೆ ಕೌಶಿಕ್ ಮಹಾರಾಜ ಅವ್ರಿಗಿಂತ ದೊಡ್ಡವನೇ ಇರಬೇಕು. ಆ್ಯಕ್ಚುಲಿ ರಿಯಲ್ ಸ್ಟೋರಿನಲ್ಲೂ ಈಗ ನನ್ನ ಏಜೇ ಕೌಶಿಕ್ ಮಹಾರಾಜ ಅಂತ. ಈ ಸಿನಿಮಾದಲ್ಲಿ ಸುಮಾರು ಜನ ಹೇಳಿದ್ರು ನನಗೆ ಕೌಶಿಕ್ ಮಹಾರಾಜ ಬೇರೆದು ಮಾಡಿಸ್ಬೇಕಾಗಿತ್ತು ಅಂತ. ಆ ಕೌಶಿಕ್ ಮಹಾರಾಜನ ಮದುವೆ ಆಗದೆ ಕೂತ್ಕೊಂಡ್ರೆ ಒಬ್ಬ ಬ್ರಹ್ಮಚಾರಿಯಾಗಿರ್ತಾನೆ, ಅವನಿಗೆ ಮದುವೆನೇ ಆಗಬಾರ್ದು ಅಂತ. ಒಂದು ಪ್ರಜೆಗಳ ಸುಖ ದುಃಖ ನೋಡಿಕೊಂಡು ರಾಜ ಮಾಡ್ಕೊಂಡ್ಬಿಟ್ಟು ಇರ್ತಾನೆ. ಯಾವಾಗ ಈ ಮಾದೇವಿ ನೋಡಿದ ಮೇಲೆ ಮನ ಪರಿವರ್ತನೆ ಆಯ್ತದೆ ಅಂತ ಬರುತ್ತೆ ನಮ್ಮ ಕಥೆನಲ್ಲಿ. ಅದಕ್ಕೆ ಬೇರೆ ಯಾರನ್ನ ನೋಡಿದೆ, ಎಲ್ಲ ಜಾಸ್ತಿ ಕಮರ್ಷಿಯಲಾಗಿ ಹೆಚ್ಚಿಗೆ ಅಮೌಂಟು ಬಂದುಬಿಡ್ತು. ನಮ್ಮ ಚೇತನ್ ಮಾಡ್ಬೇಕು ಅಂದ್ಕೊಂಡಿದೆ. ಯಾವಾಗ ಕ್ಯಾರೆಕ್ಟ್ರು ಸುಲಕ್ಷ ಮಾಡಿದ ಮೇಲೆ ಚೇತನ್ ಅವರು ಮತ್ತು 4-5 ಜನ ನಮ್ಮಲ್ಲಿ ಹೀರೋಗಳನ್ನ ಇದು ಮಾಡಿದೆ. ಅವರು ನೆಗೆಟಿವ್ ನಾವು ಮಾಡಲ್ಲ ಅಂದರು. ಇದರಲ್ಲಿ ನಾವೆಲ್ಲ ಹೆಸರು ತೊಗೊಂಡಿದ್ದೀವಿ. ಕೌಶಿಕ್ ಮಹಾರಾಜ ಬಂದು ನೆಗೆಟಿವ್ ರೂಲ್ ಅಂತ ಹೇಳ್ತೀರಿ, ಬಂದು ಕಾಲಿಗೆ ಬೀಳ್ಬೇಕಂತ ಹೇಳ್ತೀರಿ. ಹೊಸದಾಗಿ ಬಂದಿರೋ ಹೀರೋನಿಗೆ ನಾವೇನು ಬೀಳ್ತೀವಿ ಇಲ್ಲಿಗೆ. ಮುಂದೆ ನಮ್ಮದು ಫ್ಯೂಚರೇ ಇದಾಗ್ಬಿಡುತ್ತಲ್ಲ ಪ್ರಾಬ್ಲಮ್ಮು ಮಾಡಲ್ಲ ದೃಷ್ಟಿಯಿಂದ. ಕಮರ್ಷಿಯಲ್ ಆಗಿದ್ದೀವಿ ನಾವು. ಅಲ್ಲಿ ಮಾಡೋಕ್ಕೆ ನಾವೇನೋ ರೆಡಿ, ನೀವು ಚೇಂಜ್ ಮಾಡ್ತೀನಿ ಅಂದ್ರೆ ಮಾಡ್ತೀವಿ ಅಂದ್ರೆ. ಚೇಂಜ್ ಅಂದರೆ ಎಲ್ಲೂ ನೆಗೆಟಿವ್ ಬರಬಾರ್ದು. ಅದ್ರ ತುಂಬಾ ನೆಗೆಟಿವ್ ತುಂಬಿದೆ ಕ್ಯಾರೆಕ್ಟ್ರಿಗೇನೆ. ಅದು ನೆಗೆಟಿವ್ ಕ್ಯಾರೆಕ್ಟ್ರೇ ಅದು. ನೆಗೆಟಿವ್ ಕ್ಯಾರೆಕ್ಟ್ರೇ. ಅವ್ನು ಬರ್ತಾ ಇದ್ದಾಗ ಒಂದು ಸಾತ್ವಿಕ ಒಂದು ಹುಡುಗಿನ, ಒಂದು ಶಿವಭಕ್ತ ಕುಟುಂಬದಲ್ಲಿ ಇರೋರನ್ನ, ಒಂದು ಲಿಂಗ ಪೂಜೆ ಮಾಡ್ಕೊಂಡಿರೋರನ್ನ ಬಂದು ಜೈನದಿದಾಗ ಸೇರ್ಕೊಳ್ಳಲ್ಲ. ಆ ಪರಂಪರೆ ರಾಜ ಅಂದರೆ ರಾಜಂದ ಇದನ್ನೇ ಮಾಡಬೇಕಾಗುತ್ತೆ. ಪರಂಪರೆ, ಸಂಸ್ಕೃತಿ, ಸಂಸ್ಕಾರ ಎಲ್ಲ ಅದೇ ಆಗುತ್ತೆ. ಆಗಲ್ಲ ಅಂದ್ಬಿಟ್ಟು ಕೊನೆಗೆ ಎಲ್ಲ ಕಡೆ ಇದಾದ ಮೇಲೆ ಅವ್ರನ್ನ ತೆಗೆದಿದೆ. ಬೇರೆ ಯಾರು ನೋಡೋಣ ಅನ್ನೋಷ್ಟರಲ್ಲಿ ಸುಲಕ್ಷ ಸ್ವಲ್ಪ ಅವ್ರು ನಮ್ಮ ಜೊತೆ, ನಮ್ಮ ಜಿಲ್ಲೆ ಹುಡುಗಿ ಅನ್ನೋದು ಜಾಸ್ತಿ ಪ್ರೀತಿ ಇತ್ತು ನಮ್ಗೆ ಅವ್ರ ಮೇಲೆ. ಅವರು 2-3 ಸಿನಿಮಾನು ಮಾಡಿದರು. ನಮ್ಮ ಧನುರಾದ್ ಬರ್ತೀವಿ ಸರ್ ನಮ್ಮೂರು. ಧನುರ್ ಕಾರ್ಯಕ್ರಮಗಳು ಬರ್ತಿದ್ರು. ಇಲ್ಲಿ ಬೀದರ್ನಲ್ಲೂ ಕನ್ನಡ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಕರೆದಾಗೆಲ್ಲರೂ ಬರ್ತಿದ್ರು ಅವರು. ಇಷ್ಟು ನನ್ನ ಮಾತು ಕೇಳ್ಕೊಂಡಿರೋನು ಬಿಟ್ಬಿಟ್ಟು ಬೇರೆಯವ್ರನ್ನ ಯಾಕೆ ನೋಡೋಣ ಅಂದ್ಬಿಟ್ಟು ಕರ್ಸ್ಕೊಂಡೆ. ಅವ್ರಿಗೆ ಕೇಳಿಲ್ಲ ಇದು ಹಾಕೊಳ್ಳೋ ಮತ್ತು ಮೊದಲೇ ರೆಡಿ ಮಾಡಿಸಿ ಇಟ್ಕೊಂಡಿದ್ದೆ ನಾನು. ವಿಗ್ ಭವ್ಯಾರ್ ಸೈಜೇ ವಿಗ್ ಮಾಡಿರೋದು. ಆಮೇಲೆ ಹಾಕೊಳ್ಳಿ ಅಂತಂದೆ. ಏನು ಸರ್ ಇದು, ನೀವು ಹಾಕೊಳ್ಳಿ, ಇವತ್ತು ಸಿನಿಮಾ ಇದೆ. ಉಪ್ಪಿನ ಬೆಡಗೇರಿ ಸ್ವಾಮಿಯವ್ರದ್ದು ವೇದಿಕೆ ನಮ್ಮ ಧನೂರಿನಲ್ಲಿ ಪ್ರವಚನ ನಡೀತಾ ಇತ್ತು 15 days. ಅವತ್ತು ಅಕ್ಕಮಹಾದೇವಿ ಸಿನಿಮಾ ಅಕ್ಕಮಹಾದೇವಿ ಚರಿತ್ರೆ ಹೇಳಬೇಕಾಗಿತ್ತು. ನಾನು ಈ ಅಕ್ಕಮಹಾದೇವಿನ ಇದಾಗ್ಬಿಟ್ಟು ಎಂಟ್ರಿ ಕೊಟ್ಬಿಟ್ಟು ಕ್ಲಾಪೇ ಅವತ್ತು ಸಿನಿಮಾದ ಮುಹೂರ್ತನೇ ಸ್ಟಾರ್ಟ್. ಅದಾದಮೇಲೆ 1 yearನಲ್ಲಿ ಮುಗಿದಿದ್ದೇ ಆಯಿತು. ಈಗೆಲ್ಲ ಜನ ಮೆಚ್ಕೊಂಡು ಸಿನಿಮಾನ ನೋಡಿದ್ರೆ ತುಂಬ ಖುಷಿ ಆಯಿತು ಸರ್. ನಿನ್ನೆ ಬಿಟ್ಟು ಮೊನ್ನೆ 50 ದಿವಸ ಅದು ಸಂಭ್ರಮಾಚರಣೆ ಆಯಿತು ಬಾಲ್ಕಿ ಮತ್ತು ಬೀದರ್ನಲ್ಲಿ. ಅದು ಕಥೆನ ನೀವು ಯಾವ್ದಾವ ಮೂಲದಿಂದ ಆಯ್ಕೆ ಮಾಡ್ಕೊಂಡ್ರಿ? ಒಂದು ಪಕ್ಕಾ ಫ್ರೇಮ್ ಅಂದ್ರೆ ತರಂಗಿಣಿ ಅಂತ ಹೇಳ್ಬೋದು. ಮಾತಾಜಿಯವ್ರದ್ದು. ಮಾತಾಜಿಯವ್ರದ್ದು ತರಂಗಿಣಿ ಓದಿದ್ದೆಲ್ಲ ತಲೆಯಲ್ಲಿ ಇಟ್ಕೊಂಡಿದೆ. ಬಟ್ ಕಾಪಿ ಎಲ್ಲಿನೂ ಮಾಡಿದ್ದೆ. ಅದು ಒಂದು ಫ್ರೇಮ್ ಇಟ್ಕೊಂಡಿದೆ. ಮಾತಾಜಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲಿಗೆ ಹೋಗಿದ್ದಾರೆ ಅದೊಂದು ಫ್ರೇಮ್ ಇಟ್ಕೊಂಡಿದೆ. ನೆಕ್ಸ್ಟು ಭೀಮಕವಿದು ಓದಿದ್ದೀನಿ ಸರ್ ನಾನು. ಭೀಮಕವಿದು ಬಸವ ಪುರಾಣ ಏನಿದೆ ಅದು ಪೂರ್ತಿ ತಿಳ್ಕೊಂಡಿದೆ. ಇವೆಲ್ಲ ಇಟ್ಕೊಂಡ್ಬಿಟ್ಟು ಭೀಮಕವಿದು ಹರಿಹರ ಮತ್ತೊಂದು ಇನ್ನೊಂದು ಅದರಲ್ಲೆಲ್ಲ ನಮ್ಗೆ ಗೊತ್ತಾಗ್ಬಿಡ್ತಲ್ಲ ಸರ್ ಕತೆ. ಇದೆಲ್ಲ ಅಂದ್ರೆ ಸಿನಿಮೆಟಿಕ್ಕಾಗಿ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನೇನು ಮಾಡಿದೆ, ನೆಕ್ಸ್ಟು ಸಂಪುಟದಲ್ಲಿಂದ ಎಲ್ಲ ವಚನಗಳು ಒಂದು ಸಲ ಓದ್ಬಿಟ್ಟೆ ನಾನು. ಅಕ್ಕನ ವಚನಗಳು ಪೂರ್ತಿ ಅಷ್ಟು ವಚನಗಳು. ಆ ವಚನಗಳು ಏನೇನು ಸಿಗ್ತದೆ. ಕೆಲವೊಂದು ವಚನಗಳು ಒಂದೊಂದು 4 ವಚನಗಳು ಒಂದೊಂದು ಅರ್ಥನೇ ಕೊಡೋ ಥರದಲ್ಲೂ ಇವೆ. ಒಂದು ಅದರಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು 100 ವಚನ ಪಕ್ಕ ಮಾಡ್ಕೊಂಡ್ಬಿಟ್ಟೆ. 100ರಲ್ಲಿ 40 ವಚನಗಳಿಗೆ ಸ್ವರ. ಇದು ಸ್ವರ ಕೂಡಿಸಿದಾದ್ಮೇಲೆ ಫಿನಿಶಿಂಗ್ ಯಾವ ಥರ ಬರುತ್ತೆ ನೋಡೋಣ, ಸಂದರ್ಭಕ್ಕಾಗಿ ಇಟ್ಕೊಳ್ಳೋಣ ಅಂತ. ಹುಟ್ಟಿನಿಂದ ಆ ವಚನಗಳು ನನಗೆ ಗೊತ್ತಾಗ್ಬಿಡ್ತು. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೆ, ಅದು ಅರ್ಥನೂ ಹಾಗೇ ಇದೆ. ಮತ್ತು ಮೊದಲನೇ ವಚನ ಅನ್ನೋದಕ್ಕೆ ಎಲ್ಲವೂ ಸಾಕ್ಷಿ ಇದೆ. ಮೊದಲನೇ ವಚನ, ಆ ವಚನದಿಂದ ನಾನು ಆರಂಭ ಮಾಡ್ಬೇಕಂತ ಫಿಕ್ಸ್ ಆದೆ. ಹಾಗಾದ್ರೆ ಅದಕ್ಕಿಂತ ಮೊದಲು ಇವರಿಗೆ ಆ ಒಂದು ಪರಂಪರೆ ಬರಬೇಕಾದ್ರೆ ಏನೊಂದು ಕಲ್ಯಾಣದ ಚರಜಂಗಮರು ಒಂದಿಷ್ಟು ಎಂಟ್ರಿ ಕೊಡೋಣ. ಆಮೇಲೆ ಅಲ್ಲೇ ಒಂದು ಮಠ, ಗುರುಲಿಂಗರದ್ದು ಒಂದು ಮಠ, ಆ ಮಠದಲ್ಲಿ ಇವ್ರದ್ದು ಹೇಗೆ ತರಬೇತಿ ಆಯಿತು. ಸಹಜವಾಗಿ ಯಾರೇ ಒಂದು ಭಕ್ತರು ಅಲ್ಲಿಗೆ ಹೋಗೋದು, ಬೇಡ್ಕೊಳ್ಳೋದು, ಅವೆಲ್ಲ ವಿನಂತಿ ಮಾಡ್ಕೊಳ್ಳೋದು, ಅವರು ಆಶೀರ್ವಾದ ಮಾಡೋದು, ಆ ಕಾಲದಲ್ಲಿ ಯಾವ್ಯಾವ ಥರ ಇತ್ತು ಒಂದು ಆ ಪರಂಪರೆಯಲ್ಲಿ ಆ ನೇಟಿವಿಟಿಗೆ ಹೋಗ್ಬಿಟ್ಟು ಕತೆ ಬಿಲ್ಡಪ್ ಮಾಡಿಕೊಡು ಸರ್. ಬರ್ತಾ 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 ಆಗ್ತಾ ಒಂದು ಕೆಲವೊಂದು ಪಾತ್ರಗಳು ನಾನೇ ಸೃಷ್ಟಿ ಮಾಡಿದ್ದೀನಿ. ಈಗ ಅವರು ಅದೇ ಬೈರಾಗಿ ಅನ್ನೋದು ಕ್ಯಾರೆಕ್ಟ್ರು ಬರಬೇಕಾದ್ರೆ ಕಾಡಿನಲ್ಲಿ ಇರ್ತಾರಲ್ಲ ಸರ್, ಮನೆ ಬಿಟ್ಟು ಬಂದಿರೋ ಇರ್ತಾರೆ, ಹೆಂಡತಿ ಮಕ್ಕಳು ಬಿಟ್ಟು ಬಂದಿರೋ ಇರ್ತಾರೆ. ಆದರೆ ಅವರು ಇಲ್ಲಿ ತಲೆನಲ್ಲಿದ್ದು ಕಾಮ ಅನ್ನೋದು ಹೋಗಿರಲ್ಲ. ಮತ್ತೆ ಅದೇ ಒಂದು ಇದ್ದೇ ಇರುತ್ತೆ ಅದು ಬುದ್ಧಿ.
ಆಮೇಲೆ ನೆಂಟರಿನೆಲ್ಲರೂ ಇರ್ತಾರಲ್ಲ, ಹ್ಞೂ ನಾವು ಆ ಹುಡುಗಿ ಮಾಡ್ಕೊಳ್ಬೇಕು ಅನ್ನೋದು. ನಾವು ಸಣ್ಣವರಿದ್ದ ನಾವು ನೋಡಿದಿರ್ತದಲ್ಲ ಸರ್, ಯಾರೋ ಚೆನ್ನಾಗಿದ್ರು ಹುಡುಗಿ ನೋಡೋದು, ಆಮೇಲೆ ನಮ್ಮನೇಲಿ ಯಾರೋ ಹುಡುಗಿರಿದ್ರು ಬೇರೆಯವರು ಮಾಡ್ಕೊಳ್ಬೇಕು ಅನ್ನೋದು ಆಸೆ ಪಡೋದು, ಅಂಥದ್ದೊಂದು ಬಂಧುತ್ವ ಒಂದು ಇಟ್ಬಿಟ್ಟೆ. ಆಮೇಲೆ ಇಲ್ಲಿ ಕಲ್ಯಾಣದ ಹತ್ತತ್ರ ಬಂದಾಗ ಈ ಅನುಭವ ಮಂಟಪದಲ್ಲಿ ಕಿನ್ನರಿ ಬೊಮ್ಮೆಗೆ ಪರೀಕ್ಷೆ ಮಾಡಿಸ್ತಾರೆ ಅಲ್ಲಮೂರು ಅಂತ, ಅದೊಂದು ಸುಮಾರು ಕಡೆಗೆಲ್ಲ ಇದೆ ಅದೊಂದು. ಹೀಗಾಗಿ ಅವರಿಗೆ ಕೆಣಕೋರು ತುಂಬ ಜನ ಇರ್ತಾರೆ. ಇಷ್ಟದೇ ಕಥೆಯಲ್ಲಿ ಹೋಗೋಣ. ಚೆನ್ನಮಲ್ಲಿಕಾರ್ಜುನ ಒಂದು ಭಕ್ತಿ ಮೂಡ್ನಲ್ಲಿ ಅವ್ರದ್ದು. ಚೆನ್ನಮಲ್ಲಿಕಾರ್ಜುನ ಭಗವಂತ ಅಂದರೆ ಅವ್ರದ್ದು ಪೂರ್ತಿ ಅವ್ರು ನಾವು ಈಗ ಸಾಫ್ಟ್ ಕಾಪಿ ಅಂತ ಏನು ಕರಿತೀವೋ ಕಂಪ್ಯೂಟ್ರದ್ದು, ಅಂಥ ಒಂದು ಭಾವನೆ ಮೇಲೆ ಹೋಗೋಣ ಅಂದ್ಬಿಟ್ಟು ಅದೊಂದು ಫ್ರೇಮಲ್ಲೇ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಅದೇ ಥರದ ವಚನ ಇಟ್ಕೊಂಡು, ಯಾರ್ದಾರು ಕಥೆನೇ ಬೇಡ, ಬರೀ ವಚನದ ಮೇಲೆ ಹೋಗೋಣ ಅಂದ್ಕೊಂಡು ಅವು ಒಂದು 40 ವಚನದಲ್ಲಿ 20 ವಚನಗಳಿಗೆ 21 ವಚನಗಳಿಗೆ ಸ್ವರ ಕೂಡಿಸಿದೆ. ಒಂದು ಬಸವಣ್ಣವ್ರ ವಚನ, ಬಸವಣ್ಣವ್ರ ವಚನ ಊರೂರಿಗೆ ಚರಜಗಂಬರು ಹೇಳ್ಕೊಂಡು ಬರೋಂಥದ್ದು 1-2 ವಚನ ಹೇಳೋಣ ಅಂದ್ಕೊಂಡು ಇದನ್ನು ಫ್ರೇಮ್ ಮಾಡ್ಕೊಂಡಿದ್ದೆ. ಅದಾದ ಮೇಲೆ 40 ವಚನ ಪಾವನಿ ಅಂತಿದ್ದಾರೆ, ತಾವು ಕೇಳಿರ್ಬೋದು ಹೆಸರು, ವಿದೂಷಿ ಪಾವನಿ ಅಂತ. ಅವ್ರು ನೆಟ್ಟಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದು ನಾನು ಅಲ್ಲೆಲ್ಲ ಕೇಳಿಸ್ಕೊಂಡಿದ್ದೆ ಸರ್. 1 ವರ್ಷ ತನಕ ನಾವು ಅತಿ ಹೆಚ್ಚು ಟೈಮ್ ಕೊಟ್ಟಿದ್ದು ಆ ಹಾಡುಗಳಿಗೆ. ಅವ್ರದಿಂದ ಹಾಡಿದೆ ಸರ್, ಮ್ಯೂಸಿಕ್ ಡೈರೆಕ್ಟ್ರಿಂದ ನಾ ಹೆಂಗೆ ಹಾಡಲಿ ಅಂತಂದು. ನೀವು ಹಾಡ್ತೀರಿ, ಸ್ವರಪೆಟ್ಟಿಗೆ ಮೇಲೆ ಹಾಡ್ತಿರಲ್ಲ, ದಯವಿಟ್ಟು ಆ ಥರದಲ್ಲಿ ಇಷ್ಟು ಹಾಡುಗಳಲ್ಲಿ 100 ಹಾಡುಗಳಲ್ಲಿ 40 ಹಾಡುಗಳನ್ನ ಈ ಥರ ಮಾಡಿದ್ದೀನಿ, ಅವೆಲ್ಲ ಕಳಿಸಿ ಅಂದ್ರೆ ನಾನು ಎಲ್ಲ ಕಳಿಸ್ದೆ. ಅವರು ಟ್ರೈ ಮಾಡಿ 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 ಅವರು ಒಂದು ಲೆವೆಲ್ ಬಂದರು. ಅದು ತೊಗೊಂಡು ಹೋಗ್ಬಿಟ್ಟು ಈಗ ಹಂಸಲೇಖ ಅವ್ರಿಗೆ ಟಚ್ ಮಾಡೋದು ಬಜೆಟ್ ಜಾಸ್ತಿ, ದೊಡ್ಡವ್ರು ಯಾರು ಮಾಡಿದ್ರು ಬಜೆಟ್ ಜಾಸ್ತಿ. ಅಲ್ಲಿ ನುರಿತವರು ಇನ್ನೊಬ್ಬರು ನಮ್ಮಲ್ಲಿ ಪಳನಿ ಡಿ ಅಂತಿದ್ದಾರೆ, ಅವ್ರು ಒಂದು 25-30 ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಸೌಂಡ್ ಇಂಜಿನಿಯರ್ ಆಗಿದ್ದರು. ಅವ್ರಿಗೆ ಹೋಗಿ ಟಚ್ ಮಾಡಿದೆ, ಕೇಳಿದೆ, ನಾವು ಯಾವುದನ್ನು ಕಾಪಿ ಇರಬಾರ್ದು, ಮ್ಯೂಸಿಕ್ ಎಲ್ಲೂ ಕಾಪಿ ಇರಬಾರ್ದು, ಮತ್ತು ಎಲ್ಲದಕ್ಕೂ ಲೈವ್, ಇಷ್ಟು ಬಡ್ಜೆಟು ಮಾಡೋಣ ಸರ್ ಅಂದರು. ಸರ್ ಅವ್ರು ತುಡುಕ್ ಬಿಟ್ಟಿಗೆ ಏನೂ ಏನಿಲ್ಲ, ಬಡ್ಜೆಟ್ ದುಡ್ಡಿದ್ದು ಏನೂ ಮಾಡೋಣ ಸರ್ ಅಂದರು. ಫಸ್ಟ್ ಕ್ಲಾಸಾಗಿ ಒಳ್ಳೆ ಲೈವ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಾನೇನು ವರ್ಕ್ ಮಾಡಿದ್ದೀನೋ, ನಾನೇನು ಬರೆದಿದ್ದೀನೋ, ಇದ್ರದ್ದು ಪೂರ್ತಿ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು. ಅಂದರೆ ಈ ಸಿನಿಮಾ ಚೆನ್ನಾಗಿ ಕಾಣಿಸೋದಂದ್ರೆ ಮುಖ್ಯ ರೀಸನೇ ನನಗೆ ಗೊತ್ತಾದಂಗೆ, ನನ್ನ ತಲೆಗೆ ಬಂದಾಗ ನನ್ನ ಸೆನ್ಸಿಗೆ ಮ್ಯೂಸಿಕ್ಕೇ ಸರ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ಆಮೇಲೆ ಸುಲಕ್ಷಣ ಅವರಿಗೆ ನಮ್ಮ ಮನೆಯಲ್ಲೇ ಕೂರಿಸ್ಕೊಡು ಒಂದು 2-3 ತಿಂಗಳು ಡೈಲಿ. ನೀವು ಬಿಟ್ಬಿಡಿ ಬೇರೆ ಸಿನಿಮಾ, ಹಂಗಿದ್ರೆ ಇದು ಮಾಡೋಕ್ಕಾಗೋದು. ಡೈಲಿ ವಚನಗಳು ಹೇಳೋದು, ಅರ್ಥ ಹೇಳೋದು, ವಚನಗಳು ಹೇಳೋದು, ಅರ್ಥ ಹೇಳೋದು, ಪೂಜೆ ಹೀಗೆ, ಇದು ಹೀಗೆ, ವಚನಗಳು ಹೀಗೆ ಹೇಳ್ತಾ ಇನ್ವಾಲ್ವ್ಮೆಂಟ್ ಬೇಕಲ್ಲ, ಪೂರ್ತಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಅವ್ರು ಬಂದಾಗ ಅವರು ಕಮ್ಯುನಿಟಿ ಬೇರೆ, ಈ ಪರಂಪರೆ ಏನೂ ಗೊತ್ತಿಲ್ಲ, ಈ ಆಚರಣೆನೇ ಗೊತ್ತಿಲ್ಲ. ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ದಿನನಿತ್ಯ ಮಾಡೋರಿಗೆ ಹೇಳ್ಕೊಡೋ ಥರದಲ್ಲಿ ಅವ್ರು ಅಲ್ಲಿ ಭಾವನೆ ಬರೋ ಥರದಲ್ಲಿ. ನೀವು ಅಷ್ಟವ್ರಿಗೆ ಇಷ್ಟಲಿಂಗ ಪೂಜೆ ಎಲ್ಲ ಮಾಡಿಸಿದ್ರೆ? ಹಾಂ, ಮಾಡಿಸಿ, ಶಿವಗೆ ಮಾಡಿಸಿದ್ರೆ. ಎಲ್ಲ ಮಾಡಿಸಿ ಅವ್ರು ಏನು ಮಾಡಿದ್ರು ಸರ್, ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ನೋ, ಯಾವಾಗ ನಾನು 2-3 ದಿವಸ ಹೇಳಿದ್ನೋ, ಅವ್ರ ತಾಯಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಾರೆ. ಅವ್ರ ತಾಯಿ ಟೀಚರ್, ಸರ್ ಹಿಂಗೆ ಹೇಳ್ತಿದ್ದಾರೆ, ನೀನು ಮಾಡೋದು ಅಂತ. ನೀನು 100 ಸಿನಿಮಾ ಮಾಡೋದ್ರೂ ಬೇಡ, ಯಾವ ಸಿನಿಮಾ ಮಾಡೋದ್ರೂ ಬೇಡ, ಅಕ್ಕಮಹಾದೇವಿ ಅಂತಂದಿದ್ರೆ ಮುಗೀತು. ಮಹಿಳಾ ಜಗತ್ತಿಗೆ ಭಾಳ ಶ್ರೇಷ್ಠ ಒಂದು ಹೆಸರು ಇದೆ, ನೀನು ಅದು ಮಾಡೋ, ನನಗೆ ಭಾರಿ ಖುಷಿ ಆಯಿತು ಅಂತ ಹೇಳಿದ್ರಂಥವ್ರು. ಅವರು ಟೀಚರ್ ಇದ್ದಾರೆ, ಸ್ಕೂಲ್ ಟೀಚರ್, ಗೌರ್ಮೆಂಟ್. ಅವರು ಫುಲ್ ಇನ್ವಾಲ್ವ್ ಆಗಿ ಸರ್. ಅವ್ರ ಮನೆಯಲ್ಲಿ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ರು, ಎಲ್ಲನೇ ಬಿಟ್ಬಿಟ್ಟು ಪೂರ್ತಿ ವೆಜ್ ಆದರು. ಮತ್ತು ಎಲ್ಲ ದೇವ್ರನ್ನೂ ತೆಗೆದುಬಿಟ್ಟು, ನಾನು ಸುಮ್ಮನೆ ಆಕಸ್ಮಿಕವಾಗಿ ಹೋಗಿದೆ. ಅಕ್ಕಮಹಾದೇವಿ, ಬಸವಣ್ಣ, ಮಠಾಧೀಶರು ಪಾಪ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾರಲ್ಲೋ ಗೊತ್ತಿಲ್ಲ. ಈ ಸಿನಿಮಾದಿಂದ ಅವರು ಸಿಕ್ಕಾಪಟ್ಟೆ ಪರಿವರ್ತನೆ ಆಗೋರು. ಆಮೇಲೆ ಯಾವುದೇ ನಾನು ವಚನ ಹೇಳಿಸ್ಲಿಕ್ಕೆ ಹೋದರೆ, ನಾನು ಈಗ ತಾವ್ಯಾಗ ನನ್ನ ನೋಡ್ತಿದ್ರೋ ಆಗ ಅವರು ನಾನು ನೋಡಿ 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 ನನಕ್ಕಿಂತ ಚೆನ್ನಾಗಿ ಮನೇಲಿ ಹೆಣ್ಣಿಂದ ಬಾಯ್ದಿಂದ ಬರೋದೇ ಬೇರೆ ಥರ ಇರುತ್ತೆ. ಈಗ ನಾವು ಹೇಳೋದೇ ಬೇರೆ. ಅವ್ರ ಮನೆಯಲ್ಲಿ ರಾತ್ರಿ 4 ಗಂಟೆ 5 ಗಂಟೆ ಬೆಳಗಿನ ಜಾವದಲ್ಲಿ 2 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು. ಅದು ಮಾಡಿ 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 ಒಂದು ಲೆವೆಲ್ಗೆ ಸರ್ ನನಗೆ ಅವ್ರು ಪ್ರಾಕ್ಟೀಸ್ ಮಾಡೋದ್ರಿಂದ, ಅವ್ರು ಇನ್ವಾಲ್ವ್ ಆಗೋದ್ರಿಂದ ಒಂದು 8 ದಿವಸ ಜಾಸ್ತಿ ಆಗೋದನ್ನ ಕಮ್ಮಿ ಆಗಿದೆ. ನೀವು ಶೂಟಿಂಗ್ ಶೆಡ್ಯೂಲ್ ಎಲ್ಲೆಲ್ಲಿ ಹಾಕ್ಕೊಂಡ್ರಿ? ಎಷ್ಟು ದಿವಸದಾಗ ಮುಗಿಸಿದ್ರಿ ಅಕ್ಕಮಹಾದೇವಿ ಸಿನಿಮಾನ? 45 ಡೇಸ್ ಸರ್. 45 ಡೇಸ್, 45 ದಿವಸ. ಪೋಸ್ಟ್ ಪ್ರೊಡಕ್ಷನ್ನು ಅದು ಎಲ್ಲ ಬೆಂಗಳೂರಲ್ಲಿ. ಅಲ್ಲ, ಅದಕ್ಕೆ ಎಷ್ಟು ದಿನ ಕೈ ಹಿಡಿತು ನಿಮಗೆ? ಅದಕ್ಕೆ ಆಗಿದೆ ಒಂದು 2 ಮಂತ್ಸ್ ಆಗಿದೆ ಸರ್. 2 ಮಂತ್ಸ್ ಆಗಿದೆ. ಅಂದರೆ 2 ಮಂತ್ಸ್ ಅಂದರೆ ರೆಗ್ಯುಲರಾಗಿ ಮಾಡಿದ್ರೆ 2 ಮಂತ್ಸ್ ಆಗಿದೆ, ಬಿಟ್ಟು ಮಾಡಿದ್ರೆ ಒಂದು 6 ತಿಂಗಳು ಟೈಮ್ ತೊಗೊಳುತ್ತೆ. ಲೈವ್ ಇತ್ತಲ್ಲ ಸರ್, ಲೈವ್. ನೀವು ಅದನ್ನು ಒಂದು ಕಡೆ ಪೂರಾ ಕಲಾತ್ಮಕ ಸಿನಿಮಾ ಮಾಡಿಬಿಟ್ಟಿದ್ರಿ ಅಂದ್ರೆ ಅದರ ಚೆನ್ನಾಗಿ ಆಗ್ತಿತ್ತು. ಕಮರ್ಷಿಯಲ್ ಮಾಡಿದರೆ ಎಲ್ಲ ಕಡೆ ಥಿಯೇಟ್ರಿಗೆ ಹೋಗಂಗೆ ಮಾಡ್ಬೋದಾಗಿತ್ತಲ್ಲ ಸಿನಿಮಾನ. ಕಮರ್ಷಿಯಲ್ ಎಲ್ಲ ಕಡೆ ಓಡಿದೆ ಸರ್. ಅದು ಈ ಬೆಂಗಳೂರು ಆ ಭಾಗದಲ್ಲಿ ಅಲ್ಲಿ 9 ಥಿಯೇಟರ್ ರಿಲೀಸ್ ಮಾಡಿದ್ದೀನಿ. ಈಗ ಅಲ್ಲಿ ಸ್ವಲ್ಪ ಇಂಥ ಸಿನಿಮಾ ಓಡೋದು ಶರಣ ಪರಂಪರೆ ಕಷ್ಟ. ಕ್ರಾಂತಿಗೆ ಬಸವಣ್ಣನ ಓಡಿಲ್ಲ ಸರ್, 3 ದಿವಸದಲ್ಲೇ ತೆಗೆದಾಕಿದ್ರಲ್ಲಿ.
ಈ ಧಾರವಾಡ ಓಡಿದೆ, ಗೋಕಾಕ್ ಓಡಿದೆ, ಗುಲ್ಬರ್ಗ ಸ್ವಲ್ಪ ಮಟ್ಟಿಗೆ ಓಡಿದೆ, ಇನ್ನೂ ಬೇರೆ ಬೇರೆ ಕಡೆನೂ ಓಡಿದೆ. ಈಗ ನಾನು 50 ದಿವ್ಸ ಮಾಡಿ ಮತ್ತೆ ಎಲ್ಲ ಕಡೆ ಬಿಡ್ಬೇಕಂದ್ಬಿಟ್ಟು 40 ಥಿಯೇಟರ್ದಲ್ಲಿ ಬಿಟ್ಟಿದ್ದೆ ಸ್ಟಾರ್ಟಿಂಗು. ಈಗ ಮತ್ತೆ ಈಗ 50 ದಿವಸ ಆಯ್ತಲ್ಲ ಸರ್, ಎಲ್ಲ ಕಡೆ ಡಿಮ್ಯಾಂಡ್ದಲ್ಲಿ ಕೇಳ್ತಿದ್ದಾರೆ. ಈಗ ಒಂದೇ ಸಲ ಬಜೆಟ್ ನಿಮ್ಮ ಬಜೆಟ್ ಫ್ರೆಂಡ್ಲಿನೇ ಮಾಡಿಕೊಂಡ್ರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಬಜೆಟನ್ನು ನೀವೇ ಹೊಂದಿಸ್ಕೊಂಡ್ರೆ ಹೆಂಗೆ ಈ ಸಿನಿಮಾಕ್ಕೆ? ಪೂರ್ತಿ ನಂದೇ ಸರ್. ನಿಮ್ಮದೇ? ನಂದೇ. ಇನ್ಯಾರು ಪಾರ್ಟ್ನರ್ ಗಿಟ್ನರ್ ಯಾರೂ ಏನೂ ಇಲ್ಲ. ಇಲ್ಲಿ ನೀವು 2 ಪಾತ್ರಗಳನ್ನ ಮಾಡಬಾರ್ದಿತ್ತು ಅಂತ ಅಭಿಪ್ರಾಯ ಐತಲ್ಲ, ಅದಕ್ಕೇನಂತೀರಿ? 2 ಅಲ್ಲ ಸರ್, 1 ಮಾಡಬಾರ್ದು ಅಂತಿತ್ತು. ಪಕ್ಕಾ ನಾನು ಡೈರೆಕ್ಟರ್ ಆಗಿರೋಣ ಅಂತ. ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಬಾಯ್ ಆಗಲಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ಅದನ್ನು ಇಟ್ಕೊಂಡಿಲ್ಲ ನಾನು. ಕಾಸ್ಟ್ಯೂಮರು ಇಟ್ಕೊಂಡಿಲ್ಲ, ಸೆಟ್ಟನ್ನು ಇಟ್ಕೊಂಡಿಲ್ಲ, ಅಷ್ಟೆಲ್ಲನೂ ಮಾಡ್ಕೊಂಡಿದ್ದುಬಿಟ್ಟು ಅದಕ್ಕೊಂದು ಟೀಮ್ ಇರ್ತವೆ, ಅದಕ್ಕೆಲ್ಲದಕ್ಕೂ ನಾನೇ ಇದ್ದು ಬಿಟ್ಟು ಪಾತ್ರನೇ ಮಾಡಬಾರ್ದು ಅಂದ್ಕೊಂಡಿದ್ದೆ. ಹಾರ್ಡ್ಲಿ ಅದೇನು ಕೌಶಿಕದೊಂದು ಒಪ್ಕೊಂಡೆ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಈ ಬಸವಣ್ಣವ್ರ ಪಾತ್ರ ಮಾಡೋಕ್ಕೆ ಏನಾಯಿತು ಸರ್, ಒಂದು ದಿವಸ ಶೂಟಿಂಗ್ ಮಾಡಿದ್ದೀವಿ. ಬೇರೆಯವ್ರ ಪಾತ್ರ ಮಾಡಿದ್ದಾರೆ, ಎಲ್ಲರಿಗೂ ಪರಿಚಯರೇ ಇದ್ದಾರೆ ಇಲ್ಲಿ, ಪಾಪ ಅವ್ರ ಹೆಸರು ಹೇಳೋದು ಬೇಡ. 1 ಡೇ ಮಾಡಿದ್ರು ಸರ್ ಶೂಟಿಂಗು. ತುಂಬ ಕಷ್ಟ ಆಯಿತು. ಅದರಲ್ಲಿ ಶಾರ್ಟ್ಸ್ ಯಾವುದೂ ಓಕೆ ಆಗಿಲ್ಲ ಅಂತ ಅವರಿಗೂ ಗೊತ್ತಾಗಿತ್ತು. ಮರುದಿವ್ಸ ಅವ್ರು ಏನು ಮಾಡಿದ್ರು, ನಾವು ಎಲ್ಲ ಕಡೆ ಇಷ್ಟು ಸ್ಪೀಚ್ ಮಾಡೋರು, ಸೆಟ್ಟಲ್ಲಿ ಇಷ್ಟು ನಂಗೆ ಅವಮಾನ ಆಗ್ತಿದೆ, ನಂಗೆ ಮಾಡೋಕ್ಕೆ ಬರ್ತಾಯಿಲ್ಲ ಅಂದ್ಬಿಟ್ಟು ನಾನು ಅವ್ರಿಗೆ ಬೇಡ ಅನ್ನಲಿಲ್ಲ. ನೋಡೋಣ ಒಂದು ಟ್ರೈ ಮಾಡೋಣ ಅಂತ. ನೆಕ್ಸ್ಟ್ ಡೇ ಅವ್ರು ಬರಲೇ ಇಲ್ಲ. ಅವತ್ತು ನನಗೆ 2.5 ಲಕ್ಷದ್ದು ಸೆಟ್ಟಲ್ಲಿ ಖರ್ಚು. ಸುಚೇಂದ್ರ ಪ್ರಸಾದ್ ಕಾಸ್ಟ್ಲಿಯಸ್ಟ್ ಅವರು, ಅವರೆಲ್ಲ ಒಂದೊಂದು ದಿವ್ಸಕ್ಕೆ 1 ಲಕ್ಷ ಥರದಲ್ಲ ಅವ್ರಿಗೆ ಪೇಮೆಂಟು. ಸುಚೇಂದ್ರ ಪ್ರಸಾದ್ ಇದ್ದರು, ಇನ್ನು ಸುಮಾರು ಜನ ಇದ್ದರು. ಕಷ್ಟ ಆಗ್ಬಿಡ್ತದೆ ಅಂದ್ಕೊಂಡು ನಾನೇನು ಮಾಡಿದೆ, ಇದ್ದಕ್ಕಿದ್ದಾಗೇ ನಾನೇ ಬಸವಣ್ಣನ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಇವತ್ತು. ಸರ್, ಬೆಳಿಗ್ಗೆ 10 ಗಂಟೆಗೆ ಆರ್ಟಿಸ್ಟ್ ಬರ್ತಾನಂತ ಕಾಯ್ತಿದ್ದೀವಿ. ಆಮೇಲೆ ಊರು ತುಂಬ ಜೆನ್ಸಿಗೆ ಅಂತ ಒಂದು ಊರಿದೆ, ಆ ಊರಿನಲ್ಲಿ ಎಲ್ಲರೂ ಸೆರೆಂಡರ್ ಮಾಡಿ ಕೂಡ್ಸೋಣ ಅಂತ ಕಾಯ್ತಾ ಇದ್ದೀವಿ. ಮೊದಲಿನ ದಿವಸ ಹೇಳಿದ್ದೀವಿ, 8 ದಿವಸ ಅಲ್ಲಿ ಓಡಾಡ್ಬಿಟ್ಟು ಎಲ್ಲ ಸೆಟೆಟ್ ಮಾಡಿದ್ದೀವಿ. ಅವತ್ತು ನಾವು ಊರಲ್ಲಿ ಹೋದ ಮೇಲೆ ಒಬ್ರು ತೀರ್ಕೊಂಡ್ಬಿಟ್ರು. ನಮ್ಮವ್ರು ಬರೋರು ಏನು ಮಾಡೋದು, ಬೇಗ ಬರೋರು 10 ಗಂಟೆ ಮಾಡಿದ್ರು. ಆ ಊರಲ್ಲಿ ತೀರ್ಕೊಂಡ್ರು. ಆ ಊರಲ್ಲಿ ಊಟ ಸಿಗೋದು ಊಟನೂ ಇಲ್ಲ, ಜೂನಿಯರ್ಸು ಇಲ್ಲ, ಬಸವಣ್ಣನ ಪಾತ್ರ ಮಾಡೋನು ಇಲ್ಲ. ಖರ್ಚು 2.5 ಲಕ್ಷ ಹೋಗ್ತದೆ. ಮತ್ತು ನೆಕ್ಸ್ಟ್ 2 ಡೇಸ್ ಆದಮೇಲೆ ಅಲ್ಲಮ್ಮನ ಪಾತ್ರ ಮಾಡೋರು, ನಾನು ನಿಮ್ಗೆ 2 ಡೇಸೇ ಕೊಟ್ಟಿದ್ದೀನಿ, ಆಮೇಲೆ ನಾನು ನಿಮ್ಗೆ ಸಿಗಲ್ಲ ಅಂದರು. ಏನೇ ಮಾಡಬೇಕು, ಈಗ 3 ದಿವ್ಸಲ್ಲಿ 1 ದಿವ್ಸ ಮುಗಿದಿದೆ, 2 ದಿವ್ಸಲ್ಲಿ ಮುಗಿಸ್ಲೇಬೇಕಂದ್ಬಿಟ್ಟು ಬಸವಣ್ಣನ ಪಾತ್ರ ಮಾಡಿಬಿಟ್ಟು 2 ಡೇಸ್ನಲ್ಲಿ ಸರ್ ಅಲ್ಲಿ ಪಾತ್ರ ಮಾಡೋದಂದ್ರೆ ನನಗೇನು ತೊಂದರೆ ಆಗ್ತಿರಲಿಲ್ಲ. ಸತ್ತಿರೋದ್ರಿಂದ ಊರಲ್ಲಿ ನೀರಿಲ್ಲ, ಊಟಲ್ಲ ಏನೂ ಇಲ್ಲ. ಇವ್ರು ಬಾಯಿ ಬಡ್ಕೊಂಡಾಗ ಊಟ ಅಂತಾರೆ. ಪ್ರೊಡಕ್ಷನ್ ಟೀಮ್ ಇಲ್ಲ, ಆ ಕಡೆ ಎಲ್ಲ ಹೇಳಬೇಕು, ನಿಂತ್ಕೊಳ್ಬೇಕು, ಎಲ್ಲ ಕಡೆ ಮೇಂಟೈನ್ ಮಾಡಬೇಕು, ನಿಂತ್ಕೊಳ್ಬೇಕು. ಜೂನಿಯರ್ಸ್ ಯಾರೂ ಇಲ್ಲ. ಯಾರು ಪುಣ್ಯಾತ್ಮರು ಒಂದು 5-6 ಜನ ಬಂದು 8 ಜನ ಬಂದು ಕೂತ್ಕೊಂಡ್ರು. ಅವರಿಗೆ ಡ್ರೆಸ್ ಹಾಕಿ ಕೂಡಿಸ್ಬಿಟ್ಟು ಕಂಪ್ಲೀಟ್ ಮಾಡಿದೆ. ಯಾಕಂದ್ರೆ ಅಲ್ಲಮ್ಮನ ಪಾತ್ರ ಮಾಡೋರು ಮತ್ತೆ ಅವ್ರು ಮತ್ತೆ 2-3 ತಿಂಗಳು ಕಾಯ್ದವ್ರು, ಸಿಗೋಕ್ಕಾಗಲ್ಲ ಅಂದರು. ದುಡ್ಡೂ ಪ್ರಾಬ್ಲಮ್ಮು. ಹಾಗಾಗಿ ಏನೋ ಇದು ಮುಗಿಸ್ಬೇಕಂದ್ಬಿಟ್ಟು ಅದು ಮಾಡಿರೋ ಸರ್. ಹಾಗಾಗಿ ಸ್ವಲ್ಪ ಬಸವಣ್ಣನ ಪಾತ್ರದಲ್ಲಿ ಅಭಿನಯದ ಬಗ್ಗೆ ಒಂದು ಸ್ವಲ್ಪ ಕೊರತೆ ಕಾಣಿಸುತ್ತೆ. ಕೊರತೆ ನಿಮ್ಗೆ ಅದು ಅನ್ನಿಸ್ತು? ನನಗೆ ಅಲ್ಲಿ ಅನಿಸಿದೆ ಸರ್. ಕ್ಯಾಮ್ರಾ ಬಂದು ನಿಂತ ಇರುವಾಗ ಅನಿಸಿದೆ, ನನಗೆ ಮಾಡೋಕ್ಕೆ ಆಗಲ್ಲ, ಇದು ಯಾದರೂ ಮಾಡಬೇಕು ಅಂತ ಮಾಡಿದ್ದೆ. ಮಾಡೋಕ್ಕಾಗಲ್ಲ ಅಂತ ನನಗೆ ಮನಸ್ಸಿನಲ್ಲಿ ಒಂಥರ ವೈಬ್ರೇಷನ್ ಇರ್ತದಲ್ಲ ಸರ್. ಗಾಬರಿ ಅಲ್ಲಿ ಊಟ ಎಲ್ಲ ಕರಿತಾನೆ ಒಬ್ಬ, ಊಟ ಸರ್ ಊಟದೇನು ಅಂತಾರೆ. ಇರೋಪ್ಪ ಅಂದರೆ ಮಾತಲ್ಲಿ ನಿಂತ್ಕೊಳ್ತಾ ಇದ್ದಾನೆ, ಯಾರೋ ಜೂನಿಯರ್ಸು ಸರ್, ಅವ್ರು ಎದ್ದೋದ್ರು ನೋಡಿ ಸರ್. ಪ್ರೊಡಕ್ಷನ್ ನೋಡೋದು, ಡೈರೆಕ್ಷನ್ ನೋಡೋದು, ಫೈನಾನ್ಸು ನೋಡೋದು, ಪಾತ್ರನೂ ಮಾಡೋದು, ಮತ್ತು ಅಷ್ಟುದೆಲ್ಲದ್ರೂ ಕೊರತೆ ಅವತ್ತು. ಹಾಗಾಗಿ ಸ್ವಲ್ಪ ಆಗಿದೆ ಅಲ್ಲಿ. ಬಟ್ ಉಳ್ದಂಗೆ ಸಿನಿಮಾದ ಬಗ್ಗೆ ಏನು ಅಭಿಪ್ರಾಯ ಬಂತು? ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಮಾಡ್ಯಾರ, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಈಗ ನೀವು ಅಕ್ಮದೇವಿ ಸಿನಿಮಾ, ಆ ನಟಿ ಚೆನ್ನಾಗಿ ಮಾಡಿದ್ರು, ಕಲಾವಿದರು ಚೆನ್ನಾಗಿ ಮಾಡಿದ್ರು. ಇನ್ನೂ ಸ್ವಲ್ಪ ಬಜೆಟ್ ರಿಸ್ಕ್ ತೊಗೊಂಡ್ಬಿಟ್ಟಿದ್ರೆ? ನಿಮ್ಮಲ್ಲ ಸರ್, ನನ್ನ ಹತ್ರ ರಿಸ್ಕ್ ಏನು ತೊಗೋಬೇಕು, ಬಡ್ಜೆಟೇ ಅಷ್ಟೇ ಇರೋದು. ರಿಸ್ಕ್ ಅಂದರೆ ಸಿನಿಮಾ ನಿಂತೋಗುತ್ತೆ ಅವಾಗ. ಈಗ ಸರ್, ಈಗ ಈ ಥರದ ಸಿನಿಮಾಗಳನ್ನ ನೀವು ಪ್ರಯತ್ನ ಮಾಡ್ತಿರಲ್ಲ, ಕಮರ್ಷಿಯಲಿನೂ ಸಿನಿಮಾ ಹಿಟ್ ಆಗಲ್ಲ, ಆಮೇಲೆ ಆರ್ಟ್ ಮೂವಿ ಥರನೂ ಇವ್ನು ಮಾಡೋಕ್ಕಾಗಲ್ಲ. ಸೊ ಯಾಕೆ ಸಿನಿಮಾ ಮಾಡಬೇಕು? ಮಿತಿಯಿಂದ ಸಿನಿಮಾಗಳನ್ನ ಮಾಡೋದ್ರಿಂದ ಯಾವ ರೀತಿ ಪ್ರಯೋಜನ ಆಗ್ಬೋದು? ಅಥವಾ ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ಹೆಚ್ಚು ತಲುಪಲಿಕ್ಕೆ ಸಾಧ್ಯನಾ? ಹೆಂಗೆ ಸರಿ, ನಾವು ಮಾತಾಡೋದು ನೆಗೆಟಿವ್ ಆದಂಗಾಯ್ತು. ನಮ್ಮದು ಪಾಸಿಟಿವ್ ಸಿನಿಮಾ ಓಡ್ತಾ ಇರುವಾಗ ನಾವು ನೆಗೆಟಿವ್ ಮಾತಾಡಿದ್ರೆ, ನೀವು ಹೇಳಿದಂಗೆ 1000 ಸಿನಿಮಾಗಳು ಆಗ್ತವೆ, ನಿಂತು ಹೋಗ್ತವೆ. ನೀವು ಹೇಳ್ತಾ ಇರೋದು ಸತ್ಯ. ಏನೋ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾರೆ, ಆ ಬಡ್ಜೆಟ್ ಇರಲ್ಲ, ಕಂಪ್ಲೀಟ್ ಆಗಲ್ಲ. ಬಟ್ ನೀವು ಆ ಥರ ಯಾವುದೂ ನಿಲ್ಲಿಸಿಲ್ಲ? ಯಾವುದೇ ನಿಲ್ಲಿಸಿಲ್ಲ ಸರ್. ನಾನು ಹೇಳಿದ್ನಲ್ಲ, ನಂದು ಪಾತ್ರಕ್ಕೆ ಅವತ್ತು ಧಕ್ಕೆ ಆಯಿತು. ನನಗದು ಗೊತ್ತಾಯಿತು. ನೋಡೋಣ, ಹೆಚ್ಚು ಕಮ್ಮಿ ಅದ ರೀಶೂಟ್ ಮಾಡೋಣ, ಇಲ್ಲಾಂದ್ರೆ ಓಕೆ ಅನಿಸಿದ್ರು. ಎಲ್ಲ ಮ್ಯೂಸಿಕ್ ಎಲ್ಲ ಬಿದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ ಆಡಿಯನ್ಸ್ಗೆ ಏನು ಅನಿಸುತ್ತೋ. ಇರೋದೇ ಒಂದು 2 ವಚನ ಹೇಳೋದಿದೆ. ಬಸವಣ್ಣ ಮುಖ್ಯನೇ ಈ ಸಿನಿಮಾಕ್ಕೆ. ಹೌದು,
ಈ ಸಿನಿಮಾದಲ್ಲಿ ಬಸವಣ್ಣ ಮುಖ್ಯನೂ ಅಲ್ಲ. ಕೆಲವೊಬ್ಬರು ನಮ್ಮಲ್ಲಿ ಬಸವಾದಿ ಶರಣರು ಬಸವಣ್ಣವ್ರಿಗೆ ನೀವು ಅವಮಾನ ಮಾಡಿದಿರಿ, ನಿಮ್ಮ ಸಿನಿಮಾದಲ್ಲಿ ಬಸವಣ್ಣನ ಪಾತ್ರನೇ ಇಲ್ಲ, ಬರೀ ಜೂನಿಯರ್ಸ್ ಥರ ಕುಂತಿದ್ರು. ನಮ್ಮ ಪಾತ್ರ ಅಲ್ಲದು. ಅಕ್ಕಮಹಾದೇವಿ ಬಗ್ಗೆ ಹೇಳ್ತಾ ಇರಬೇಕಾದಾಗ ಉಳಿದ ಪಾತ್ರ ಬಸವಣ್ಣವ್ರದ್ದು ನಾಯಕತ್ವದಲ್ಲಿ ಅನುಭವ ಮಂಟಪ ನಡೀತಿತ್ತು ಅಂತ ನೋಡ್ಬೇಕು ವಿನ ಅಲ್ಲಿ ಬಂದಲ್ಲ ಅಕ್ಕ ಹುಡ್ಕೊಂಡು ಅನ್ನೋದು ಅಷ್ಟೇ. ಹಾಂ ಅವ್ರು ಹೇಗೆ ಇನ್ವೈಟ್ ಮಾಡಿಕೊಂಡ್ರು. ಮತ್ತು ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ ಸರ್, ಕೆಲವೊಬ್ಬರು ಪ್ರಶ್ನೆ ಮಾಡಿರೋರಿಗೆ ಅವ್ರು ಗಮನಿಸಿಲ್ಲ. ಬಸವಣ್ಣವರಿಗೆ ಅಕ್ಕಮಹಾದೇವಿ ಮೇಲೆ ತುಂಬ ಪ್ರೀತಿ ಭಕ್ತಿ ಇರುತ್ತೆ. ಇವರು ಅಲ್ಲಮ್ಮ ಪ್ರಭು ತುಂಬ ಒಂಥರ ಗಂಭೀರ ಪ್ರಶ್ನೆಗಳು ಕೇಳ್ತಾರೋ ಅವ್ರಿಗೆ ಕಳವಳ ಆಗುತ್ತೆ ಅವಾಗ. ಮಗುಗೆ ಈ ಹೆಂಗುಸಿಗೆ ಎಷ್ಟೊಂದು ಕೇಳಿಬಿಟ್ಟು ಈ ಒಂದು ಅನುಭವ ಮಂಟಪದಲ್ಲಿ ತುಂಬಾ ಕೆದಕಿದಂಗೆ ಇದೆ, ಇನ್ನೂ ಸ್ವಲ್ಪ ಈಸಿಯಾಗಿ ಕೇಳ್ಬೋದಾಗಿತ್ತು ಅನ್ನೋ ಥರದಲ್ಲಿ ಬಸವಣ್ಣನ ಪಾತ್ರ ಇರಬೇಕಾಗುತ್ತಲ್ಲಿ. ನಾನದು ಮೇಂಟೈನ್ ಮಾಡಿದ್ದೀನಿ. ಅದು ಆಶಯನೂ ಹಾಗೆ ಇತ್ತದು. ಅದೇ ಗೊತ್ತಲ್ಲ ಸರ್, ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ದಾರೆ ಕೇಳ್ತಾರೆ ಬಸವಣ್ಣ ಹ್ಯಾಪಿ ಆಗಿಲ್ಲ, ಅದು ಹ್ಯಾಪಿಯಾಗಿ ಇರಲ್ಲ ಬಸವಣ್ಣ. ಇವರು ಅತಿಯಾಗಿ ಪರೀಕ್ಷೆ ಮಾಡೋದ್ರಿಂದ ಅವ್ರು ಅತಿಯಾಗಿ ಪ್ರಶ್ನೆ ಮಾಡ್ತಾರೆ. ಎಲ್ಲ ಶರಣರಿಗೂ ಸ್ವಲ್ಪ ಅತಿ ಅನ್ನಿಸ್ತದೆ ಅದು. ಅದು ಬಟ್ ಕಾನ್ಸೆಪ್ಟೇ ಅದು ಡ್ರಾ ಮಾಡೋದೇ ಅದು. ಇಲ್ಲಿ ಅಲ್ಲಮ್ಮ ಪ್ರಭುರು ಏನು ನೋಡ್ತಿದ್ದಾರೆ, ಒಂದು ಸಾತ್ವಿಕವಾಗಿರಬೇಕು, ಒಂಥರ ಸನ್ಯಾಸತತ್ವದಲ್ಲಿರಬೇಕು, ತುಂಬ ಒಂಥರ ಗಂಭೀರವಾಗಿ ಭಕ್ತಿದಲ್ಲಿ ಮಾತಾಡ್ಸ್ಬೇಕಾಗಿತ್ತು ಅಕ್ಕಮಹಾದೇವಿನೇ ಅಂತ. ನಾನು ಸುಚೇಂದ್ರ ಪ್ರಸಾದ್ ಅವ್ರು ಹಾಗೆ ಮಾತಾಡಿದ್ರು, ಬೇರೆ ಸಾಧಿದೆ ಜಾಡ್ಸೋದಿದೆ ಅಂತ ಹೇಳಿದೆ ನಾನು. ಅಕ್ಕಮಹಾದೇವಿ ಹೆದರ್ಕೋಬೇಕು. ಅವರು ಎಲ್ಲ ಡ್ರಾ ಮಾಡ್ತಾರೆ, ಎಲ್ಲ ಶರಣರಿಗೂ ಇದು ಡ್ರಾಮಾ ಅಂತ ಗೊತ್ತಿರ್ತದೆ. ಅಲ್ಲಮ್ಮ ಪ್ರಭುಗಳಿಗೆ ಇದು ಡ್ರಾಮಾನೇ ಆಡಬೇಕಂತ ಅವ್ರಿಗೂ ಗೊತ್ತಿರ್ತದೆ. ಅಕ್ಕಮಹಾದೇವಿ ಅಂತ ಶ್ರೇಷ್ಠ ಅಂತಲೂ ಗೊತ್ತಿರ್ತದೆ. ಆದರೂ ಎಷ್ಟು ಅಕ್ಕಮಹಾದೇವಿದನ್ನ ಒಂದು ನಿಜ ಸ್ವರೂಪ ತೋರಿಸ್ಬೇಕು ಲೋಕಕ್ಕೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಗಂಭೀರವಾದ ಕೆಲವೊಂದು ಕಠಿಣದ ಪ್ರಶ್ನೆಗಳೇ ಕೇಳ್ತಾರೆ. ಅದಕ್ಕೆ ಮಹಾದೇವಿ ಎಷ್ಟು ಸಾಫ್ಟ್ವಾಗಿ ಹೇಳಬೇಕು, ಭಕ್ತಿ ತುಂಬಿ, ಆ ಎರಡನ್ನೂ ಪ್ರಯತ್ನ ಮಾಡಿದ್ದೀನಿ ನಾನು. ಅಲ್ಲಮ್ಮ ಒಂಥರ ಕೇಳೋದು ಜನರಿಗೆ ಇರಿಟೇಟ್ ಆಗ್ಬೋದು, ಅದು ಕಲ್ಯಾಣ ಇದ್ರದ್ದು ಅಲ್ಲಿ ಅನುಭವ ಮಟ್ಟದಲ್ಲಿ ಎಲ್ರಿಗೂ ಆಗಿರುತ್ತೆ. ಹಾಗೆಯೇ ಮಹಾದೇವಿದೊಂದು ಪೇಷನ್ಸು, ತಾಳ್ಮೆ. ಆ ತಾಳ್ಮೆಯದೇ ಒಂದು ಪರೀಕ್ಷೆ ನನಗೆ. ಬಾಯ್ದಿಂದ ಬರೋದು ಮಾತಿನಕ್ಕಿಂತನೂ ಆ ತಾಳ್ಮೆದಲ್ಲಿ ಅಷ್ಟೇ ಒಂದು ಭಕ್ತಿ ರಸದಲ್ಲಿ ಅವ್ರು ಏನೇ ಹೇಳ್ತಾರೋ, ಇವ್ರು ಎಷ್ಟೇ ಕೋಪಗೊಂಡು ಕೇಳಿದ್ರು ಅದು ನೋಡಿ 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 ಕೊನೆಗೆ ವಚನಗಳದೇ ಒಂದು ಜೂಲು ಬಂದಿತ್ತರ ಏನಾಗುತ್ತೋ ಎಂಡಿಂಗ್ ಅಲ್ಲಮ್ಮ ಪ್ರಭುಗಳು ತಲೆ ಬಾಗಿದಷ್ಟು ಭಕ್ತಿಪೂರ್ವಕವಾಗಿ ಅಕ್ಕ ಅಂತ ಕರೀತಾರೆ. ನನಗೆ ಅದು ಹೇಳ್ಸೋದು ಬೇಕಾಗಿತ್ತು. ಈಗ ಇವತ್ತಿನ ಮಿತಿಗೆ ಹೆಣ್ಮಕ್ಳಿಗೆ ಶಕ್ತಿ, ಆತ್ಮವಿಶ್ವಾಸ, ಧೈರ್ಯ ತುಂಬಲಿಕ್ಕೆ ಅಕ್ಕ ಮಹಾದೇವಿ ಸಿನಿಮಾ ಭಾಳ ಮಹತ್ವದ್ದಿದೆ. ಇದನ್ನು ನೀವು ಪ್ರತಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಆಮೇಲೆ ಮಹಿಳಾ ಸಂಘಟನೆಗಳ ಮೂಲಕ ಒಂದು ಮಾರ್ಕೆಟ್ ಮಾಡೋದು ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ಅಗತ್ಯ ಇದೆ, ಮಾಡ್ತೀನಿ ಸರ್ ಅದು. ಈಗ ಎಕ್ಸಾಮ್ ಇದೆ. ಈಗ ಆಲ್ಮೋಸ್ಟ್ ನಮ್ಮ ಜಿಲ್ಲೆನಲ್ಲಿ ಬಾಲ್ಕಿಯಲ್ಲಿ ರಿಲೀಸ್ ಆಗಿರೋದ್ರಿಂದ ಬಾಲ್ಕಿ ಸುತ್ತಮುತ್ತ ಎಲ್ಲ ಸ್ಕೂಲ್ಗಳಿಗೆ ಮುಗಿದಿದೆ, ಇನ್ನೂ ಸ್ವಲ್ಪ ಇದೆ, ನೋಡ್ತಾರೆ. ಇಲ್ಲಿ ಏನು ಮಾಡ್ತಿದ್ದಾರೆ ಕೆಲವೊಬ್ಬರು, ನಾನು ಬಳಸಿದ್ದು ನಿಮ್ಗೆ ಹೇಳ್ತೀನಿ ಓಪನ್ ಆಗಿ, ಇಲ್ಲಿ ಇದು ವೀರಶೈವನ ಪದನ ನೀವು ತೆಗೀರಿ ಅಂತ ಮಠಾಧೀಶರು ಕೆಲವೊಬ್ರು. ವೀರಶೈವ ಯಾಕೆ ಬಳಸಿದ್ರಿ ಅಕ್ಕಮಹಾದೇವಿ, ವೀರಶೈವ ಅಲ್ಲ ಶರಣರು ಯಾರು ಎಲ್ಲರೂ ಲಿಂಗಾಯತ ಅಂದು ಯಾಕೆ ಬಳಸಿಲ್ಲ ಅಂತ ಹೇಳಿದ್ರು. ಈಗ ನಾವು ಕಲಾತ್ಮಕವಾಗಿ ನೋಡಿದ್ರೆ ಸರ್ ಒಂದು ಪರಿವರ್ತನೆ ಆಗಬೇಕು. ಅವ್ರ ಮನೆಯಲ್ಲಿ ಲಿಂಗಾಯತ ಅನ್ನೋದಕ್ಕಿಂತನೂ ಅವರು ಶೆಟ್ರ್ ಅಂತ ಕರೀತಾರೆ ಅವ್ರನ್ನ. ಅಲ್ಲಿ ವೀರಶೈವ ಅನ್ನೋದು ದಕ್ಷಿಣ ಕರ್ನಾಟಕದಲ್ಲಿ ಮೊದಲಿಂದ ಇದೆ. ಇವ್ರು ಏನೇ ವಾದ ಮಾಡ್ಬೋದು, ಏನೇ ಹೇಳ್ಬೋದು, ನಾನು ಹೇಳ್ಬೋದು, ಮತ್ತೊಬ್ರು ಹೇಳ್ಬೋದು, ಯಾರೇ ಹೇಳ್ಬೋದು. ನಾವು ಅಲ್ಲಿ ಇವತ್ತು ನೋಡೋದು ಎಲ್ಲ ಕಡೆನೂ ಅಲ್ಲಿ ವೀರಶೈವ ಅನ್ನೋದು ಇದೆ. ಅಂದರೆ ಲಿಂಗಾಯತರಿಗೆ ವೀರಶೈವ ಅಂತ ಅಲ್ಲಿ ಬಳಸ್ತಾರೆ ಅಲ್ಲಿ. ಅದು ಸರಿ ತಪ್ಪು ಅನ್ನೋದು ಅದು ಏನಾದರೂ ಆಗಿರಲಿ, ಆ ವೀರಶೈವ ಅನ್ನೋದು ಅಲ್ಲಿ ಇದ್ರ ಮತ್ತು ಉಲ್ಲೇಖ ಮಾಡಿರೋ ಎಲ್ಲರೂ ಬರೆದಿರೋದು ವೀರಶೈವ ಬರೆದಿದ್ದಾರೆ. ಮತ್ತು ಅವ್ರು ಕಟ್ಟು ಲಿಂಗಾಯತ ಅನ್ನೋದನ್ನು ಅಕ್ಕಮಹಾದೇವಿಗೆ ಶರಣರು ಸಿಕ್ಕಿದ್ದಾದ ಮೇಲೆ, ಯಾವಾಗ ಅಂದ್ರೆ ಅನುಭವ ಮಂಟಪ ಬಂದ ಮೇಲೆ, ಇವ್ರು ಇಷ್ಟಲಿಂಗ ಅದು ಇದು ಮತ್ತೊಂದು ಇನ್ನೊಂದು ಮಹಾದೇವಿಗೆ ಅಂತ ಹೇಳ್ತಾರೆ. ಬಟ್ ಅದು ಪೂರ್ತಿ ಶುದ್ಧ ತಪ್ಪು ಸರ್. ಮಹಾದೇವಿಗೆ ಲಿಂಗ ದೀಕ್ಷೆ ಆಗಿದ್ದು, ಇಷ್ಟಲಿಂಗ ದೀಕ್ಷೆ ಆಗಿರೋದು ಗುರುಲಿಂಗರಿಂದ ಅನುಭವ ಮಂಟಪ ಬಂದ ಮೇಲೆ ಇಲ್ಲ, ಮೊದಲೇ ಆಗಿದೆ ಅವರಿಗೆ. ಹಾಗೆ ಆ ಥರದಲ್ಲಿ ಹೇಳ್ಕೊಡೋದ್ರೆ ನಾನು ಒಂಥರ ಕಾಂಟ್ರವರ್ಸಿ ಮಾಡಿದಾಗ ಜೇಡರ ದಾಸಿಮಾಗೆ ಶ್ರೀಶೈಲದ ಮಲ್ಲಿಕಾರ್ಜುನ್, ಅಲ್ಲಿಂದ ಒಬ್ಬರು ಶಿವಾಚಾರ್ಯರು ಮಾಡ್ತಾರೆ. ನಾವು ಕೆಲವೊಂದು ಒಪ್ಕೊಳ್ಳೇಬೇಕು ಅಲ್ಲಿಗೆ. ಆ ಲಿಂಗಾಯತರು ಈ ಲಿಂಗಾಯತರು ಅವರು ಇವ್ರು ನಾವೇನು ಅಂದ್ಕೊಳ್ಳೋದೆ, ನಮ್ಮ ಧ್ಯೇಯ ಒಂದೇ. ಬಸವಣ್ಣವ್ರು ಎಲ್ಲನೂ ಕೊಳೆನ ತೊಳೆದಾಕ್ಬಿಟ್ಟು ಯಾವ್ಯಾವ ತಪ್ಪಿದ್ರು ಅವೆಲ್ಲನೂ ಸರಿ ಮಾಡಿಬಿಟ್ಟು ಇದೊಂದು ಅತ್ಯಂತ ಒಂದು ಶ್ರೇಷ್ಠ ಧರ್ಮ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡಿದ್ರೆ ನಾವು ಒಪ್ಕೊಳ್ಬೇಕು. ಯಾರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಯಾರು ಮಾಡಿಲ್ವೋ ಅದು ಬೇರೆ. ತಪ್ಪಿರೋದೆಲ್ಲ ಮಾಡಿದ್ರೆ ಎಲ್ಲ ಮಾಡಿದಂಗೆ ಅಲ್ಲ ಸರ್. ಅಲ್ಲಿಗೆ ಸುಮಾರು ಆಮೇಲೆ ಏನೇನು ತಪ್ಪಿತ್ತು, ಮೇಲು ಕೀಳು ಮತ್ತೊಂದು ಇನ್ನೊಂದು ಎಲ್ಲ ಮಾಡಿದ್ದಾರೆ, ಅದು ನಾವು ಒಪ್ಕೊಳ್ಬೇಕು. ಅದು ಕೆಲವೊಬ್ಬರು ಪರಂಪರೆಯಲ್ಲಿ
ಒಬ್ಬ ಗುರು ಕೂಡ್ಸ್ಕೊಂಡು ಹೋಗೋದು ಖುಷಿದಾಗ ಕೂಡ್ಸ್ಕೊಂಡು ಹೋಗ್ತೀನಿ ಇವ್ರ್ಯಾರು ಕೇಳೋರು ಅಂತಾರೆ, ಅಡ್ಡ ಪಲ್ಲಕ್ಕಿ ಅಂತಾರೆ. ಇನ್ನೊಬ್ಬರು ಜೀವಂತ ಮನುಷ್ಯದ ಮೇಲೆ ಯಾಕೆ ಕೂಡ್ಸ್ಕೊಂಡು ಹೋಗ್ತಾರೆ ಅಂತಾರೆ. ಏನೇ ಆಗಿರ್ಬೋದು, ನಮ್ಗೆ ಬೇಕಾಗಿರೋದು 12ನೇ ಶತಮಾನದ ಹಿಂದೆ. ಆವಾಗ ಅಕ್ಕಮಹಾದೇವಿ ಏನು ಬರೋದಕ್ಕಿಂತ ಮುಂಚೆ ಗುರುಲಿಂಗದ ದೀಕ್ಷೆ ಆಗಿದೆ. ದೀಕ್ಷೆ ಆಗಿದ್ದಕ್ಕೇ ನರಜನ್ಮವು ತೊರೆದು ಹರಜನ್ಮವು ಮಾಡಿದ ಗುರುವೆ ಅಂತ ಆ ಸಂದರ್ಭಕ್ಕೆ ಅದು ಹೋಲುತ್ತೇವೆ ವಿನ ಮತ್ತೊಂದಕ್ಕೆ ಅದು ಹೋಲಲ್ಲದು ಆ ವಚನ. ಎಷ್ಟೇ ಅಧ್ಯಯನ ಮಾಡಿದ್ರು, ಎಷ್ಟೇ ಅವ್ರ ಪಾಂಡಿತ್ಯ ಇದ್ದರೂ ಕೂಡ ನಮಗೆ ಬೇರೆ ಏನೂ ಸಿಕ್ಕಲ್ಲ, ಅದೇ ಸಿಕ್ಕೋದು. ಮತ್ತು ಅವರಿಗೆ ಮಹಾದೇವಿಗೆ ಮಲ್ಲಯ್ಯನ ಪರದೇಶಿ ಮಲ್ಲಯ್ಯನ ಮಠ ಅಂತ ಅದು ಮೂಲದಿಂದ ಕರೀತಾರೆ ಸರ್ ಅಂತ ಕೇಳಿದ್ದೀನಿ ಸರ್. ಆ ಮಲ್ಲಯ್ಯನ ಮಠಕ್ಕೆ ಹೋದ ಮೇಲೇ ಅವ್ರ ತಂದೆ ತಾಯಿನೂ ಅದೇ ಒಂದು ಪರಂಪರೆಯಲ್ಲಿ ಬೆಳೆದು ಮಠಕ್ಕೆ ಹೋಗ್ತಾ ಇದ್ರು ಅಂತ ಎಲ್ಲ ಕಡೆ ಸಿಗುತ್ತೆ ನಮಗೆ. ಭೀಮಾ ಕವಿದಿರ್ಬೋದು ಅಥವಾ ಮತ್ತೊಬ್ಬರು ಬರೆದಿದ್ದಿರ್ಬೋದು, ಇವಾಗ ಬರೆದಿರೋ ಇರ್ಬೋದು, ಅವರು ಮಲ್ಲಯ್ಯನ ಮಠಕ್ಕೆ ಹೋಗ್ತಿದ್ರು ಅಂತಿದೆ. ಅದು ಮಲ್ಲಯ್ಯನ ಮಠ ಯಾರ್ದು? ಚೆನ್ನಮಲ್ಲಿಕಾರ್ಜುನ ಯಾರು ಹೋಗ್ತಿದ್ರು? ಅದೇ ಗುರುಲಿಂಗರು ಅಲ್ಲಿಗೆ ಹೋಗಿ ಬರ್ತಿದ್ರು ಅಂತ. ಹೋಗಿ ಬಂದ ಮೇಲೆ ಎಲ್ಲಿ ಬರ್ತಾ ಯಾವುದೋ ಒಂದು ವರ್ಷ ಇದಕ್ಕೆ ಹೋಗಿದ್ರು, ಅನುಭವ ಮಂಟಪಕ್ಕೆ ಹೋಗಿದ್ರು. ಸಿದ್ದರಾಮ ಸಿಕ್ಕರು, ಯಾರು ಸಿಕ್ಕರು, ಇಲ್ಲಿಗೆ ಬಂದರು ಅನುಭವ ಮಂಟಪದಿಂದ ಚರಜಂಗಮರಿಗೆ ಏನು ಬರೋ ಥರದಲ್ಲಿ ಇವರೇನೋ ಆ ಟೈಮಿನಲ್ಲಿ ಪರಿಚಯ ಆಗಿರ್ಬೋದು, ಹೇಳಿರ್ಬೋದು, ಕೇಳಿರ್ಬೋದು, ಇವೆಲ್ಲ ಇರ್ತವೆ. ಹಂಗಾಗಿ ಆ ಕ್ಯಾರೆಕ್ಟರ್ಗಳನ್ನು ಡೆವಲಪ್ ಮಾಡ್ಕೊಂಡು ನಾನು ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಏಕರಾತ್ರಿ ಅಂತ ಚರಜಂಗಮರು ಬರ್ತಿದ್ರು. ಅವ್ರ ವಚನಗಳು ಕೊಟ್ಟರು, ಅದು ಮಹಾದೇವಿ ಕೈಗೆ ಸಿಕ್ತು, ಅವರು ಅದನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗೆ ಇವೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡ್ಬಿಟ್ಟು ನಾನು ಆ ಥರ ಮಾಡಿದ್ದೆ. ಅಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ಅಂದರೆ ಈ ವೀರಶೈವಪ್ಪದನ್ನು ನೀವು ಬೆಳಗ್ಗೆ ಬೇರೆ ಎಲ್ಲ ಪುಸ್ತಕದಲ್ಲಿ ಬ್ಯಾನ್ ಮಾಡಿಬಿಡಲಿ. ಇಲ್ಲಿ ತನಕ ಎಷ್ಟೊಂದು ಪುಸ್ತಕಗಳು ಬಂದಿವೆ, ಎಲ್ಲ ಕಡೆಯಿಂದ ಬೋರ್ಡ್ ಎಲ್ಲ ಬ್ಯಾನ್ ಮಾಡಿಬಿಡಲಿ. ಅದ್ರ ಮೇಲೆ ಇವೆಲ್ಲ ಸರ್, ಈಗ ಮಠದ ಮೇಲೆ ಬರೆದಿದ್ದಿದೆ, ವೀರಶೈವ ಅಂತಿದೆ, ಅಲ್ಲಿದೆ. ಅವ್ರದ್ದು ಮೂಲದ ಕಥೆಗೆ ಹೋದ್ರೆ ಎಲ್ಲರೂ ಅದೇ ಬರೆದಿದ್ದಾರೆ. ತಿಪ್ಪೇರುದ್ರ ಸ್ವಾಮಿ ಲಿಂಗಾಯತ ಬರೆದಿದ್ದಾರೆ, ಎಲ್ಲೂ ಬರ್ದಿಲ್ಲ, ಅವರು ವೀರಶೈವನ ಬರ್ದಾರೆ ಅವರು. ಅಲ್ಲ, ಈಗ ಸಂಶೋಧನೆ ಲಿಂಗಾಯತ ಅಂತ ಬಂದಿದೆ, ಅದಕ್ಕೆ ಅದನ್ನು ಮಾತಾಡ್ತಾರೆ ಅಷ್ಟೇ. ನಾನು ಅದು ಈಗ ಅನುಭವ ಮಂಟಪಕ್ಕಿಂತ ಮೊದಲಿನ ಕಥೆಯಲ್ಲಿ ಅದು ಹೇಳಬಾರ್ದಲ್ಲ ಸರ್. ಅವ್ರು ಎಷ್ಟು ತಪ್ಪು ಅಭಿಪ್ರಾಯ ಹೇಳ್ತಿದ್ದಾರೆ ಅಂದರೆ, ಅವ್ರ ಸಂಸ್ಥೆದ ಮಕ್ಕಳು ಯಾರಿಗೆ ಹೋಗಬೇಡಿ, ಅವ್ರ ಭಕ್ತರು ಯಾರಿಗೆ ಹೋಗಬೇಡಿ ಅಂತ ಹೇಳ್ಕೊಡ್ಬಿಟ್ಟು ಅವ್ರ ಕಾಪಾಡ್ತಿದ್ದಾರೆ. ಅವ್ರು ಪ್ರವಚನ ಮಾಡಿದ್ರು, ಪ್ರವಚನ ನಿಲ್ಲುತ್ತೆ ನಮ್ದೊಂದು ಅನ್ಕೊಂಡಾಗ ಹೇಳ್ತಿದ್ದಾರೋ ಸರ್. ಎಷ್ಟೆಷ್ಟು ಸಾವಿರ ಗಟ್ಟಲೆ 10,000 20,000 ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಕಳಿಸಿದ್ದಾರೆ. ಮುಸ್ಲಿಮ್ದು ಸಂಸ್ಥೆನಿಂದ ಕಳಿಸಿದ್ದಾರೆ ನಮ್ಮಲ್ಲಿ. ಕೆಲವೊಂದು ಹೇಳ್ತೀನಿ, ಅಕ್ಕಮಹಾದೇವಿ ಎಲ್ಲರಿಗೂ ಸಂಬಂಧಪಟ್ಟಂತ ಸರ್. ಅಕ್ಕಮಹಾದೇವಿ ಶರಣರಿಗೆ ಸೇರ್ಕೊಂಡೇ ಇಲ್ಲ ಸರ್. ಅವ್ರು ಹೇಳ್ಬೇಕಂದ್ರೆ ಈ ಶರಣರು ಅಂದರೆ ಪೂರ್ತಿ ಕ್ರಾಂತಿ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಕ್ರಾಂತಿನೂ ಮಾಡಿಲ್ಲ. ಅವರು ಸ್ವಂತ ಚೆನ್ನಮಲ್ಲಿಕಾರ್ಜುನ ಪಡ್ಕೊಳ್ಳಿಗೋಸ್ಕರ, ಏನು ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳಿಗೋಸ್ಕರ ಏನು ಕ್ರಾಂತಿ ಮಾಡಬೇಕು ಅದು ಮಾಡಿದ್ದಾರೆ ವಿನ ಅವ್ರು ಬಂದುಬಿಟ್ಟು ನೀನು ವ್ಯಾಪಾರ ಮಾಡು, ನೀನು ಬಿಸ್ನೆಸ್ ಮಾಡು, ನೀನು ಕಾಯಕ ಮಾಡು, ನೀನು ಅದು ಮಾಡು ಇದು ಮಾಡು ಅಂತ ಯಾವ ವಚನದಲ್ಲೂ ಮದುವೆ. ಆಧ್ಯಾತ್ಮದ ಸಾಧಕ್ಕೆ. ಹಾಂ ಸರ್, ಅಧ್ಯಾತ್ಮದ ಸಾಲಿಗೆ. ಆ ಆಧ್ಯಾತ್ಮಿಕ ಸಾಲಿಗೆ ಸೇರಿರೋದನ್ನು ನೀವು ಕಾಯಕ ಜೀವಿಗಳ ಜೊತೆಗೆ ಹೋಲಿಸೋದು ಅದು ಸರಿನೂ ಇರಲ್ಲ. ಅದು ಅದಕ್ಕೆ ನೀವು ಹೆಚ್ಚು ಜನ ನೋಡಲಿ ಅಂತ ಬಯಸ್ತೀರಿ. ಯಾವುದೇ ತಕರಾರು ಮಾಡಲಾರ್ದಂಗೆ ಹೆಚ್ಚು ಜನರಿಗೆ ಅಕ್ಕಮಹಾದೇವಿ ಸಿನಿಮಾ. ಸರ್, ನಾನು ಯಾವುದೂ ತಕರಾರು ಇಟ್ಕೊಂಡಿಲ್ಲ. ನಮ್ಮ ಜಿಲ್ಲೆದಲ್ಲೇ ಮತ್ತೊಬ್ಬ ಮಹಾಶಬ ಹಾಕಿದ್ದಾನೆ. ನಾನು ಈ ತನಕ ಇದೂ ಇಲ್ಲ. ಅಕ್ಕಮಹಾದೇವಿ ಅನುಭವ ಮಂಟಪದಿಂದ ನಗ್ನಲಾಗಿ ಬರಲಿಲ್ಲ, ಸೀರೆ ಉಟ್ಕೊಂಡೇ ಬಂದಿದ್ರು ಅಂದ್ಬಿಟ್ಟು ಎಲ್ಲ ಕಡೆ ಹಾಕಿ ಕೆಟ್ಟ ಪದ ಪ್ರಯೋಗ ಮಾಡಿದೆ ನನ್ನ ಮೇಲೆ. ಅಲ್ಲ, ನೀವೇನು ಸಂಪೂರ್ಣ ತೋರಿಸಿಲ್ಲಲ್ಲ ಅಕ್ಕಮಹಾದೇವಿ ಬಗ್ಗೆ. ಇಲ್ಲಿ ಕೇಶರಾಶಿ ಮೇಲೆ ಬರಲಿಲ್ಲ ಅಂತ ಅಲ್ಲ, ಇಲ್ಲಿವರೆಗೆ ಏನು ನಂಬಿಕೆ ಇತ್ತು ನೀವು ಅದನ್ನು ತೋರಿಸಿದ್ರಿ ಸರ್. ಈಗೆಲ್ಲ ಫೋಟೋ ಸಾಕ್ಷಿವೆಲ್ಲ ಸರ್. ಅದೇ ಈಗ ನಡೆದಿದೆ ಸಂಶೋಧನೆ, ಅದು ಅಕ್ಕಮಹಾದೇವಿ ಬೆತ್ತಲೆ ಇರಲಿಲ್ಲ ಅನ್ನುವಂಥ ಸಂಶೋಧನೆ. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ನಾನು ಅದೇ ಸಾಲಿನ ಸೇರಿರೋನು. ಸಿನಿಮಾದಲ್ಲಿ ತೋರ್ಸಕ್ಕೆ ಸಾಧ್ಯನಾ ಸರ್ ಸೀರೆ ಉಟ್ಕೊಂಡು ಬರೋಕ್ಕೆ? ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೀರೆ ಉಟ್ಕೊಂಡ್ಬಿಟ್ರೆ ಅಕ್ಕಮಹಾದೇವಿ ಪಾತ್ರ ಕ್ಯಾಚ್ ಆಗಲ್ಲ ಪ್ರೇಕ್ಷಕರಿಗೆ. ಯಾರನ್ನ ಅಕ್ಕಮಹಾದೇವಿ ಅಂತ ಕರೀತಾರೆ? ಅದೇ ಇಲ್ಲಿವರೆಗೂ ಅದನ್ನ ಹಾಗೆ ಕಲ್ಪನೆ ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಒಮ್ಮೆಲೆ ಸೀರೆ ಉಡಿಸ್ಬಿಟ್ರೆ ಕನ್ಫ್ಯೂಸ್ ಆಗ್ತದೆ. ಆ ಕಾರಣದ ನೀವು ಕೇಶರಾಶಿನಲ್ಲಿ ಸಿನಿಮಾ ದೃಷ್ಟಿಯಿಂದ ನೀವು ಅದನ್ನ ಸರಿ ಮಾಡಿದಿರಿ. ಸಿನಿಮಾ ದೃಷ್ಟಿಯಿಂದ ನಾನು ಅನ್ಕೊಂಡಿದ್ದೀನಿ ಇರೋದು ಹಾಗೇನೆ. ಅಲ್ಲ, ಸಿನಿಮಾ ದೃಷ್ಟಿಯಿಂದ ಅದು ಸರಿ. ಯಾಕಂದ್ರೆ ಎಲ್ಲ ವಚನಗಳಲ್ಲೂ ಇದೆ. ಈಗ ನೀವು ಸಂಪೂರ್ಣ ಅವ್ರನ್ನ ಬೆತ್ತಲೆಯಾಗಿ ಆಗಲಿ ಅಥವಾ ಸೀರೆ ಉಡಿಸೋದಾಗಲಿ ಎರಡೂ ಮಾಡೋಕ್ಕಾಗಲ್ಲ. ಒಂದು ಕೃತಿ ಸಿನಿಮಾ ಆಗಿ ಬರಬೇಕಾದಾಗ, ಚಿತ್ರಕಥೆಯಾಗಿ ಸಿನಿಮಾಕ್ಕೆ ಸ್ಕ್ರೀನ್ ಮೇಲೆ ಬರಬೇಕಾದಾಗ ಅನೇಕ ಬದಲಾವಣೆಗಳನ್ನು ನಿರ್ದೇಶಕ ಮಾಡ್ಕೋಬೋದು. ಆ ಸ್ವಾತಂತ್ರ್ಯ ಇದೆ. ಸಿನಿಮಾ ಅಂದರೆ ಕಾಲ್ಪನಿಕ, ಎಕ್ಸಾಕ್ಟ್ ಹಿಸ್ಟ್ರಿ ಬುಕ್ ಅಲ್ಲ. ನಾವು ಹಾಕಿರ್ತೀವಿ ಸರ್ ಅಲ್ಲಿ. ಹೌದು. ಅದಕ್ಕೆ ಈಗ ನಾವು ಅದನ್ನು ಭಾಳ ಕಠೋರ ವಿಮರ್ಶೆಯಿಂದ ನೋಡೋದು ನಮ್ಮ ಉದ್ದೇಶ ಅಲ್ಲ. ಸಿನಿಮಾ ದೃಷ್ಟಿಯಿಂದ ನೋಡಬೇಕು. ನೀವು ಅದಕ್ಕೆ ಟೀಮ್ ವರ್ಕ್ ಮಾಡಿರ್ತೀರಿ, ಆಮೇಲೆ ಕಲಾವಿದರನ್ನ ಬಳಸ್ಕೊಂಡಿರ್ತೀರಿ. ಹಾಗಾಗಿ ನಾನು ಆ ದೃಷ್ಟಿಯಿಂದ ನಿಮ್ಮ ಪ್ರಯತ್ನವನ್ನು ಅಭಿನಂದಿಸ್ತೀನಿ. ಅಕ್ಕಮಹಾದೇವಿ ಸಿನಿಮಾ ನೀವು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ, ಅದು ಖಂಡಿತ ಯಶಸ್ಸು ಸಿಗ್ತದೆ. ಒಂದು ಏನು ಅಂದರೆ, ಈ ಥರದ ಧಾರ್ಮಿಕ ಕಥೆಗಳನ್ನು ಕಲಾತ್ಮಕವಾಗಿ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಶರಣರ ಚರಿತ್ರೆ ಅಂತ ತೊಗೊಂಡಾಗ ಆರ್ಟ್ ಮೂವಿ ಶೇಡ್ನಲ್ಲಿ ಸಿನಿಮಾ ಬಂದರೆ ಏನಾಗುತ್ತೆ? ಥಿಯೇಟ್ರ್ ಒಳಗಡೆ ಯಾರು ಹೋಗಲ್ಲ ಸರ್.
ಒಬ್ಬರು ಹೋಗಲ್ಲ. ಎಸ್. ಆ ದೃಷ್ಟಿಯಿಂದ ನಾನು ಕೆಲವೊಂದು ಕೌಶಿಕ್ ಮಹಾರಾಜನ ಕಲ್ಪನೆಯಲ್ಲಿ ಒಂದು ಕಮರ್ಷಿಯಲ್ ಹಾಡು ಹಾಕಿದೆ, ಮಧುರ ಕಂಠದ ಕೋಗಿಲೆ ಅಂತ. ಅದು ಯಾಕಂದರೆ ಕಮರ್ಷಿಯಲ್ ಯಾಕೆ ಬಂತು ಅದು ಯಾರೂ ಪ್ರಶ್ನೆ ಮಾಡಿಲ್ಲ. ರಾಜಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾಡಿಲ್ಲ. ಇಲ್ಲ, ರಾಜನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾಡಿದಿರಿ. ಅವನು ಕನಸು ಕಾಣ್ತಾನೆ, ಅವ್ನ ಕನಸಿನಲ್ಲಿ ಏನಾದರೂ ಅವನು ರಸಿಕ ಅವನು. ಹೌದು, ಅವನಿಗೆ ಅಕ್ಕನ ಬಗ್ಗೆ ಆ ಭಾವನೆ ಇತ್ತು. ಮತ್ತು ನಾವು ರಾಜನ ಇಲ್ಲೂ ಕಾಮುಕ ಅಂತ ಬಳಸಿಲ್ಲ, ಆ ಪದನೂ ಬಳಸಿಲ್ಲ, ಆ ಥರದ ಅವನು ನುಡಿಸಿಲ್ಲ. ಯಾಕಂದ್ರೆ ಅವನೊಬ್ಬ ಬ್ರಹ್ಮಚಾರಿ, ಮದುವೆನೇ ಮಾಡ್ಕೊಳ್ಬಾರ್ದು ಅಂದ್ಬಿಟ್ಟು ಕೌಶಿಕ್ ಮಹಾರಾಜ ಅವನು ಬ್ರಹ್ಮಚಾರಿ ಆಗಿದ್ದನು ಅಂತ ಕೆಲವೊಂದು ಕಡೆ ನಮ್ಗೆ ಸಿಗುತ್ತೆ. ಅದು ಇವರಿಗೆ ಕೆಲವೊಬ್ರಿಗೆ ನಿಲ್ಕಿಲ್ಲ ಅದು ಸರಿಯಾಗಿ. ಅಂದರೆ ಅವನು ಎಷ್ಟು ವರ್ಷ ಬ್ರಹ್ಮಚಾರಿ ಅಂದ್ರೆ ಎಷ್ಟೊಂದು ವರ್ಷ ಮದುವೆನೇ ಆಗಿಲ್ಲ ಅಂದರೆ ರಾಜ ಆಗಬೇಕಾದ್ರೆ 30-40 ವರ್ಷ ಬೇಕು. ಅದಕ್ಕಿಂತ ಕಮ್ಮಿ ಇದ್ರೆ ಅವ್ನು ರಾಜ್ಕುಮಾರ್ ಆಗಿರ್ತಾನೆ. ಈಗ ರಾಜ ಆಗಬೇಕಾದ್ರೆ ಒಂದು 30-40 ಒಂದು ಪಾಂಡಿತ್ಯ ವಿದ್ಯೆಗಳು ಕಲಿತು ಒಂದು ಸೀನಿಯರ್ ಆಗಬೇಕಾದ್ರೆ ಎಲ್ಲ ವಿದ್ಯೆ ಪಾರಂಗತ ಆಗಬೇಕಾದ್ರೆ ಒಂದು 35-40 ವರ್ಷಕ್ಕೆ ಬಂದಿರ್ತಾನೆ ರಾಜ. ಪ್ರತಿ ರಾಜರು ಅಷ್ಟು ವಯಸ್ಸಿನೆಲ್ಲ ಬಂದಿದ್ದಾರೆ. ಅದ್ರ ಮೇಲೆ ಒಂದು ಬ್ರಹ್ಮಚಾರಿಯಾಗಿದ್ದ ರಾಜ ಆದ್ರೂ ಒಂದು 50 ಅದು ನಾನು ಏಜು ಹೋಲಿಕೆ ಆಯ್ತದೆ ಅಲ್ಲಿಗೆ. ಅದಕ್ಕೆ ಒಬ್ಬ ಬರೀತಾನೆ ಇವನು ತಂದು ಒಂದು ಆಸೆ ತೀರ್ಸ್ಕೊಳ್ಳಿಕ್ಕೆ ಸಿನಿಮಾ ಮಾಡೋನೆ, ರಾಜನ ಪಾತ್ರ ಮಾಡೋನೆ ಅಂತ. ನಿಮ್ಮ ಉದ್ದೇಶ ಅದು ಇರಲಿಲ್ಲ, ಅಕ್ಮಾದೇವಿನ ಹೈಲೈಟ್ ಮಾಡೋದಿತ್ತು. ಹೌದೌದು. ನಿಮ್ಮನ್ನು ರಾಜನ ಪಾತ್ರ ಹೈಲೈಟ್ ಮಾಡೋದಾಗಲಿ, ನೀವು ಆ ಸಿನಿಮಾದಲ್ಲಿ ಪಾರ್ಟ್ ಮಾಡೋ ನಿಮ್ಗೆ ಮನಸ್ಥಿತಿ ಆಗಲಿ ಇರಲಿಲ್ಲ ಸರ್. ಸಹಜವಾಗಿ ನೀವು ನಿಮ್ಮ ಸಿನಿಮಾ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದೀರಿ. ಹಾಗೆ ಇವತ್ತು ಅಕ್ಮಾದೇವಿ 50 ದಿನ ಅಂದ್ರೆ ಅದೇನು ಸಣ್ಣ ಯಶಸ್ಸೇನಲ್ಲ. ಒಂದು ದಿವ್ಸ ಓಡ್ತಾ ಇಲ್ಲ ಸರ್, ಒಂದು 100,000 ಕೋಟಿದು ಸಿನಿಮಾಗಳು ಬರ್ತಿವೆ. ನಂದೆಲ್ಲ ಕೋಟಿ ಒಳಗಿನ ಸಿನಿಮಾ 100 ಕೋಟಿ ಇಲ್ಲಿ 1 ಕೋಟಿ ಇಲ್ಲಿ ಸರ್. 100 ಕೋಟಿ ಸಿನಿಮಾಗಳಿಗೆ 10 ಟಿಕೆಟ್ ಇಲ್ಲ. ನಮ್ಮ ಸಿನಿಮಾ 2-3 ಸಂಡೇ ಹೌಸ್ಫುಲ್ ವಾಪಸ್ ಬಂದವ್ರು. 100 ಜನ ವಾಪಸ್ ಬಂದಾರೆ ಸರ್, ಟಿಕೆಟ್ ಸಿಗದೆ ಬಂದಾರೆ. ದೊಡ್ಡ ಯಶಸ್ವಿ ಇಲ್ಲ ಸರ್ ಇಲ್ಲಿ. ಹೌದು, ನನಗೆ ಪೂರ್ತಿನೂ ದುಡ್ಡು ಬರದೇ ಇರ್ಬೋದು, ಅದು ಬರುತ್ತೆ ನನಗೆ ಗೊತ್ತಿದೆ. 100% ಬರುತ್ತೆ ದುಡ್ಡು, ಇನ್ನೂ ಬಂದಿಲ್ಲ. ಬಟ್ ನಮ್ಮ ಬೀದರ್ನಲ್ಲಿ ಕನ್ನಡ ಸಿನಿಮಾ ನೋಡೋದೇ ಇರೋ ಟಾಕೀಸ್ನಲ್ಲಿ ಅದರಲ್ಲಿ 108 ತಕರಾರು ಹೇಳೋ ಸ್ವಾಮಿಗಳ ಮಧ್ಯದಲ್ಲಿ ಜನಸಾಮಾನ್ಯ ಬಂದು ನೋಡೋರು. ಮತ್ತು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಬಸವ ತತ್ವ ಸಂಘಟನೆಗಳು ಸ್ವಲ್ಪ ಜೋರಾಗಿವೆ ಅಲ್ಲಿ, ಜೋರಾಗಿದೆ ಸರ್. ಅವರೆಲ್ಲ ಶರಣರೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ನಮ್ಮ ಚನ್ಶೆಟ್ಟಿ ಇರ್ಬೋದು, ಆಮೇಲೆ ಅಲ್ಲಂ ಪ್ರಭು ಇರ್ಬೋದು. ಅಲ್ಲಂ ಪ್ರಭು ದೊಡ್ಡ ನಮಗೆ ಸೋರ್ಸ್ ಅವತ್ತು. ಹೆಚ್ಚು 250 ಜನರನ್ನ ಟಿಕೆಟ್ ನಾನು ಕೊಟ್ಬಿಟ್ಟು ನೋಡಿಸ್ತೀನಿ ಅಂತ ಕಡಿ ಬಂದು ನಿಂತಿರೋರು ಸರ್ ಅವರು. ಆಮೇಲೆ ತುಂಬ ಜನ ಸೌಕರ್ಯ ಇದ್ದಾರೆ, ಬರೀ ಅವ್ರು ಹಾರ ಹಾಕ್ಸ್ಕೊಳಕ್ಕೆ ಮಾತ್ರ ಅದು ಸೂಟಾಗಿದ್ದಾರೆ. ಎಷ್ಟೊಂದು ಇದ್ರ ಮೇಲೆಲ್ಲ ಅವರೇ ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ, ಹೆಂಗೆ ಹಾಕ್ಸ್ಕೊತಾರೆ ಗೊತ್ತಿಲ್ಲ, ಮಾತಾಡೋಕ್ಕೂ ಬರಲ್ಲ, ಮತ್ತೊಂದು ಇಲ್ಲ, ಏನೂ ಇಲ್ಲ, ಕಂಪಲ್ಸರಿ ಹಾಕ್ಸ್ಕೊಳ್ತಾರೆ. ಅಂಥವ್ರು ಒಂದು 10 ಟಿಕೆಟ್ ಕೊಟ್ಟು ನೋಡ್ಸೋಂಥದ್ದು ಯೋಗ್ಯತೆ ಒಬ್ರಿಗೂ ಇಲ್ಲ. ಅವರೇ ಬೇರೆದು ಟಿಕೆಟ್. ಸಾಹಿತ್ಯ ಪರಿಷತ್ತಿನ ಚನ್ಶೆಟ್ಟಿ ಅವ್ರು ನೀವು ಬೆಂಬಲ ಮಾಡಿದ್ರೆ? ಅವರು ಎಲ್ಲ ಬಂದಿದ್ದಾರೆ, ಬಟ್ ಎಲ್ಲಕ್ಕಿಂತ ಬೆನ್ನೆಲುಬಾಗಿ ನಿಂತಿರೋ ನಮಗೆ ಅಲ್ಲಂ ಪ್ರಭು ಸರ್. ಅಲ್ಲಂ ಪ್ರಭು ಅವರು ಮಾಡಬೇಕಾದ ಅಂದ್ಕೊಂಡಿದ್ದು ಸುರೇಶ್ ಚನ್ಶೆಟ್ಟಿ ಅವರು ಒಂದು 2-3-4 ಫಂಕ್ಷನ್ದಲ್ಲಿ ತುಂಬ ಪುಸ್ತಕ ಸಂತೆ ಇರ್ಬೋದು, ಆಮೇಲೆ ಇನ್ನೂ ಒಂದು 2-3 ಕಾರ್ಯಕ್ರಮ ಆಯಿತು, ಅದರ ವಚನ ವಿಜಯೋತ್ಸವ ಆಯಿತು, ಅದೆಲ್ಲ ಫುಲ್ ಆ ಕಡೆ ಬ್ಯುಸಿಯಾಗಿ ಇದು ಮಾಡಿದ್ರು. ಬಟ್ ಇವರು ಅಲ್ಲಮ ಪ್ರಭು ಏನಂತಂದ್ರೆ ಅವರು ಸುರೇಶ್ ಚನ್ಶೆಟ್ಟಿನೂ ಮಾಡಿದ್ದಾರೆ. ಅವ್ರು ಬಂದರೆ ಇನ್ನೂ ತುಂಬಾ ಜಾಸ್ತಿನೂ. ಬಲ್ಲೂರು ಮತ್ತು ಬಲ್ಲೂರವ್ರದ್ದು ಸಿಸ್ಟರ್ ಇದು ವೈಫ್ ಸರ್, ವಿದ್ಯಾವತಿ ಬಲ್ಲೂರು ಮತ್ತು ಅವರು ಇಡೀ ಬೀದರ್ದಲ್ಲಿ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಥಿಯೇಟ್ರಿಗೆ ಬರೋಕ್ಕೆ ಮಾಡಿರೋರು ದಂಪತಿಗಳು ಸರ್. ಹೌದು, ಅವರು ಕೂಡ 100% ಸರ್, ಒಪ್ಕೋಬೋದು ಅವ್ರನ್ನ. ಅಷ್ಟೊಂದು ಮಾಡೋದು ಒಂದು ವೃತ್ತಿದಲ್ಲಿದ್ದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ ಎಲ್ಲ ಬರೆಯೋದೇ ಕೆಲಸ ಮಾಡೋರು ಇಬ್ಬರು ಗಂಟೆ ಆಡ್ತೀವಿ. ಮತ್ತು ಈ ಅಕ್ಕನ ಬಳಗ ಮತ್ತೊಂದು ಇನ್ನೊಂದು ಎಲ್ಲ ಕಡೆನೂ ವಿದ್ಯಾವತಿ ಹಾಕೋರು ತುಂಬಾ ಪ್ರಯತ್ನ ಮಾಡಿಬಿಟ್ಟು ನಮ್ಮ ಕೈಲೆಲ್ಲ ಆಯ್ತಿರಲಿಲ್ಲ ಸರ್. ಈ ಯಶಸ್ ನಮ್ದಿಲ್ಲ. ಸಿನಿಮಾ ನಾವು ಮಾಡ್ಬೋದು, ಯಶಸ್ ಅವರು ಏನು ಈ ಬಸವಪರ ಸಂಘಟನೆ ಅಥವಾ ಅಕ್ಕನದು ಸಿನಿಮಾ ಅಂದ್ಕೊಂಡು ಕೆಲವೊಬ್ಬರು ತುಂಬ ಏನು ವರ್ಕ್ ಮಾಡಿದ್ದಾರೆ, ಅವ್ರದಿಂದ ಓಡಿದೆ ವಿನ ನಂದಿದ್ದೇ ಓಡಿದೆ ಅಂತ ನಾವು ಹೇಳ್ಕೊಳಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಮುಂದಿನ ಯೋಜನೆಗಳು, ಕನಸುಗಳು ಏನು ವಿಷ್ಣು ಸರ್? ನಿಮ್ಮ ತಲೆಯಲ್ಲಿ ಯಾವ್ದಾರ ಸಬ್ಜೆಕ್ಟ್ ಇದೆ? ಯಾವ್ದಾರ ಸಬ್ಜೆಕ್ಟ್? ಈಗ ಎರಡೂ ಮಾಡ್ತೇನೆ. ಮೊದಲು ಯಾವ್ದು ಸ್ಟಾರ್ಟ್ ಮಾಡಬೇಕು ಅಂತ, ಒಂದು ರಜಾಕಾರ್ ಹತ್ಯಾಕಾಂಡ, ಆಮೇಲೆ ಇನ್ನೊಂದು ಅನುಭವ ಮಂಟಪ. ಎರಡೂ ಕಥೆನ ನಮ್ಮ ಚೇಂಬರ್ಗೆ ಒಪ್ಪಿಸಿದ್ದೀನಿ. ಅದು ರಿಜಿಸ್ಟ್ರೇಷನ್ ಆಗಿದೆ ಕಥೆನೂ. ಅದು ಒಂಥರ ನಾನು ಏನೇನು ಹೇಳಿದ್ದೇನೋ ಅದು ಕೆಲವೊಂದು ಕ್ಲಾರಿಫಿಕೇಷನ್ ಕೇಳಿದೆ, ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಸೂಟಿ ಒಂದೇ ಬಾಕಿ ಇದೆ ಇವಾಗ, ಅಂದರೆ ಚಿತ್ರೀಕರಣ ಮಾಡೋದು ಬಿಟ್ಟರೆ ಅದೆಲ್ಲದಕ್ಕೂ 2 ಸಿನಿಮಾಗೆ ರೆಡಿ ಆಗಿದೆ. ಮೊದಲು ಯಾವ್ದು ಮಾಡ್ತೀನಿ ತಿಂಗಳೆಲ್ಲ ಡಿಸೈಡ್ ಮಾಡ್ತೀನಿ. ಇದಕ್ಕೆ ಬಜೆಟ್ಟು ಮತ್ತು ಯಾವ ರೀತಿ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀರಿ ಸರ್? ಅನುಭವ ಮಂಟಪ ನಂದೇ ಇರುತ್ತೆ. ಬೇರೆಯವರು ಒಂದು ವೇಳೆ ಸಪೋಸ್ ಬಂದಿದ್ದರೆ ವೆಲ್ ಆ್ಯಂಡ್ ಗುಡ್ಡು, ಅವರು ಡಿಸ್ಟರ್ಬ್ ಮಾಡಬಾರ್ದು ನನಗೆ.
ನನಗೆ ಅದು ಮಾಡಿ ಫ್ರೀಡಮ್ ಕೊಡಬೇಕು. ಫ್ರೀಡಮ್ ಇದ್ದರೆ ಮಾಡ್ತೀನಿ, ಇಲ್ಲಿದ್ರೆ ನೀವು ಮಧ್ಯದಲ್ಲಿ ಬಂದು ಕತೆ ಕೇಳ್ತೀನಿ, ನಾನು ಏನೋ ಹೇಳ್ತೀನಿ ಅನ್ನಂಗಿದ್ರೆ ನೀವು ಬರೇಬೇಡಿ ಅಂತ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಇರಬೇಕು. ಅಲ್ಲ, ಕತೆ ಮಾಡೋದಕ್ಕಿಂತ ಮುಂಚೆನೇ ನೀವು ಸಂಶೋಧಕರನ್ನ ಮತ್ತು ಸಾಹಿತಿಗಳನ್ನು ಅಪ್ರೋಚ್ ಆಗಿ ಕತೆ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ಬೋದೇನೋ ಅಂತ. ಭಾಳ ಒಳ್ಳೇದಾಗ್ಬೋದು ಸರ್. ಅವ್ರದ್ದು ಮಾಡಲಿಲ್ಲ ಅಂದ್ರೆ ಅವ್ರೊಂಥರ ಅವರೇ ನಮ್ಗೆ ವೈರಿ ಆಗ್ಬಿಡ್ತಾರೆ. ಸೊ ಅದಕ್ಕೆ ನೀವು ಸಿನಿಮಾಕ್ಕೆ ಹೆಂಗೆ ಬೇಕು ಹಂಗೆ ಮಾಡ್ತೀರಿ. ನಾನೇ ಮಾಡ್ತೀನಿ ಸರ್. ಅಲ್ಲ, ಸಲಹೆಗಳನ್ನು ಕೇಳ್ಬೋದಲ್ಲ. ಸಲಹೆ ಎಲ್ಲರ ಹತ್ರ ಕೇಳ್ತೀನಿ ಸರ್. ಆ ಸಲಹೆಗಳಲ್ಲಿ ಸಿನಿಮಾದಲ್ಲಿ ತೊಗೊಳ್ಳೋದೇ ಇರ್ಬೋದು, ನೀವು ತೊಗೊಳ್ಳೋದೇ ಇರ್ಬೋದು. ಸಲಹೆ ತೊಗೊಂಡೇ ಮಾಡಿದ್ದೀನಿ ಸರ್. ಇಲ್ಲಿ ತನಕ ಇವು ಮಾಡಿದ್ದೇನೆ 3 ಚರಿತ್ರೆನೂ. ಅಂಬೇಡ್ಕರ್ ಸಿನಿಮಾ ಇರ್ಬೋದು, ಅವರು ಫ್ಯಾಮ್ಲಿದಿಂದ ಸಲಹೆ ತೊಗೊಂಡಿದ್ದೀನಿ. ಗೌರ್ಮೆಂಟ್ ಆಫ್ ಇಂಡಿಯಾದು ಡಾಕ್ಯುಮೆಂಟ್ರಿ ಇರ್ತಲ್ಲ, ಅವೆಲ್ಲ ಅವರಿಂದ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಂದೆಲ್ಲ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವರಿಂದೆಲ್ಲ ತಿಳಿದೇ ತೊಗೊಂಡಿದ್ದೀನಿ. ಅಪ್ಪರ್ ಸಿನಿಮಾನು ತುಂಬ ಜನರದ್ದು ಸಲಹೆ ತೊಗೊಂಡಿದ್ದೀನಿ. ಸಲಹೆ ತೊಗೊಳ್ಳೋದೇ ಆಗಲ್ಲ, ಈಗ ಅನುಭವ ಅನ್ನೋದು ಇರ್ತಾವಲ್ಲ ಸರ್. ಸಲಹೆ ತೊಗೊಂಡು ಅವ್ನು ಇಂಪ್ಲಿಮೆಂಟ್ ಮಾಡಿದ್ರು ಮಾಡಲಿಲ್ಲ. ಹೌದು, ಸಲಹೆ ತೊಗೊಂಡು ನನಗೇನು ಆ ಕ್ಯಾರೆಕ್ಟ್ರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಅದೊಂದೇ ಇಟ್ಕೊಂಡು ಮಾಡಿದ್ದೀನಿ. ಈ ಕೆಲವೊಂದು ಕಡೆ ಏನೋ ಹೇಳಿರ್ತಾರೆ, ಅಪ್ಪ ಅವ್ರು ಈಗ ಮಾಡ್ತೀನಿ ಅದು ಮಾಡಿಲ್ಲ ಅಂತಾರೆ, ಅದು ನಮ್ಗೆ ಬೇಕಾಗಿಲ್ಲ. ಖಂಡ್ರೆಯವರು ಅವರು ಸಂಸ್ಥೆನ ಅಪ್ಪೋರಿಂದ ಕಿತ್ಕೊಂಡ್ರು ಅಂತ ಹೇಳ್ತಾರೆ, ಅದು ಖಂಡ್ರೆಯವ್ರ ಬಗ್ಗೆ ನಂಗೆ ಹೇಳೋದು ಅದು ಬೇಕಾಗಿಲ್ಲ. ನಿಮ್ಗೆ ಅದು ಮಹತ್ವ. ನಮಗೆ ಹೀರೋಯಿಸಮ್ ಕ್ಯಾರೆಕ್ಟರ್ ಏನು ಹೋಗ್ಬೇಕಂದ್ರೆ ನಾಯಕನ ಪಾತ್ರ ಒಂದು ಎಲ್ಲರೂ ಒಪ್ಪತ್ತರದಲ್ಲಿ ಹೋಗ್ಬೇಕದು. ಮತ್ತು ಅವರು ಮಾಡಿರೋ ಕಾಂಟ್ರವರ್ಸಿ ಮಾಡೋದು ಬೇಕಾಗಿಲ್ಲ. ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಆ ವ್ಯಕ್ತಿಗೆ ನಾವು ಮಹತ್ವ ಕೊಡಬೇಕಲ್ಲ ಸರ್. ಎಲ್ಲಾದ್ರೂ ವ್ಯಕ್ತಿತ್ವನೇ ಹಾಳಾಗೋಯ್ತದೆ ಅಲ್ಲಿಗೆ. ಈಗ ನಮಗೆ ತುಂಬ ಜನ ಹೇಳ್ತಾರೆ ಅಪ್ಪರದ ಬಗ್ಗೆ, ಎಲ್ಲರೂ ಕಾಂಟ್ರವರ್ಸಿನೇ ಹೇಳ್ತಿದ್ರು, ಯಾರೂ ಕರೆಕ್ಟಾಗಿ ಹೇಳ್ತಿಲ್ಲ. ಸತ್ಯ ಇದ್ರೂ ಇರ್ಬೋದು, ಬಟ್ ಸಿನಿಮಾದಲ್ಲಿ ಕಾಂಟ್ರವರ್ಸಿ ಮಾಡೋಂಗಿದ್ರೆ ಅದು ನಾಯಕತ್ವ ಅಂತ ಅದು ಪಾತ್ರಕ್ಕೆ ಅನ್ಸ್ಕೊಳ್ಳಲ್ಲ. ಹೀರೋ ಆಗಿ ಮಾಡ್ಬೇಕು. ಹಾಂ, ಅಪ್ಪವ್ರು ಫೈಟ್ ಮಾಡಲಿಲ್ಲ ಏನೋ ಅಂತ ಕೇಳಿ, ಅಷ್ಟೊಂದು ಅಪ್ಪವ್ರು ಫೈಟ್ ಮಾಡಿದ್ರು, ಖಂಡ್ರಿಗೆ ಬಿಟ್ಕೊಡ್ಬಾರ್ದು ಸಂಸ್ಥೆ ಅಂತಂತ. ಅದು ನಿಮ್ಮದು ತೋರಿಸ್ತಿದ್ರೇನು, ತೋರಿಸೋದು ಅನ್ನೋರು. ಆಮೇಲೆ ಅಪ್ಪವ್ರದ್ದು ಹೊಸ ಕಾರು ಪರ್ಚೇಸ್ ಮಾಡಿದ್ದನ್ನ ಖಂಡ್ರವ್ರು ಓಡಿಸಿದ್ರು, ಈ ಕಡೆ ಹೋಯ್ತು ಆ ಕಡೆ ಹೋಯ್ತು ಅಂತ ಹಿಂಗೆ ಇರ್ತಿದ್ರು. ನಮ್ಗೆ ಅವೆಲ್ಲ ಕಾರದ ವಿಷಯ, ಮತ್ತೊಂದು ವಿಷಯ, ರಾಷ್ಟ್ರಪತಿಗಳದ ವಿಷಯ, ಅವ್ರು ಬಂದು ಅಮಿಣಿ ದುಡ್ಡು 5 ಲಕ್ಷ ಕೊಟ್ಟಿದ್ದು ಏನಾಯಿತು ಅಂತ ನಿಮ್ಮಲ್ಲಿ ತೋರಿಸ್ತೀರ, ಅವು ಸೀನೇ ನಮಗೆ ಬೇಕಾಗಿಲ್ಲ. ಅವೆಲ್ಲ ಅದಕ್ಕೆ ಬೇಕು ಸರ್. ಅವ್ರ ಜೀವನ ಹೆಂಗೆ ಹೋಗಿದೆ, ಯಾವ ಥರದಲ್ಲಿ ಹೋಗಿದೆ, ಏನೇನು ಮಾಡಿದ್ದಾರೆ, ಈಕ್ವಾಲಿಟಿಗೋಸ್ಕರ ಏನು ಮಾಡಿದ್ದಾರೆ, ಸಮಾನತೆ. ಅವರು ಮುಸ್ಲಿಮ್ದೂ ಅಪ್ಪಿಕೊಂಡ್ಬಿಟ್ಟು ಅವರಿಗೂ ಕುರುಡ್ರು ಮುಸ್ಲಿಮ್ ಇದ್ದರು, ಅವರಿಗೆ ಕೆಲಸನೇ ಸಿಗಲ್ಲ, ನೀವು ಕಾಯಕ ಮಾಡ್ಬೇಕಂತ ಅಪ್ಪರು ಹೇಳಿದ್ರು. ಅವ್ರು ಹೋಗಿ ಕೇಳಿದ್ರು ಅಂತಲ್ಲಿ, ನಮ್ಮ ಸಿನಿಮಾದಲ್ಲಿ ಮಾಡಿದ್ದೀನಿ, ಅಪ್ಪರು ನೀವು ಕಾಯಕನೂ ಮಾಡಂತ ಹೇಳ್ತೀರಿ, ಆಮೇಲೆ ಕೆಲಸ ಮಾಡೇ ನೀವು ದುಡ್ಡು ತಿನ್ನು ಅಂತ ಹೇಳ್ತೀರಿ, ನಮ್ಮ ಕಣ್ಣು ಕಾಣಿಸಲ್ಲ ಕೆಲಸ ಮಾಡೋಕ್ಕೆ, ನಾವು ಮುಸ್ಲಿಮರು ನಮಗೆ ಯಾರು ಕೊಡ್ತಾರೆ ಕೆಲಸ ಅಂತ ಕೇಳಿದ್ರೆ ಅವರು ಇದು ಮಾಡಿದ್ರು ಅಂತೆ ಸರ್. ಅದೇನು ಬೀಸೋದು ಕಲ್ಲಿದ್ದು. ಈಗ ನಾನು ಮುಸ್ಲಿಂ ಫಂಡ್ ಸಂಗ್ರಹ ಮಾಡಿಬಿಟ್ಟು ಕಾಳು ಕಡ್ಡಿ ಅದು ಇದೆಲ್ಲ ಸಂಗ್ರಹ ಮಾಡ್ಕೊಂಡು ಬರ್ತೀನಲ್ಲ, ನೀವು ಆ ಕಲ್ಲು ಮುಂದೆ ಕೂತ್ಕೊಂಡ್ರೆ ಅದಕ್ಕೆ ಹಿಡಿದ್ರೆ ಸಾಕಿ ತಿರುಗಿಸ್ಬೋದಲ್ಲ, ಬೀಸ ಕೆಲಸ ಮಾಡಿರಿ ನೀವು ಅದ್ರಂತ. ಅದಕ್ಕೆ ಒಂದು 2 ಕ್ಯಾರೆಕ್ಟರ್ಗಳು ಅದು ಮಾಡಿದೆ. ಅದು ಭಾರಿ ಸಿನಿಮಾದಲ್ಲಿ ಎಫೆಕ್ಟಿವ್ ಆಗಿ ಬಂತು ಸರ್. ಅಪ್ಪರೇ ನೀವು ನಮ್ಗೆ ಹಿಂಗೆ ಕೊಡ್ರು. ನಮ್ಮ ರವಿಚಂದ್ರನ್ ಸಿನಿಮಾದಲ್ಲಿ ಒಬ್ಬರು ಸ್ಟಿಲ್ ಫೋಟೋಗ್ರಾಫರ್ ನಾಗರಾಜ್ ಅಂತ ಭಾರಿ ಚೆನ್ನಾಗಿ ಮಾಡಿರೋದು ಪಾತ್ರನ. ಕಣ್ಣು ಪೂರ್ತಿ ಗುಡ್ಡೆಗಳ ಮೇಲೆ ಮಾಡಿಬಿಟ್ಟು ಹಿಂಗೆ ಅಲ್ಲಕ್ಕೆ ಹೆಂಗೆ ಕೈ ಮುಗಿತಾರೋ ಹಂಗೆ ಕೈ ಮುಗ್ಕೊಂಡು, ಅಪ್ಪರೇ ನೀವು ನಮ್ಮ ಬಾಳಿಗೆ ನೀವು ದೇವರು, ನೀವು ನಮ್ಗೆ ಜೀವನ ಕೊಟ್ಟಿದ್ರಿ, ಕಣ್ಣಿಲ್ಲದೆ ಇದ್ರೂ ಕೆಲಸದಲ್ಲಿ ನಮ್ಗೆ ಕಣ್ಣು ಕೊಟ್ಟಿದ್ರಿ, ನಾವು ಕಾಯಕ ಅನ್ನೋದು ಕಲಿಸ್ಕೊಟ್ಬಿಟ್ಟಿದ್ರಿ, ಇದಕ್ಕಿಂತ ದೊಡ್ಡ ನಮ್ಗೆ ಏನಪ್ಪರೇ ಅನ್ನೋ ಥರದಲ್ಲಿ ಅವರು ಹೇಳೋದು. ಇಂಥವೆಲ್ಲ ಕೆಲವೊಂದು ಹರ್ಟ್ ಟಚ್ ಬರ್ತಾರೆ ಸರ್. ಸೊ ಈಗ ನೀವು ಈ ಸಿನಿಮಾ ಪಯಣವನ್ನೇ ನಿಮ್ಮ ಉದ್ಯೋಗದ ಜೊತೆಗೆ ಸಿನಿಮಾನ ಮುಂದುವರಿಸ್ಕೊಂಡು ಹೋಗ್ತಾರೆ ಹೆಂಗೆ? ಹೌದು, ಉದ್ಯೋಗ ಒಂದು ಕಂಟಿನ್ಯೂ ಇದೆ ಸರ್. ಕಾಂಟ್ರಾಕ್ಟ್ ಉದ್ಯೋಗ ಕಂಟಿನ್ಯೂ? ಕಾಂಟ್ರಾಕ್ಟ್ ಇಲ್ಲ ಸರ್. ನಾನು ಇವಾಗ ಇಲ್ಲಿ ಬೀದರ್ನಲ್ಲಿ 2 ಲೇಔಟ್ ಮಾಡಿದ್ದೀನಿ. ಯಾವ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನು, ಈ ಕಡೆ ಒಳ್ಳಾಸು ಮಾಡಿದ್ನು. ಈಗ ಒಂದು 13 ಎಕರೆದು ಲ್ಯಾಂಡ್ನಲ್ಲಿ ಇದು ಮಾಡಿದ್ದೀನಿ. ಅರ್ಧ ಮುಗಿದೋಗಿದೆ, 2 ಲೇಔಟು. ಬಂದಿನ ದುಡ್ಡು ಇದು ನಂದು ಹೊಲ, ಇದು ನನ್ನ ಪ್ರಾಪರ್ಟಿ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಬದಲಾಗಿ ಇದು ನನ್ನ ಸಿನಿಮಾ ಅನ್ನಂಗೆ ಸಿನಿಮಾಗಳು ಮಾಡಿದ್ದೀನಿ. ಸಿನಿಮಾ ಮಾಡೋದು ನಿಮ್ಮ ಮಾಡಿದ್ದೀನಿ, ಶಾಶ್ವತವಾಗಿ ಉಳಿತದೆ. ಈಗ ಮನುಷ್ಯನ ದುಡ್ಡು ಅಷ್ಟೇ, ಆಸ್ತಿ ಹಣ ಹೋಗ್ಬೋದು, ನೀವು ಮಾಡಿದ ಸಿನಿಮಾ ಮತ್ತು ಒಳ್ಳೆ 100% ಉಳಿತಾವ ಅನ್ನೋ ಕಾರಣಕ್ಕೆ ತಾವು ಭಾಳಷ್ಟು ಆಸ್ಥೆಯಿಂದ ಅನೇಕ ನಿಮ್ಮ ಮನಸ್ಸಿನ ಮಾತುಗಳನ್ನು ವಚನ ಟಿ ವಿಯೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಮುಂದಿನ ಸಿನಿಮಾ ಜರ್ನಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಶರಣಾರ್ಥಿ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಈ ಅಕ್ಕಮಾದಿ ಚಲನಚಿತ್ರ ಗೆಲ್ಲಿಸಿದರೆ ಅನೇಕ ಶರಣರ ಚಲನಚಿತ್ರ ನಾನು ಮಾಡಲಿಕ್ಕೆ ಮುಂದಾಗ್ತೀನಿ. ದುಡ್ಡಿದ್ದರೆ ಬೇರೆ ನಾನು ಯಾವುದು ಆಸ್ತಿ ಪಾಸ್ತಿ ಮತ್ತೊಂದು ಏನೂ ಮಾಡಲ್ಲ, ಶರಣರ ಸಿನಿಮಾ ಮಾತ್ರ ಮಾಡ್ತೀನಿ, ನೋಡಿಸ್ತೀನಿ. ನಿಮ್ಮೆಲ್ಲರಿಗೂ ಮೆಚ್ಚುಗೆ ಪಾತ್ರನಾಗ್ತೀರಿ. ಶರಣಾರ್ಥಿ.